ಯಾ ದೇವಿ ಸರ್ವಭೂತೇಷು ಮಾತ್ರರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸದ್ಭಕ್ತರೆಲ್ಲರಿಗೂ ಸಹ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಅರ್ಪಿಸ್ತಾ, ಗುರುಗಳ ಬಗ್ಗೆ, ಗುರುಗಳಲ್ಲಿಯೂ ಅತ್ಯಂತ ಶ್ರೇಷ್ಠನಾದಂತಹ ಜಗದ್ಗುರು ಸ್ವರೂಪನಾದಂತಹ ಶ್ರೀಕೃಷ್ಣನ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಈಗ ಎಲ್ಲರಿಗೂ ಗೊತ್ತಿದೆ ವ್ಯಾಸಪೂರ್ಣಿಮಾ ಅಥವಾ ಗುರುಪೂರ್ಣಿಮಾ ಅಂತಂದರೆ ಏನು ವಿಶೇಷತೆ ಅಂತ. ಎಲ್ಲದರಲ್ಲೂ ಆದಿಗುರು ಅಂತ ಅನ್ನಿಸ್ಕೊಂಡಿರ್ತಕ್ಕಂತಹ ವೇದವ್ಯಾಸರನ್ನು ಅವತ್ತು ಪೂಜೆ ಮಾಡ್ತಾರೆ. ಸನ್ಯಾಸಿಗಳು ಸಹ ಅವತ್ತಿನ ದಿನ ಗುರುಪೂಜೆಯನ್ನು ಮಾಡಿ ಅವರು 4 ತಿಂಗಳ ಕಾಲ, ಚಾತುರ್ಮಾಸ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಅಷ್ಟು ಕಾಲ ಅವರು ತಿರುಗಾಡದೇ ಇದ್ದ ಹಾಗೆ ಒಂದು ಕಡೆಗೆ ನೆಲೆ ನಿಂತಿರ್ತಾರೆ. ಅದಕ್ಕಾಗಿ ಎಲ್ಲರೂ ಸಹ ಇದೊಂದು ಶ್ರೇಷ್ಠವಾದಂತಹ ಕಾರ್ಯ ಆಗಿದೆ. ಈ ಚಾತುರ್ಮಾಸದಲ್ಲಿ ಅನೇಕ ಧರ್ಮ ಕಾರ್ಯಗಳು, ಉಪನ್ಯಾಸಗಳು, ಅವು ಇವು ಎಲ್ಲ ಅನೇಕ ಕಾರ್ಯಗಳನ್ನು ಹಮ್ಮಿಕೊಂಡಿರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ವ್ಯಾಸರ ಜ್ಞಾಪಕಕ್ಕಾಗಿ, ಗುರು ಪರಂಪರೆಯನ್ನು ಜ್ಞಾಪಿಸ್ಕೊಳ್ಳೋದಕ್ಕಾಗಿ ಈ ವ್ಯಾಸ ಪೂಜೆಯನ್ನು ಅಥವಾ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಎಲ್ಲ ಕಡೆಗೂ ಆಚರಿಸ್ತಾ ಬರ್ತಾ ಇದ್ದೀವಿ. ಈಗ ಒಂದು ಪ್ರಶ್ನೆಯನ್ನು ನಾವು ಎತ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಏನು ಅಂದರೆ, ಮನುಷ್ಯನಿಗೆ ಯಾಕೆ ಗುರು ಬೇಕು? ಗುರು ಇಲ್ಲದೆ ಹೋದರೆ ನಡೆಯೋದಿಲ್ವೇ? ಏನಂತೆ, ಏನು ಎಲ್ಲರಿಗೂ ಗುರು ಇದ್ದೇ ಇರ್ತಾರೆಯೇ ಅಂತಂದರೆ ಖಂಡಿತ ಇದ್ದೇ ಇರ್ತಾರೆ. ಅವರವರ ಮನಸ್ಥಿತಿ, ಅವರವರಿಗೆ ಆಸಕ್ತಿಗೆ ತಕ್ಕಂಗೆ ಒಬ್ಬರಲ್ಲ ಒಬ್ಬರು ಗುರುಗಳ ಸಿಕ್ಕಿರ್ತಾರೆ. ನೀವು ಯಾರನ್ನೇ ನೋಡ್ರಿ, ಒಬ್ಬ ಕಳ್ಳನನ್ನೇ ನೋಡಿ, ಅವನನ್ನು ಹಿಡ್ಕೊಂಡು ಪೊಲೀಸ್ನವ್ರು ಒದ್ದರೂ ಸಹ ಏನಯ್ಯ ಎಷ್ಟು ಚೆನ್ನಾಗಿ ಕಳ್ತನ ಮಾಡ್ತೀಯಲ್ಲ ಅಂದರೆ, ನನಗಿಂತ ನಮ್ಮ ಗುರುಗಳು ನೋಡ್ಬೇಕು ಸ್ವಾಮಿ, ನಾನು ಬ್ಲೇಡ್ ಹಾಕಿದರೆ ಚರ್ರ ಅಂತಲಾರು ಶಬ್ದ ಬರುತ್ತೆ, ಅವ್ರು ಹಿಂಗಂದ್ರೆ ಗೊತ್ತೇ ಆಗ್ತಿರಲಿಲ್ಲ ಅಂತ. ನಾವು ಯಾವ ಡಾಕ್ಟ್ರನ್ನ ಕೇಳಿ, ಎಂತಹ ಎಕ್ಸ್ಪರ್ಟ್ ಆಗಿರುವಂತಹ ಒಬ್ಬ ಇವ್ರನ್ನ ಕೇಳಿದ್ರು ಸಹ, ಸರ್ಜನ್ ಕೇಳಿದ್ರು ಎಷ್ಟು ಸೊಗಸಾಗಿ ಆಪ್ರೇಷನ್ ಮಾಡ್ತಿರಲ್ಲ ಅಂದರೆ ಅವ್ರು ಹೇಳೋದು, ಅಯ್ಯೋ ನಮಗಿಂತ ನಮ್ಮ ಗುರುಗಳನ್ನ ನೋಡಬೇಕು, ಹೆಚ್ಚು ಬ್ಲೀಡಿಂಗೇ ಆಗ್ತಿರಲಿಲ್ಲ, ಅಷ್ಟು ಅದ್ಭುತವಾಗಿ ಮಾಡ್ತಿದ್ರು ಅಂತಾರೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ವರ್ಣ ಮಾತ್ರಂ ಕಲಿಸಿದ ತಮ್ಮ ಗುರು ಅಂಥೇಳಿ ಒಂದು ಮಾತು ಹೇಳ್ತಾರೆ. ಒಂದು ಅಕ್ಷರ ಕಲಿಸಿದರೆ ಸಾಕು ಅವನು ಗುರುಸ್ವರೂಪ ಅಂತ. ಹಾಗಾಗಿ ಆ ಗುರುವಿನ ಮಹತ್ವ ನಮ್ಮೆಲ್ಲರ ಮೇಲೂ ಬಹಳ ಗಾಢವಾದ ಪ್ರಭಾವ ಇರುತ್ತೆ. ಯಾರ ಬದುಕಿನಲ್ಲಿ ಗುರುಗಳು ಸಿಗೋದಿಲ್ವೋ ಅವ್ರದ್ದು ನಿಜವಾಗಲೂ ಆ ಜನ್ಮ ವ್ಯರ್ಥ ಅಂತಲೇ ಅರ್ಥ. ಅದು ಆಧ್ಯಾತ್ಮಿಕ ಗುರುವೇ ಆಗಿರಬಹುದು, ಲೌಕಿಕ ಜೀವನದ ಗುರುವೇ ಆಗಿರ್ಬೋದು. ನಿಮಗೆ ಎಲ್ರಿಗೂ ಗೊತ್ತಿದೆ, ನಾವೆಲ್ಲ ಕಡೆ ಪಕ್ಷ ಏನಿಲ್ಲ ಅಂದರೆ ಒಂದು ಪ್ರೈಮರಿ ಸ್ಕೂಲೋ ಮಿಡ್ಲ್ ಸ್ಕೂಲೋ ಓದಿದ್ದೀವಿ ಅಂದರು ಇವತ್ತಿನ ದಿನ ನಮಗೆ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ನೆನಪಾಗ್ತಾರೆ ಅಥವಾ ಹೈಸ್ಕೂಲ್ ಟೀಚರ್ ನೆನಪಾಗ್ತಾರೆ. ಅವ್ರು ಹೇಳ್ಕೊಟ್ಟಿರೋ ಪದ್ಯಗಳು, ಪಾಠಗಳು, ಅವ್ರು ಇದ್ದಾರೋ ಇಲ್ವೋ ನಾವು ಅವ್ರನ್ನ ಜ್ಞಾಪಿಸ್ಕೊಳ್ತೀವಿ. ಅಂದರೆ ಇಲ್ಲಿಯ ತನಕ ಎಷ್ಟರ ತನಕ ಅವರ ಮುದ್ರೆ ನಮ್ಮ ಮನಸ್ಸಿನ ಮೇಲೆ ಮೂಡಿರುತ್ತೆ ಅಂತ ಅನ್ನೋದಕ್ಕೆ ಇದು ಕೆಲವು ಉದಾಹರಣೆ. ಆದರೆ ಕೃಷ್ಣನನ್ನು ಜಗದ್ಗುರು ಅಂತ ಯಾಕೆ ಕರೆದಿದ್ದಾರೆ ಈ ಶ್ಲೋಕದಲ್ಲಿ, ಭಗವದ್ಗೀತೆಯ ಪ್ರಾರ್ಥನಾ ಶ್ಲೋಕದಲ್ಲಿ ಅಂದರೆ, ಅವನು ಜಗತ್ತಿನಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಷ್ಟೇ ಅಲ್ಲ, ಗುರುವನ್ನು ಯಾವ ರೀತಿ ಸೇವನೆ ಮಾಡಬೇಕು, ನಾವು ಕಲಿತಿದ್ದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಇತ್ಯಾದಿಗಳು ಎಲ್ಲವಕ್ಕೂ ಸಹ ಅವನೊಬ್ಬ ಅತ್ಯದ್ಭುತವಾದಂತಹ ಉದಾಹರಣೆ. ಅದಕ್ಕಾಗಿಯೇ ನಾನು ಭಾಗವತದ ಉಪನ್ಯಾಸವನ್ನು ಮಾಡಬೇಕಾದ್ರೆ ನಾನು ಇಲ್ಲಿ ಹೇಳಿದ್ದೇನೆ. ಏನು ಅಂತಂದರೆ, ಅನೇಕರು ಏನು ಮಾಡ್ತಾರೆ ಅಂದರೆ, ಕೃಷ್ಣನನ್ನು ದಶಾವತಾರದಲ್ಲಿ ಒಪ್ಪೋದೇ ಇಲ್ಲ. ಕೃಷ್ಣ ದಶಾವತಾರದಲ್ಲಿ ಒಬ್ಬನ ಅಲ್ಲ, ಅವನು ಪರಿಪೂರ್ಣ ಅವತಾರ ಅಂತ ಹೇಳ್ತಾರೆ. ಉಳಿದಿದ್ದೆಲ್ಲವೂ ಅಂಶಾವತಾರಗಳು. ಕೃಷ್ಣ ಮಾತ್ರ ಅದು ನೇರವಾಗಿ ಇನ್ಕಾರ್ನೇಷನ್, ಹಾಗೆ ಇಳಿದು ತನ್ನ ರೋಲ್ ತೋರಿಸಿ ಹೊರಟು ಹೋದ. ಅದು ಅಂಶಾವತಾರ ಅಲ್ಲವೇ ಅಲ್ಲ, ಅವತಾರವೇ ಅಲ್ಲ, ಅದು ಪರಿಪೂರ್ಣವಾಗಿ ಭಗವಂತ ಬಂದಿದ್ದು ಅಂತಲೇ ಹೇಳ್ತಾರೆ. ಅವನು ಪ್ರತಿಯೊಂದು ಚಾರುಚರ್ಯೆಯೂ ಸಹ ಎಷ್ಟೋ ಅದ್ಭುತ ಅಂತ ಅನ್ನೋದಕ್ಕೆ ಈ ಶ್ಲೋಕದಲ್ಲಿಯೇ ವರ್ಣನೆ ನೋಡಿ ಎಷ್ಟು ಚೆನ್ನಾಗಿದೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣನನ್ನು ವರ್ಣನೆ ಮಾಡಬೇಕಾದ್ರೆ ಜಗದ್ಗುರುವಾದಂತಹ ಕೃಷ್ಣನ ನಮಸ್ಕಾರ ಮಾಡ್ತೀನಿ ಅನ್ಬೇಕಾದ್ರೆ ಇವನ್ನೆಲ್ಲ ಯಾಕೆ ಸೇರಿಸಬೇಕಾಗಿತ್ತು? ವಸುದೇವ ಸುತಂ ದೇವಂ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ತಂದೆ ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಒಬ್ಬನು ಪರಿಪೂರ್ಣ ಆಗಬೇಕು ಅಂತ ಅನ್ನೋ ಹಾಗಿದ್ದರೆ ಅವನು ಹಿರಿಯರ ಜೊತೆ ಹೆಂಗೆ ನಡ್ಕೊಂಡಿದ್ದಾನೆ ಅದು ಭಾಳ ಮುಖ್ಯವಾದ್ದು. ನಾವು ಹೊರಗಡೆಗೆ ಭಾಳ ಅದ್ಭುತವಾದ ಸಾಧನೆಯನ್ನು ಮಾಡಿ ಮನೆಯಲ್ಲಿ ಗೌರವವನ್ನು ಕೊಡಲಿಲ್ಲ ಅಂತಂದರೆ ಏನು ಉಪಯೋಗ? ಅದಕ್ಕಾಗಿ ಇಲ್ಲಿ ಎಷ್ಟು ಸೊಗಸಾಗಿ ಹಾಕಿದ್ದಾರೆ ನೋಡಿ. ವಸುದೇವ ಸುತಂ ದೇವಂ, ತಂದೆಯ ಜೊತೆಗೆ ಕೃಷ್ಣ ಎಷ್ಟೋ ಅದ್ಭುತವಾಗಿ ವರ್ತನೆ ಮಾಡ್ತಾ ಇದ್ದ ಅಂದರೆ ಭಾಗವತದಲ್ಲಿ ಒಂದು ಕಡೆ ಬರುತ್ತೆ. ಎಲ್ಲರೂ ಕೃಷ್ಣನನ್ನು ಹೊಗಳಿದರೆ ವಸುದೇವನೇ ಹೇಳ್ತಾನೆ, ಏನು ನೀವೆಲ್ಲ ಭಾಳ ಹೊಗಳ್ತೀರಿ ಅವನನ್ನು, ಅಯ್ಯೋ ಹಾಗೆ ಮಾತಾಡ್ದ ಹೀಗೆ ಮಾತಾಡ್ದ, ರಾಜ್ಯಸಭೆಯಲ್ಲಿ ಅವನು ಮಾತಾಡ್ದ,
ಸಂಧಾನಕ್ಕೆ ಹೋದಾಗ ಅವನು ಎಷ್ಟು ಸೊಗಸಾಗಿ ಮಾತಾಡ್ದ. ಅವನ ಋಷಿಮುನಿಗಳೆಲ್ಲ ಕೆಲವರೆಲ್ಲ ಅವರೆಲ್ಲ ಬಂದಾಗ ಇವನು ಮಾತಾಡಿರೋದು ನೋಡಿದರೆ ಎಲ್ಲ ತಬ್ಬಿಬ್ಬಾಗ್ಬಿಟ್ರು ಅಂತಂದರೆ ಏನು ಅಂತಂದರೆ ಇವನು ಹೇಳ್ತಾನೆ, ನೀವೇನೋ ಹೇಳ್ತೀರಪ್ಪ, ನಮಗೆ ಅವನು ಗೊತ್ತೇ ಆಗಲ್ಲ, ಅವ್ನು ಮಾತಾಡಿದ್ದೇ ಕೇಳಿಲ್ಲ ಅಂತಾನೆ ಅವರಪ್ಪ. ಸಮೂಕ ಇವ ಭಾಸತೆ ಅಂತ, ಮೂಕ ಇದ್ದಂಗಿದ್ದಾನೆ ಅಂತ. ಅಪ್ಪನ ಎದುರಿಗೆ ಎಂದೆಂದೂ ಬಾಯಿ ತೆಗಿತಿರ್ಲಿಲ್ಲಂತೆ ಕೃಷ್ಣ. ಈಗ ಮನೇಲಿ ಅವುಗಳದ್ದೇ ಆಡಳಿತ, ನಾವು ಅವ್ರು ಹೇಳ್ದಂಗೆ ಕೇಳಬೇಕು. ಅದಕ್ಕೆ ಮೊದಲನೇ ವಾಕ್ಯನೇ ಎಂಥ ಒಂದು ಸಂದೇಶವನ್ನು ನಮಗೆ ಕೊಡುತ್ತೆ ಅಂತಂದರೆ, ವಸುದೇವ ಸುತ ಅಂತಂದರೆ ತಂದೆಯ ಜೊತೆಗೆ ಅವನು ಯಾವ ರೀತಿ ವರ್ತನೆ ಮಾಡ್ತಿದ್ದ, ಎಂದೂ ಸಹ ತಂದೆಯ ಎದುರಿಗೆ ಅವನು ಮಾತಾಡಲಿಲ್ಲ ಅಂತ. ಏನಾದ್ರು ಮಾತಾಡಿದ್ರೆ ಎಷ್ಟು, ಇವನು ದ್ರೌಪದಿ ಸ್ವಯಂವರಕ್ಕೆ ಹೋಗುವ ಕಾಲದಲ್ಲಿ, ಕೃಷ್ಣ ದ್ರೌಪದಿ ಸ್ವಯಂವರಕ್ಕೆ ಹೋಗುವ ಕಾಲದಲ್ಲಿಯೇ ಕೃಷ್ಣ ಹೋಗಿದ್ದಾನೆ, ಅವನ ಮಗ ಪ್ರದ್ಯುಮ್ನನ್ನು ಕರ್ಕೊಂಡು ಹೋಗಿದ್ದಾನೆ, ಮೊಮ್ಮಗ ಅನಿರುದ್ಧನನ್ನು ಕರ್ಕೊಂಡು ಹೋಗಿದ್ದಾನೆ. ಇಂಥ ವಯಸ್ಸಾದಂತಹ ಕೃಷ್ಣ ಅಪ್ಪ ಎದುರಿಗಿದ್ದರೆ ಯಾರ ಮಕ್ಕಳೇನಾದ್ರು ಕೇಳಿದ್ರೆ ತಡೀರಿ ನಮ್ಮ ಅಪ್ಪಿದ್ದಾರೆ ಮಾತಾಡು ಅಂತ ಇದ್ದ. ಹಿಂದೆಲ್ಲ ಇದೊಂದು ಪದ್ಧತಿ, ಹಿರಿಯರ ಎದುರಿಗೆ ನಾವು ಮಾತಾಡೋದಲ್ಲ, ಧ್ವನಿ ಏರಿಸಿ ಮಾತಾಡಬಾರ್ದು ಅಂತ. ಅದಕ್ಕಾಗಿ ವಸುದೇವ ಸುತಂ ದೇವಂ ಮೊದಲನೇ ವಾಕ್ಯವನ್ನು ಹಾಕಿರೋದಾಗಿ, ತಂದೆಯ ಜೊತೆಗೆ ನಮ್ಮ ಕರ್ತವ್ಯ ಏನು, ಹೇಗಿರಬೇಕು ಅಂತ ಅನ್ನೋದನ್ನು ಅದ್ಭುತವಾಗಿ ಕೃಷ್ಣ ತೋರಿಸಿರೋದನ್ನು ನಾವು ಕಾಣ್ತೇವೆ. ಎಷ್ಟರ ಮಟ್ಟಿಗೆ ಅಂತಂದರೆ ಭಾಗವತದಲ್ಲಿಯೇ ಬರುತ್ತೆ. ಇವನು ನಂದಗೋಪ ಎಲ್ಲರೂ ತಿರುಗಾಡಲಿಕ್ಕೆ ಅಂತ ಹೋಗಬೇಕಾದ್ರೆ, ಇವನೇನು ಸಣ್ಣ ಹುಡುಗ, ಕೃಷ್ಣ 4 ವರ್ಷ 5 ವರ್ಷದ ಹುಡುಗ ಇದ್ದರೆ ಅವನು ನಂದಗೋಪ ಯಶೋದೆ ಹತ್ರ ಮಾತಾಡ್ತಿದ್ದ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಅವ್ರ ಮನೆಗೆ ಹೋಗಬೇಕು, ಇವ್ರ ಮನೆಗೆ ಹೋಗಬೇಕು, ಅಲ್ಲೊಂಚೂರು ಕೆಲಸ ಇದೆ, ಇಲ್ಲೊಂಚೂರು ಕೆಲಸ ಇದೆ ಅಂತ. ಈ ಹುಡುಗಂಗೆ ಏನು ತಿಳಿದಿತ್ತೇನೋ ಅಂತ ಅಪ್ಪ ಹೊರಗಡೆ ಹೋಗ್ತಾನೆ ಅಂತ ಗೊತ್ತಾಗ್ತಾಯಿತ್ತು. ಅವನು ಅಲಂಕಾರ ಮಾಡಿಕೊಂಡು ಹೊರಗಡೆ ಹೋಗಲಿಕ್ಕೆ ಅಂತ ರೆಡಿ ಆದರೆ, ಈ ಹುಡುಗ ಆ ಅಪ್ಪನ ಚಪ್ಪಲಿಯನ್ನು ತಲೆ ಮೇಲೆ ಇಟ್ಕೊಂಬಂದು ಎದುರಿಗೆ ನಿಲ್ತಿದ್ದ, ಎದುರಿಗೆ ನಿಂತ್ಕೊಳ್ತಿದ್ದ ಅವನು. ಇವರಿಗೆ ಖುಷಿ ಅಂದರೆ, ನಮಗೇನು ಅನಿಸುತ್ತೆ, ಮಗುಗೆ ಕೈಲಿ ಹಿಡ್ಕೊಳ್ಳಾರದಷ್ಟು ಭಾರ, ಅದಕ್ಕೆ ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ತಂದೆಯ ಪಾದಕೆಗಳು ಅಂತಂದರೆ ಹಾಗೆ ಅಂತ ತಲೆ ಮೇಲೆ ಇಟ್ಕೊಂಡು ಬಂದು ಎದುರಿಗೆ ನಿಲ್ತಿದ್ದ. ಅದನ್ನು ಈ ಹುಡುಗ ತಂದಿರೋದು ನೋಡಿ ಅವನು ಆ ಚಪ್ಪಲಿ ಅಂತ ಕಾಲಿ ಹಾಕ್ಕೊಂಡು ಕೃಷ್ಣನ ಮುದ್ದು ಮಾಡಿ ಅವನು ಹೋಗ್ತಿದ್ದ. ಹೋಗ್ಬೇಕಾದ್ರೆ ಸಾಮಾನು ಹೇಳಿ ಹೋಗ್ತೀವಲ್ಲ, ಇಷ್ಟೊತ್ತಿಗೆ ಬರ್ತೀವಿ ಹಾಗೆ ಹೀಗೆ ಅಂತ ಹೇಳಿರ್ತಿದ್ವಲ್ಲ. ಇವನು ಅವರಪ್ಪ ಬರೋ ಅಷ್ಟೊತ್ತಿಗೆ, ಮತ್ತು ನಂದಗೋಪ ವಾಪಸ್ ಬರೋ ಅಷ್ಟೊತ್ತಿಗೆ ಹೊರಗಡೆಗೆ ಕಾಯ್ತಾ ನಿಂತಿರ್ತಿದ್ದ ಅವನು ಕೃಷ್ಣ. ಅವನು ಚಪ್ಪಲಿ ಬಿಟ್ಟ ತಕ್ಷಣಕ್ಕೆ ಮತ್ತೆ ಅದನ್ನು ತೊಗೊಂಡು ಹೋಗಿ ಎಲ್ಲಿ ಬಿಡಬೇಕು ಅದನ್ನು ತಾನು ಭುಜದ ಮೇಲೋ ತಲೆ ಮೇಲೋ ಇಟ್ಕೊಂಡು ಹೋಗಿ ಅಲ್ಲಿ ಇಡ್ತಾ ಇದ್ದ ಅಂಥೇಳಿ ಭಾಗವತದಲ್ಲಿ ವರ್ಣನೆ. ಅಂದರೆ ತಂದೆಯ ಸೇವೆಯನ್ನು ಎಷ್ಟು ಅದ್ಭುತವಾಗಿ ಮಾಡಬೇಕು, ಹಿರಿಯರ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಕೃಷ್ಣ ಒಂದು ಸೊಗಸಾದ ಉದಾಹರಣೆಯಾಗಿ ನಿಲ್ತಾನೆ. ಅದಕ್ಕೆ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಕರೆದಿರೋದನ್ನು ಕಾಣ್ತೇವೆ. ಮೂರನೇ ವಾಕ್ಯಕ್ಕೆ ಬಂದು, ಮೂರನೇ ಸಾಲಿಗೆ ಬಂದು ಆಮೇಲೆ 2ನೇ ಸಾಲಿಗೆ ಬರೋಣ. 3ನೇ ಸಾಲು ಏನು ಹೇಳ್ತಾ ಇದೆ, ದೇವಕಿ ಪರಮಾನಂದಂ ಅಂತ. ದೇವಕಿಗಂತೂ ಯಾವುದೇ ವಯಸ್ಸಿನಲ್ಲಿ ಕೃಷ್ಣನನ್ನು ನೋಡಿದರೂ ಅವಳಿಗೆ ಎದೆ ತುಂಬಿ ಬರ್ತಾಯಿತ್ತು, ಸಂತೋಷ ಆಗ್ತಾಯಿತ್ತು, ಮಗು ಅಂತಲೇ ಅನ್ನೋವಾಗ ಅನ್ನಿಸ್ತಾಯಿತ್ತು. ಅಷ್ಟು ಸಂತೋಷ ಆಗ್ತಾಯಿತ್ತು ಕೃಷ್ಣನನ್ನು ನೋಡಿ ಅಂತ. ಅದರ ಅರ್ಥ ಏನು ಅಂದರೆ, ಯಾವಾಗಲೂ ಅವನು ಹಾಗೇ ಮಾಡ್ತಾ ಇದ್ದ ಅಂತ. ತಾಯಿ ಜೊತೆಗೆ ಅವನು ಎಂದೂ, ಭಾಗವತದಲ್ಲಿ ವರ್ಣನೆ ಬರುತ್ತೆ, ಅನೇಕ ಗ್ರಂಥಗಳಲ್ಲಿ ವರ್ಣನೆ ಮಾಡ್ತಾರೆ, ತಾಯಿ ಜೊತೆಗೆ ಅವನು ಎಂದೂ ಸಮಾನವಾಗಿ ಕೂತ್ಕೊಂಡು ಮಾತಾಡಲಿಲ್ಲ ಅಂತ. ತಾಯಿ ಎಲ್ಲರೂ ಇದ್ಲು ಅಂತಾರೆ, ಬಂದು ಕರೆದ ತಕ್ಷಣಕ್ಕೆ ಇವನು ಹೋಗಿ ಕಾಲ ಹತ್ರ ಕೂತ್ಕೊಂಡು, ಹೇಳಮ್ಮ ಏನು ಸಮಾಚಾರ ಅಂಥೇಳಿ ಅವಳ ಕಾಲು ತನ್ನ ದೇಹಕ್ಕೆ ತಾಕಬೇಕು, ಆ ರೀತಿ ಕೂತ್ಕೊಂಡು ಮಾತಾಡ್ತಾ ಇದ್ದ ಅಂತ. ಎಂದೂ ಸಮನಾಗಿ ಕೂತ್ಕೊಂಡು ಮಾತಾಡ್ತಿರಲಿಲ್ಲ ಅಂತ. ಯಾಕೆ ಅಂತ ಇದಕ್ಕೆ ಅವರು ಮರಾಠಿಯಲ್ಲಿ ಮತ್ತು ಬೇರೆ ಹಿಂದಿ ಭಾಷೆಯಲ್ಲಿ ಬೇರೆ ಎಲ್ಲ ಕಥೆಗಳನ್ನೆಲ್ಲ ಬರೆದಿದ್ದಾರೆ, ಭಾಳ ಚೆನ್ನಾಗಿದೆ. ಎಷ್ಟೋ ಕಡೆಗೆ ಒಂದು ಸಲ ಹೇಳ್ತಾಳೆ ಅವರಮ್ಮ, ಬಾರೋ ಕೃಷ್ಣ ಇಲ್ಲಿ ಕೂತ್ಕೊಳ್ಳೋ, ಹತ್ತಿರ ಕೂತ್ಕೊಂಡು, ಇರಲಿ ಬಿಡಮ್ಮ ಇಲ್ಲೇ ಹಿತವಾಗಿದೆ, ನಿನ್ನ ಕಾಲ ಹತ್ರನೇ ಹಿತ ಅಂತ ಅನ್ನಂತೆ ಕೃಷ್ಣ. ಯಾಕೋ ಅಲ್ಲಿ ಕೂತ್ಕೊಳ್ತೀಯ, ಇಲ್ಲಿ ಬಾರೋ ಅಂದರೆ, ಇಲ್ಲ ಇಲ್ಲಿ ಹತ್ತಿರ ಇದೆ ಅಂತ. ಮಗ ಹತ್ತಿರ ಕೂತ್ಕೊಂಡಲ್ಲ ಅಂತ ತಾಯಿ ಏನು ಮಾಡಿದ್ಲು, ಭುಜದ ಮೇಲೆ ತಲೆ ಮೇಲೆ ಎಲ್ಲ ಕೈ ಆಡಿಸಿದ್ಲು. ಆಮೇಲೆ ಮಾತಾಡಿ ಹೋಗ್ಬೇಕಾದ್ರೆ ಕೃಷ್ಣ ಹೇಳಿದ, ಏನು ಅಂತಂದ್ರೆ, ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ಗೊತ್ತಾ, ಈ ಭಾಗ್ಯಕ್ಕೆ ಅಂತ. ನೀನು ತಲೆ ಮೇಲೆ ಕೈ ಅಲ್ಗಾಡಿಸ್ತೀಯ, ಭುಜದ ಮೇಲೆ ಕೈ ಅಲ್ಗಾಡಿಸ್ತೀಯ, ನಾವು ನೀನು ಸಮಾನಾಗಿ ಕೂತ್ಕೊಂಡ್ಬಿಟ್ರೆ ಮಕ್ಕಳು ಎತ್ತರಕ್ಕೆ ಬೆಳೆದಿರ್ತಾರೆ, ಇವ್ರು ಹಿಂಗೆ ತಲೆ ಎತ್ತಿ ನೋಡಬೇಕು. ಅದಕ್ಕೆ ನೋಡಮ್ಮ, ನೀನು ಪಾದ ಹತ್ರ ಕೂತ್ಕೊಂಡ್ರೆ ನನಗೆ ಈ ಭಾಗ್ಯ ಸಿಗತ್ತೆ, ಅದಕ್ಕಾಗಿಯೇ ಇಲ್ಲಿ ಕೂಡ್ತೇನೆ ಅಂತ. ಹಾಗಾಗಿ ಕೃಷ್ಣನ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾ ಇರೋ ಮಾತೇನು, ದೇವಕಿ ಪರಮಾನಂದ, ಯಾವಾಗಲೂ ದೇವಕಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದ ಅಂತ. ಇನ್ನು ಉಳಿದಿದ್ದು ಕಂಸ ಚಾಣೂರ ಮರ್ದನಂ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಮಾತುಗಳು ಅಂತಂದರೆ, ಯಾರು ನಮ್ಮ ಧರ್ಮಕ್ಕೆ ಕಂಟಕರೋ, ಯಾರು ನಮ್ಮ ತಂದೆ ತಾಯಿಗಳಿಗೆ ತೊಂದರೆಯನ್ನು ಕೊಟ್ಟಿದ್ದಾರೋ ಅಂಥವ್ರನ್ನ ಮರ್ದನ ಮಾಡಬೇಕು ಅಂತ ಕೃಷ್ಣ ಹೇಳೋದು. ಕಂಸನ ಮರ್ದನ ಯಾಕೆ, ತನ್ನ ತಂದೆ ತಾಯಿಗಳನ್ನು ಜೈಲಿನಲ್ಲಿಟ್ಟ, ಅದಕ್ಕೆ ಮರ್ದನ. ಚಾಣೂರನ ಮರ್ದನ ಯಾಕೆ ಅಂತಂದರೆ, ದುಷ್ಟರಿಗೆ ಸಹಾಯ ಮಾಡಿದ ಅವನು, ದುಷ್ಟರಿಗೆ ನಿಷ್ಠೆಯನ್ನು ತೋರಿಸ್ದ. ಹೌದು ತಾನೆ, ಕಂಸನಿಗೆ ನಿಷ್ಠೆಯನ್ನು ತೋರಿಸ್ದ ಅವನು. ತೋರಿಸಿದ್ದೇನಾಯಿತು, ಅಧರ್ಮಕ್ಕೆ ಯಾರು ನಿಷ್ಠೆಯನ್ನು ತೋರಿಸ್ತಾರೋ ಅಂಥವ್ರನ್ನ ಮರ್ದಿಸ್ಬೇಕು.
ಅದು ಬಿಟ್ಟು ಅಯ್ಯೋ ಭಗವಂತ ನೋಡ್ಕೊಳ್ತಾನೆ ನಮಗೇನು ಅಂತ ಅಂದ್ಕೊಂಡು ನಿಷ್ಕ್ರಿಯರಾಗಿರಬಾರ್ದು ಅನ್ನೋದು ಕೃಷ್ಣ ನಮಗಿಲ್ಲಿ ಕೊಡ್ತಕ್ಕಂತಹ ಒಂದು ಸಂದೇಶ. ಅಷ್ಟೇ ಅಲ್ಲ, ಅವರು ಎಂತಹ ಹತ್ತಿರದ ಸಂಬಂಧಿಕರೇ ಆಗಿರಲಿ, ಕಂಸ ಅಂತಂದರೆ ಸೋದರ ಮಾವ, ಅವನು ಇಷ್ಟು ಹತ್ತಿರದ ಸಂಬಂಧ ಆದ್ರೂ ಸಹ ತನ್ನ ತಂದೆ ತಾಯಿಗಳಿಗೆ ತೊಂದರೆಯನ್ನು ಕೊಟ್ಟಿದ್ದಾನೆ, ಇಷ್ಟು ದುಷ್ಟತನವನ್ನು ತೋರಿಸಿದ್ದಾನೆ ಅಂತ ನಿಷ್ಕರುಣೆಯಿಂದ ಅವನು ಸಂಹಾರ ಮಾಡಿದ ಅವನನ್ನು. ಇವನ್ನೆಲ್ಲ ಏನು ಅಂತಂದರೆ, ಯಾವುದು ಧರ್ಮಕ್ಕೆ ವಿರುದ್ಧವಾದವರೋ, ಯಾರು ನಮಗೆ ತೊಂದರೆಯನ್ನು ಉಂಟು ಮಾಡ್ತಾರೋ ಅವರನ್ನೆಲ್ಲರನ್ನು ಸಹ ನಿಷೇಧ ಮಾಡಬೇಕು, ಅವ್ರನ್ನ ಸಂಹಾರ ಮಾಡಬೇಕು ಅನ್ನೋದು ಕೃಷ್ಣ ನಮ್ಗೆ ಕೊಡುವ ಸಂದೇಶ. ಅದಕ್ಕಾಗಿ ವ್ಯಾಸರು ಕೊನೆ ಸಾಲಿನಲ್ಲಿ ಹೇಳ್ತಾರೆ, ಕೃಷ್ಣಂ ಒಂದೇ ಜಗದ್ಗುರುಂ ಅಂತ. ನಾವು ಕೃಷ್ಣನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಇಲ್ಲದೆ ಹೋದರೆ ನೋಡಿ, ಕೊನೆಯ ಸಾಲಿಗೂ ಎರಡನೇ ಸಾಲಿಗೂ ಎಂತಹ ಕಾಂಟ್ರಾವರ್ಸಿ. ಏನು ರೀ ಇವನು ಎಲ್ಲರ ಜೊತೆಗೆ ಜಗಳ ಆಡ್ತಾ ಇರೋನು ಹೆಂಗೆ ಜಗದ್ಗುರು ಆಗ್ತಾನೆ ಅಂತಂದರೆ, ಜಗಳ ಆಡ್ತಾ ಇರೋ ಪರ್ಪಸ್ ಏನೋ ಅದನ್ನು ನೋಡಬೇಕು. ಧರ್ಮಕ್ಕೆ ಯಾರ ತೊಂದರೆಯನ್ನು ಕೊಡ್ತಾ ಇದ್ದಾರೋ ಅಂಥದನ್ನು ಪ್ರತಿಭಟಿಸಬೇಕು ಅನ್ನೋದು ಕೃಷ್ಣ ನಮಗೆ ಕೊಡುವ ಸಂದೇಶ. ಹಾಗಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ. ಇನ್ನು ಕೃಷ್ಣನ ವ್ಯಕ್ತಿತ್ವವನ್ನು ನೋಡಿದರೆ ಸಾಕು, ಅವನು ಜಗದ್ಗುರುವಾಗಲಿಕ್ಕೆ ಯೋಗ್ಯ ಅನ್ನೋದು ನಮಗೆ ಗೊತ್ತಾಗತ್ತೆ. ಒಬ್ಬ ಶಿಷ್ಯನಾಗಿ ಯಾವ ರೀತಿ ಸೇವೆ ಮಾಡಬೇಕು, ಸಹಾಧ್ಯಾಯಿಗಳ ಜೊತೆಗೆ ನಮ್ಮ ವರ್ತನೆ ಹೇಗಿರಬೇಕು ಎಲ್ಲ ಒಟ್ಟನೆ. ಅದಕ್ಕೇ ಭಾಗವತಕಾರ ಹೇಳೋದು, ಕೃಷ್ಣ ಅಂತಂದರೆ ಒಂದು ಅದರ ಪರ್ಫೆಕ್ಟ್ ಆದಂತಹ ದೇವತೆಯ ಪ್ರತಿರೂಪ, ಅವನಂಥದ್ದು ಅವತಾರ ಅಲ್ಲ, ದೇವರ ಸಾಕ್ಷಾತ್ಕಾರ ಅಂತ. ಕೃಷ್ಣ ವಿದ್ಯಾಭ್ಯಾಸ ಕಲೀಲಿಕ್ಕೆ ಹೋಗಿದ್ದೆ ತುಂಬ ತಡವಾಗಿ. 108 ಗಲಾಟೆಗಳು ಇವ್ರದ್ದೆಲ್ಲ, ಕಂಸ, ಆಮೇಲೆ ಬಕಾಸುರ, ಖರಾಸುರ, ಧೇನುಕಾಸುರ ಎಲ್ಲ ಕಡೆಗೂ ಕಂಟಕಮಯವಾಗಿರ್ತಕ್ಕಂತಹ ಜೀವನದಲ್ಲಿ ಅವನು ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಅವಕಾಶವೇ ಆಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಇವೆಲ್ಲವೂ ಆದಮೇಲೆ ಕೊನೆಗೇನಾಯಿತು, ದ್ವಾರಕೆಯಲ್ಲಿ ಅವರು ಒಂದು ರಾಜ್ಯವನ್ನು ಕಟ್ಕೊಂಡ್ಮೇಲೆ ಆಮೇಲೆ ಇವ್ರಿಗೆ ಗೊತ್ತಾಯಿತು ಅವ್ರ ತಂದೆ ತಾಯಿಗಳಿಗೆಲ್ಲ, ಅಯ್ಯೋ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ವಿದ್ಯಾಭ್ಯಾಸವೇ ಆಗಿಲ್ಲ, ಏನಾದ್ರು ಒಂಚೂರು ವಿದ್ಯಾಭ್ಯಾಸ ಮಾಡಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು ಅಂತ. ಅಷ್ಟರೊಳಗೆ ಇವರಿಗೆಲ್ಲ 15-16 ವರ್ಷ. ಯಾರು ಸೇರಿಸ್ಕೊಳ್ತಾರೆ ಇವರನ್ನು? ಅಂತಹ ಸಂದರ್ಭದಲ್ಲಿ ಎಲ್ಲಿಯ ದ್ವಾರಕೆ, ಎಲ್ಲಿಯ ಮಧ್ಯಪ್ರದೇಶದಲ್ಲಿ ಇದ್ದಿದ್ದು ಸಾಂದೀಪನಿ ಆಶ್ರಮ, ಅಲ್ಲಿಗೆ ಬರ್ತಾರೆ. ಅವರು ಎಂತಹ ವಿದ್ಯಾರ್ಥಿಗಳು ಬರಲಿ, ಇರೆಸ್ಪೆಕ್ಟಿವ್ ಆಫ್ ದರ್ ಏಜ್ ಅಂತ ಹೇಳ್ತೀವಲ್ಲ, ವಯಸ್ಸನ್ನು ಗಮನಿಸದೆ ಆ ವಯಸ್ಸಿಗೆ ಏನು ಹೇಳ್ಕೊಡ್ಬೇಕೋ, ಅವರ ಬುದ್ಧಿಮತ್ತೆಗೆ ಏನು ಬೇಕೋ ಅದನ್ನು ನೋಡಿ ಹೇಳಿಕೊಡ್ತಾಯಿದ್ರು. ಹಾಗಾಗಿ ಆ ಆಶ್ರಮಕ್ಕೆ ಬಂದು, ಸಾಂದೀಪನಿ ಆಶ್ರಮಕ್ಕೆ ಅಣ್ಣ ತಮ್ಮ ಇಬ್ಬರು ಬರ್ತಾರೆ. ಅವ್ರ ಜೊತೆಗೆ ಬೇರೆಯವರು ಬಂದಿದ್ದರು ಅಂತ ಕಾಣಿಸುತ್ತೆ, ಸಾತ್ವಿಕಿ ಮುಂತಾದವರು ಎಲ್ಲ. ಆಗಲಿ ಅಂತ ಹೇಳಿ ಇವ್ರನ್ನ ಒಪ್ಕೊಂಡು ಕೊನೆಗೆ ಇವರಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡ್ಲಿಕ್ಕೆ ಶುರು ಮಾಡ್ತಾರೆ ಇವರು ಸಾಂದೀಪನಿ ಮಹರ್ಷಿಗಳು. ಎಷ್ಟು ಚೆನ್ನಾಗಿ ಕೃಷ್ಣ ಸೇವೆ ಮಾಡ್ದ ಅಂತಂದರೆ, ಗುರುಗಳಿಗೆ, ಗುರುಪತ್ನಿಗೆ ಎಲ್ಲರಿಗೂ ತುಂಬ ಸಂತೋಷ ಆಯಿತು ಅವನಿಗೆ. ಅದಕ್ಕೇ ಎಷ್ಟೋ ಇವರು ನಿಮಗೆಲ್ಲ ಗೊತ್ತಿರ್ಬೋದು, ಏನು ಅಂದರೆ ಯಾದವರು ತುಂಬ ಶ್ರೀಮಂತಿಕೆಯಲ್ಲಿ ಅಗಾಧವಾದಂತಹ ಶ್ರೀಮಂತಿಕೆಯನ್ನು ಹೊಂದಿದವರು ಅವರು. ಯಾಕೆಂದರೆ ನಮ್ಮ ಭಾರತಕ್ಕೆ ಆಗಿನ ಕಾಲಕ್ಕೆ ಏನೇ ಮೆಟೀರಿಯಲ್ ಬರೋದಿದ್ರೆ ಗುಜರಾತ್ ಮೂಲಕವೇ ಬರಬೇಕಲ್ಲ, ಈಗಲೂ ಅಷ್ಟೇ ತಾನೇ, ಗುಜರಾತ್ ಮೂಲಕವೇ ಬರಬೇಕು. ಹಾಗಾಗಿ ಪರ್ಚೇಸ್ ಮಾಡೋದು ಅವರೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಶ್ರೀಮಂತಿಕೆ ಇತ್ತು ಅವರಿಗೆ. ಅಷ್ಟು ಶ್ರೀಮಂತರ ಮಗನಾದನು ಸಹ, ಅಥವಾ ಮುಂದೆ ಇವನು ಶ್ರೀಮಂತಿಕೆಯಲ್ಲಿ ಬೆಳೆದ್ರೂ ಸಹ ಎಂದೆಂದೂ ಸಹ ತನ್ನ ಗುರುಗಳ ಮುಂದೆ ಅವನು ತನ್ನ ಶ್ರೀಮಂತಿಕೆಯ ಅಹಂಭಾವವನ್ನು ಕೃಷ್ಣ ತೋರಿಸೋದಿಲ್ಲ. ಅಲ್ಲಿ ಆಶ್ರಮದಲ್ಲಿ ಏನು ಕೆಲಸ ಮಾಡಬೇಕೋ ಅದನ್ನೆಲ್ಲ ಭಾಗವತದಲ್ಲಿ ಇವನ್ನೆಲ್ಲ ಚೆನ್ನಾಗಿ ವರ್ಣನೆ ಬಂದಿದೆ. ಹಿಂದಿ ಕಾವ್ಯಗಳಲ್ಲಿಯೂ ಸಹ ವರ್ಣನೆ ಮಾಡಿರೋದನ್ನು ನಾವು ಕಾಣ್ತೇವೆ. ಮೈಥಿಲಿ ಶರಣಗುಪ್ತ ಮುಂತಾದವರೆಲ್ಲ ಕೃಷ್ಣನ ವರ್ಣನೆ ಮಾಡಬೇಕಾದ್ರೆ ಆ ಆಶ್ರಮದ ಏನು ವಿಶೇಷತೆ ಇದೆಯೋ ಅದೇ ರೀತಿ ಸೇವೆಯನ್ನು ಮಾಡ್ತಾ ಇದ್ದ. ಬೇರೆಯವರ ಜೊತೆಗೆ ಒಂದು ಚೂರು ದೊಡ್ಡಸ್ತಿಕೆಯನ್ನು ತೋರಿಸಲಿಲ್ಲ ಅಂತ. ಈ ಸ್ಟೇಟಸ್ ಪ್ರಿಸರ್ವೇಷನ್ ಅಂತ ನಾವು ಹೇಳ್ತೀವಲ್ಲ, ಇದು ಇವರ ಅಣ್ಣನ ಬಲರಾಮನಿಗೆ ಸ್ವಲ್ಪ ಜಾಸ್ತಿ. ನಾವು ಶ್ರೀಮಂತರು ಮಂತ್ರ ದರ್ಕೊಂಡು ನಾವ್ಯಾಕೋ ಹೀಗೆಲ್ಲ ಕಟ್ಪಟ್ಕೊಂಡಿರಬೇಕು ಅಂತ. ಆದರೆ ಕೃಷ್ಣ ಎಂದೆಂದೂ ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಅವನು ಎಲ್ಲರ ಜೊತೆಗೂ ಸಹ ತುಂಬ ಸಹಜವಾಗಿ ಬೆರೀತಾ ಇದ್ದ. ಅದಕ್ಕೇ ನಾವು ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತೀವಿ ಹೊರತು ಬಲರಾಮಂ ಜಗದ್ಗುರುಂ ಅಂತ ನಾವು ಹೇಳೋದೇ ಇಲ್ಲ. ಅವನು ಅದಕ್ಕೆ ನಮಗೆ ಅವನು ಒಪ್ಪಿಗೆ ಆಗೋದಿಲ್ಲ. ಯಾರ ಶ್ಲೋಕ ರಚನೆ ಮಾಡಿದ್ರೂ ಸಹ ನಮಗೆ ಅದು ಹೇಳೋಕ್ಕೆ ಮನಸ್ಸು ಬರೋದಿಲ್ಲ ಅದು. ಅದಕ್ಕೆ ಯಾಕೆಂದರೆ ಇವನು ಮಾತ್ರ ತನ್ನ ನಡೆ ನುಡಿಯಲ್ಲಿ, ಆಚರಣೆಯಲ್ಲಿ ಅದೇ ನಡೆದು ತೋರಿಸಿದವನು. ಆಶ್ರಮದ ಕೆಲಸಗಳನ್ನು ಮಾಡೋದಲ್ದೇ ಗುರುಗಳ ಸೇವೆ, ಗುರುಪತ್ನಿಗೆ ಸೇವೆ, ಏನು ಬೇಕೋ ಅದನ್ನು ಅದೇ ರೀತಿಯಲ್ಲಿ ಆಶ್ರಮಕ್ಕೆ ಬೇಕಾಗಿರುವಂತಹ ಕಟಿಗಳನ್ನು ತರೋದು, ಹಣ್ಣು ಹೂವು ತರೋದು ಇತ್ಯಾದಿಗಳನ್ನೆಲ್ಲ ತೊಗೊಂಬರ್ತಾ ಇದ್ದ ಕೃಷ್ಣ ಅಂಥೇಳಿ ವರ್ಣನೆ ಮಾಡಿರೋದನ್ನು ನಾವು ಕಾಣ್ತೇವೆ. ಇನ್ನು ಸಹಾಧ್ಯಾಯಿಗಳ ಜೊತೆಗೆ ಅವನ ವರ್ತನೆ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಒಬ್ಬರಿಗೂ ಸಹ ಇವನು ಶ್ರೀಮಂತರ ಮಗ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಅಷ್ಟು ಸಹಜವಾಗಿ ಇವನು
ಬೇರೆಯವ್ರ ಜೊತೆಗೆ ಬೆರೆದಿರೋದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆಲ್ಲ ಗೊತ್ತಿರೋದೇ ಕತೆ. ಸುಧಾಮ ಸಖ್ಯವನ್ನು ನೋಡಿದರೆ ನಮಗೆ ಗೊತ್ತಾಗತ್ತೆ. ಇಂತಹ ಶ್ರೀಮಂತನಾದ ಕೃಷ್ಣ ಎಲ್ಲಿ, ಬಡವನಾದಂತಹ ಸುಧಾಮ ಎಲ್ಲಿ, ಅಷ್ಟಾದ್ರೂ ಸಹ ಅವನು ಎಂದೆಂದಿಗೂ ಸಹ ಅವ್ರ ಜೊತೆಗೆ, ಸುಧಾಮನ ಜೊತೆಗೆ ಇರಬೇಕಾದ್ರೆ ಅವರ ಬಡತನವನ್ನು ಎತ್ತಿ ಆಡ್ಕೊಳ್ಳೋದಾಗಲಿ, ಅವನ ಜೊತೆಗೆ ಡಿಸ್ಟೆನ್ಸ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ, ಅವನಿಂದ ಒಂದು ಅಂತರವನ್ನು ಕಾಯ್ಕೊಳ್ಳೋದಾಗಲಿ ಇವನ್ನೆಲ್ಲ ಮಾಡಲಿಲ್ಲ. ಇದು ನಮ್ಮ ಹೊರಗಡೆಯ ಜೊತೆಗೆ ಸಮಾಜದಲ್ಲಿ ನಾವು ಹೇಗೆ ಇರಬೇಕು ಅನ್ನೋದು ಕೃಷ್ಣ ನಮಗೆ ಕೊಡುವಂಥ ಅತ್ಯದ್ಭುತವಾದ ಸಂದೇಶ. ನಾವು ನಮ್ಮ ಮಕ್ಕಳನ್ನು ಸಾಧ್ಯವಾದಷ್ಟು ಸೇರಿಸಬೇಕು ಅಂತಂದಾಗೆಲ್ಲ ಯೋಚನೆ ಮಾಡೋದು ಯಾವುದು ಅಂದರೆ ಒಳ್ಳೆ ಸ್ಕೂಲಾಗಿರಬೇಕು ಅಂತೀವಿ. ಅಲ್ಲಿರೋರೆಲ್ಲ ಎಂಥ ಜನ ಇರಬೇಕು ಅಂತಂದರೆ ಇಂಥವ್ರು ಇರಬಾರ್ದು ಕಣ್ರಿ, ಸ್ಟ್ಯಾಂಡರ್ಡ್ ಜನ ಇರಬೇಕು ಅಂತಿರ್ತೀವಿ. ನಾವೆಲ್ಲ ಹೀಗೆ ಹೇಳೋದು, ನಮ್ಮ ಮಕ್ಕಳೆಲ್ಲ ಅಂತಾರೆ ಸ್ಟ್ಯಾಂಡರ್ಡ್ ಸ್ಕೂಲ್ನಲ್ಲಿ ಓದಿರೋದು ಸ್ಟ್ಯಾಂಡರ್ಡ್ ಜನ ಅಂತಿರ್ತವೆ. ಹಾಗಾಗಿ ಅವರಿಗೆ ಅಂತ ನಮ್ಮ ಮಕ್ಕಳಿಗೆ ಏನಾಗ್ಬಿಡುತ್ತೆ, ಪೇರೆಂಟ್ಸೇ ಸಬ್ ಸ್ಟ್ಯಾಂಡರ್ಡ್ ಆಗ್ಬಿಡ್ತಾರೆ. ಕೊನೆಗೆ ಇವ್ರ ಜೊತೆಗೆ ಮಾತು ಬೇಡ, ಕಥೆನೂ ಬೇಡ, ಏನೂ ಬೇಡ, ಪೇರೆಂಟ್ಸೇ ಸಬ್ ಸ್ಟ್ಯಾಂಡರ್ಡ್ ಆಗ್ತಾರೆ. ಹಾಗಲ್ಲ, ಕೃಷ್ಣನಲ್ಲಿ ಇರುವಂತಹ ಇದು ಒಂದು ಅತ್ಯದ್ಭುತವಾದ ವಿಶೇಷವಾದಂತಹ ಗುಣ, ಎಲ್ಲರ ಜೊತೆಗೆ ಹೊಂದ್ಕೊಳ್ಬೇಕು ಅಂತನ್ನೋದು. ಇನ್ನು ವಿದ್ಯೆ ಕಲ್ತಿರೋ ರೀತಿ ನೋಡಿ, ಅವನಿಗೆ ಕೃಷ್ಣನಿಗೆ ವಿದ್ಯೆಯಿಂದ ಏನೂ ಆಗಬೇಕಾಗಿರಲಿಲ್ಲ, ಏನೇನೂ ಆಗಬೇಕಾಗಿಲ್ಲ. ಅವನ ಜೀವನ ಚರಿತ್ರೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಪ್ರಾರಂಭದ ಜೀವನ ಚರಿತ್ರೆಯನ್ನು ನೋಡಿದರೂ ಅಷ್ಟೇ, ಅವನು ದನ ಕಾಯ್ಕೊಂಡಿದ್ರೂ ಅವನ ಜೀವನ ನಡೀತಿತ್ತು. ಆದರೂ ವಿದ್ಯೆ ಕಲಿಬೇಕು ಅಂತ ಹಿರಿಯರು ಅಪೇಕ್ಷೆ ಪಟ್ಟರು. ಇವನು ಬಂದವನು ಹೇಗೆ ಕಲಿತ ಅಂದರೆ, ಒಂದು ದಿನಕ್ಕೆ ಒಂದು ವಿದ್ಯೆಯಂತೆ 64 ದಿನಕ್ಕೆ 64 ವಿದ್ಯೆಯನ್ನು ಕಲಿತು ಗುರುಗಳು, ಅಪ್ಪ ಇಲ್ಲಿಯ ತನಕ ಬಂದಿರೋ ವಿದ್ಯಾರ್ಥಿಗಳಲ್ಲಿ ನಿನ್ನಷ್ಟು ವೇಗವಾಗಿ ಕಲಿತವರು, ನಿನ್ನಷ್ಟು ಸಂಪೂರ್ಣವಾಗಿ ಕಲಿತವರು ಯಾರೂ ಇಲ್ಲ ಅಂತ ಅವ್ರ ಹತ್ರನೇ ಸರ್ಟಿಫಿಕೇಟ್ ತೊಗೊಂಡು ಹೋದ. ಅವ್ರ ಅಣ್ಣನಿಗೂ ಈ ಸರ್ಟಿಫಿಕೇಟ್ ಸಿಕ್ಕಲಿಲ್ಲ. ಹೀಗೆ ಅದರ ಅರ್ಥ ಏನು ಅಂತಂದರೆ, ಕಲಿಯೋದ್ರಲ್ಲಿ ಎಂತಹ ಒಂದು ಇನ್ವಾಲ್ವ್ಮೆಂಟು ಮತ್ತು ಈಗರ್ನೆಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ನಾವು, ಫಾಸ್ಟಾಗಿ ಕಲಿಬೇಕು, ಅದನ್ನು ಸಿದ್ಧಿಯನ್ನು ಮಾಡಿಕೊಳ್ಬೇಕು ಅಂತ ಅನ್ನೋದನ್ನು ಕೃಷ್ಣನ ಜೀವನವನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳಿರೋದು, ಇವನು ಯಾಕೆ ಜಗದ್ಗುರು ಅಂತ ಕರೀತಾರೆ ಅಂದರೆ, ಎಲ್ಲ ಹಂತದಲ್ಲಿಯೂ ಎಲ್ಲ ಮಟ್ಟದಲ್ಲಿಯೂ ಎಲ್ಲರಿಗೂ ನಮಗೆ ಬೇಕಾದ ಸಂದೇಶವನ್ನು ಕೊಡ್ತಾನೆ. ಒಬ್ಬ ವಿದ್ಯಾರ್ಥಿಗೂ ಸಹ, ನಮ್ಮಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳು ಹೇಳೋದು ಅಷ್ಟೇ, ಟೆಸ್ಟ್ ಮಾಡಿದರೆ ಯಾಕೆ ಅಂತಂದರೆ ಪೋರ್ಷನ್ ಜಾಸ್ತಿ ಇತ್ತು ಅಂತಾರೆ. ಮಕ್ಕಳು ಯಾಕೆ ಇಷ್ಟು ಕಡಿಮೆ ಮಾರ್ಕ್ಸ್ ಬಂತು ಅಂತಂದರೆ ಪೋರ್ಷನ್ ಜಾಸ್ತಿ ಇತ್ತು, ಈ ಸಲ ಓದ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಾರೆ. ದಿನಕ್ಕೊಂದು ವಿದ್ಯೆ ಕಲಿತು 64 ದಿನದಲ್ಲೇ 64 ವಿದ್ಯೆ ಮುಗಿಸ್ಕೊಂಡು ಸರ್ಟಿಫಿಕೇಟ್ ತೊಗೊಂಡು ಹೋಗೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅದು. ಅದಕ್ಕೇ ಅದರಲ್ಲೂ ಪರ್ಫೆಕ್ಷನ್ ಬೇರೆ ಅಂತ. ಈ ರೀತಿ ಕಲಿತಂಥವನು ಕೃಷ್ಣ. ಇದು ಆದಮೇಲೆ ಹೋಗಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ವಿದ್ಯೆ ಎಲ್ಲ ಮುಗಿತಪ್ಪ ನೀನು ಹೋಗ್ಬೋದು ಅಂದು. ಅವಾಗ ಅವನು ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡಿ, ಅವಾಗ ಅವ್ರು ಕೇಳ್ತಾನೆ, ನಿಮಗೇನಾದರೂ ಅಪೇಕ್ಷೆ ಇದ್ದರೆ ಹೇಳಿ, ಗುರುದಕ್ಷಿಣೆ ಏನು ಕೊಡಲಿ, ಏನು ತೀರಿಸಬೇಕು ಅಂತ ಕೇಳ್ತಾನೆ. ಆವಾಗ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಯ್ಯೋ ನಿನ್ನಂತೂ ನನ್ನ ವಿದ್ಯಾರ್ಥಿ ಆಗಿದ್ರಲ್ಲ ಅಂತ ಅನ್ನೋದೇ ಹೆಮ್ಮೆ. ಯಾರ ಕೇಳ್ತಾರೆ ನಿನ್ನ, ಯಾರಪ್ಪ ಕೃಷ್ಣ ನೀನು ಯಾರ ಹತ್ರ ವಿದ್ಯೆ ಕಲಿತೆ ಅಂದರೆ ಸಾಂದೀಪನಿ ಶಿಷ್ಯ ಅಂತ ಹೇಳ್ತೀಯಾ, ಅದಕ್ಕಿಂತ ಹೆಮ್ಮೆ ಬೇರೆ ಬೇಕೇನಪ್ಪ ಅಂತಂದಾಗ, ಇಲ್ಲ ಗುರು ಋಣ ತೀರಿಸಬೇಕು ಅಂತ ನಮಗೊಂದು ಅಪೇಕ್ಷೆ ಇರುತ್ತಲ್ಲ, ಏನು ಅಪೇಕ್ಷೆ ಇದೆ ಹೇಳಿ ಅಂತಂದಾಗ ಅವರು ತಮ್ಮ ಹೆಂಡತಿಯ ಮುಖವನ್ನು ನೋಡಿದರು ಸಾಂದೀಪನಿ ಮಹರ್ಷಿಗಳು. ಆಮೇಲೆ ಗಂಡ ಹೆಂಡತಿಯನ್ನು ಮಾತಾಡ್ಕೊಂಡು ಆದಮೇಲೆ ಹೇಳಿದರು, ನಮ್ಮ ಮಗ ಒಬ್ಬ ಚಿಕ್ಕ ವಯಸ್ಸಿನಲ್ಲೇ ನೀರಿನಲ್ಲಿ ಮುಳುಗಿ ಸತ್ತೋಗ್ಬಿಟ್ಟ, ಈಜಾಡಲಿಕ್ಕೆ ಅಂತ ಹೋಗಿ ಸ್ನಾನ ಮಾಡಲಿಕ್ಕೆ ಹೋಗಿ ಸತ್ತೋದ, ನಮಗೆ ಆ ಮಗ ಬೇಕು ಅಂತ ಅಪೇಕ್ಷೆ ಅಂತ. ಇದೆಲ್ಲರೂ ಸಾಧ್ಯವೇ? ಇದು ಎಲ್ಲರೂ ಸತ್ತ ಮಗನ ತೊಗೊಂಬ ಅಂತಂದರೆ ಹೆಂಗಿದು ಸಾಧ್ಯ? ಕೃಷ್ಣ ಥಾಟ್ಲೆಸ್ಸಾಗಿ ಹೇಳ್ದ, ಆಗಲಿ ತರ್ತೀನಿ ಅಂಥೇಳಿ ಅವನು ಎಲ್ಲಿ ಸತ್ತಿದ್ದಾನೋ ಅದೇ ಮಡುವಿನಲ್ಲಿ ತಾನು ಹಾರ್ತಾನೆ. ಹೋಗಿ ವರುಣಲೋಕಕ್ಕೆ ಹೋಗಿ ಅಲ್ಲಿ ಕೇಳಿದ್ರೆ ಇಲ್ಲಪ್ಪ ಅವನಿಗೆ ಇಲ್ಲ ಯಮಲೋಕದಲ್ಲಿದ್ದಾನೆ ಅಂತಂದರು. ಮತ್ತು ಅಲ್ಲಿ ತನಕ ಹೋಗಿ ಇಲ್ಲ ಇವನು ಆಯುಷ್ ಮುಗಿದಿದೆ ಹಾಗೆ ಹೀಗೆ ಅಂತಂದರೆ ಕೃಷ್ಣಂದು ಒಂದೇ ವ್ಯವಹಾರ, ಅದು ಏನಾರೂ ಆಗಿರಲಿ ಅದು ಬೇರೆ ಪ್ರಶ್ನೆ. ನಮ್ಮ ಗುರುಗಳ ಅಪೇಕ್ಷೆ ಪಟ್ಟಿದ್ದಾರೆ, ನೆರವೇರಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೇನೆ, ಆದ್ದರಿಂದ ನೀನು ನಮಗೆ ನೀನು ಕೊಡಲೇಬೇಕು ಅಂಥೇಳಿ ಆ ಮಗುವನ್ನು ಕರ್ಕೊಂಡ್ಬಂದು ತಂದೆ ತಾಯಿ ಗುರುಗಳ ಎದುರಿ ನಿಲ್ಲಿಸಿ, ಅಪ್ಪ ಸಂತೃಪ್ತಿ ಆಯಿತು, ನಿನ್ನಂಥ ಶಿಷ್ಯ ಸಿಕ್ಕಿದ್ದು ನಮ್ಮ ಜನ್ಮಾಂತರದ ಪುಣ್ಯ ಅಂತ ಹೇಳಿ ಸಂಪೂರ್ಣವಾದ ಹೃದಯದಿಂದ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ. ಹಾಗಾಗಿಯೇ ನಮಗೆ ಅವೆಲ್ಲ ಅಸಾಧ್ಯ, ನಾನು ಒಪ್ಕೊಳ್ತೇನೆ, ನಮಗೆ ಅವೆಲ್ಲ ಅಸಾಧ್ಯ, ಸತ್ತವ್ರನ್ನ ಬದುಸ್ಕೊಂಬರ್ರಿ ಅವೆಲ್ಲ ಸಾಧ್ಯ ಇಲ್ಲ. ಆದರೆ ಗುರುಗಳ ಸೇವೆಯನ್ನು ಮಾಡಿ ಅವ್ರ ಮನಸ್ಸಿಗೆ ಸಂತೋಷ ಆಗೋ ಹಾಗೆ ಮಾಡಿ ಹೃತ್ಪೂರ್ವಕವಾದ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬ ಶಿಷ್ಯನೂ ಪ್ರಯತ್ನ ಮಾಡ್ಬೋದು. ಇವನು ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಆಗಿರ್ಬೋದು. ನಮಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಗುರು ಶಿಷ್ಯರಿಗೆ ರೈವಲ್ರಿನೆಸ್, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವಲ್ಲ. ಯಾಕೆಂದರೆ ಇಂಗ್ಲೀಷ್ ಪ್ರಭಾವ, ಹೀ ಈಸ್ ಮೈ ಟೀಚರ್, ಅವನು ನಮ್ಮ ಮೇಷ್ಟ್ರು ಅಂತೀವಿ. ಈಗ ಬಹುವಚನ ಅನ್ನೋದು ಇಲ್ಲೇ ಇಲ್ಲ, ಈಗ ಬಹುವಾಗಿ ಏಕವಚನ. ಈಗ ಹಾಗಾಗಿ ಗುರುಗಳು ಅಂತ ಬಹುವಚನ ಇದ್ದಿದ್ದು ಈಗ ಏನಾಗಿದೆ ಅಂದರೆ ಹೀ ಈಸ್ ಮೈ ಟೀಚರ್ ಅಂತ ಹೇಳ್ತೀವಿ. ಹಾಗೆ ಆಮೇಲೆ ಎಂತಹ ಮಟ್ಟವನ್ನು ಮುಟ್ಟಿದ್ದೇವೆ ಅಂತಂದರೆ, ಅಯ್ಯೋ ಏನು ಪುಕ್ಷಾಟ ಹೇಳ್ಕೊಟ್ಟಿದ್ದಾನ, ಕೊಟ್ಟಿಲ್ವೇ ಫೀಸು ಅಂತ ಹೇಳ್ತೀವಿ. ಅಲ್ಲಿಗೆ ಆ ಸಂಬಂಧ ಮುಗದೇ ಹೋಯಿತು ಅಂತ. ಹಾಗಲ್ಲ, ಎಂಥೋದನ್ನು ಕೇಳಿದರೂ ಸಹ ಅದನ್ನು ಕೊಟ್ಟು ನಾನಿನ್ನು ಬರಲೇ ಅಂತ ಹೇಳಿ ವಾಪಸ್ ಬರ್ತಾನೆ ಕೃಷ್ಣ. ಇದು ಆ ಮಾಡಿರುವಂತಹ ರೀತಿ.
ಜೊತೆಗೆ ಆಮೇಲೆ ನಾವೆಲ್ಲರೂ ನೋಡಿದ್ದೀವಲ್ಲ, ಈಗೆಲ್ಲ ಎಷ್ಟೋ ಜನ ನಾವೆಲ್ಲ ವಿದ್ಯಾವಂತರಿದ್ದೀವಿ. ನೀವು ಕಾಲೇಜ್ ಡೇಸ್ನಲ್ಲಿ ಓದಿದ್ದು ಏನೇನು ಜ್ಞಾಪಕ ಇದೆ ಅಂದರೆ ಏನಿಲ್ಲ ಅಂತ ಒಂದೇ ವಾಕ್ಯದಲ್ಲಿ ಹೇಳ್ತೀವಿ. ಈಗ ನಾವೆಲ್ಲ ಯಾವೆಲ್ಲ ಅಲ್ಲೇ ಕಾಲೇಜ್ ಮುಗಿದ ಮೇಲೆ ಅಲ್ಲೇ ಬಿಟ್ಟು ಬಂದ್ವಿ ಅಂತ. ಆದರೆ ಕೃಷ್ಣ ಹಾಗಲ್ಲ, ಕೊನೆ ತನಕ ತಾನು ಕಲಿತ ವಿದ್ಯೆಗಳನ್ನು ಮನನ ಮಾಡ್ದ ಅವನು. ಇದು ವಿಶೇಷತೆ ಅಂತಾರೆ. ಭಾಗವತದಲ್ಲಿ 11ನೇ ದಶಮಸ್ಕಂದ ಅಲ್ಲದೇ 11, 12ನೇ ಸ್ಕಂದಗಳಲ್ಲಿ 11ನೇ ಸ್ಕಂದದಲ್ಲಿ ಅವನ ನಿತ್ಯ ಅವನ ಚರ್ಯೆ ಹೇಗಿತ್ತು ಅನ್ನೋದನ್ನು ನಾರದರು ವರ್ಣನೆ ಮಾಡಬೇಕಾದ್ರೆ ಪ್ರತಿದಿನ ಬೆಳಗಾಗೆದ್ದು ಅವನು ಎಷ್ಟೊಂದು ರಾಜಕಾರಣ ಇದ್ದರೂ ಸಹ ತನ್ಪಾಡಿಗೆ ತಾನು ಪ್ರತ್ಯೇಕವಾಗಿ ಏಕಾಂತದಲ್ಲಿ ಕೂತ್ಕೊಂಡು ಎಲ್ಲವನ್ನು ಮನನ ಮಾಡ್ತಾ ಇದ್ದ, ಆತ್ಮಾವಲೋಕವನ್ನು ಮಾಡ್ಕೊಳ್ತಾ ಇದ್ದ ಅಂಥೇಳಿ ಅತ್ಯಂತ ಸ್ಪಷ್ಟವಾಗಿ ಬರೀತಾರೆ. ಹಾಗಾಗಿ ನಾವು ಕಲ್ತಿರೋದು ಎಂಥದ್ದೇ ಆಗಿರಬಹುದು, ಕಲ್ತಿರೋದು ಬಿಟ್ಟು ಬರೋದಲ್ಲ, ಅದೊಂದು ಸ್ಟೇಜ್, ಅದು ಸ್ಟೆಪ್. ಅದಾದಮೇಲೆ ನಾವು ಬೆಳೆಸ್ಕೊಳ್ಬೇಕು. ಕೃಷ್ಣ ಯಾಕೆ ಜಗದ್ಗುರು ಆದ ಅಂತಂದರೆ ಇದೇ ಕಾರಣಕ್ಕೆ. ಅದನ್ನು ಅವನು ಮತ್ತೆ ಇನ್ನಿಷ್ಟು ಬೆಳೆಸ್ಕೊಂಡ, ಹೆಚ್ಚು ಮಾಡಿಕೊಂಡ, ಅದನ್ನು ಅವನು ಆಚರಣೆಗೆ ತಂದುಕೊಂಡ. ಅಷ್ಟೇ. ಕಲಿತು ಮನನ ಮಾಡ್ಕೊಂಡಿದ್ದು ಒಂದೇ ಅಲ್ಲ, ಅವನು ಮನನ ಮಾಡ್ಕೊಂಡಿದ್ರ ಜೊತೆಗೆ ಅದನ್ನು ಆಚರಣೆಗೆ ತಂದ ಅವನು. ನಮ್ಮವೆಲ್ಲ ಹೇಗಿದೆ ಅಂದರೆ ಎಷ್ಟೋ ಸಲ ನಾವು ಹೇಳ್ತಾ ಇರ್ತೀವಿ, MSc ಮಾಡಿರ್ತಾರೆ ನಮ್ಮಲ್ಲಿ ಎಷ್ಟೋ ಜನ. ಟೆಲಿಸ್ಕೋಪ್ಗಳು ಹೇಗೆ ಮಾಡಬೇಕು ಅನ್ನೋದು ಗೊತ್ತು ನಮಗೆ. 2 ಲೆನ್ಸ್ ಬಳಸಬೇಕು, ಅದಕ್ಕೆ ಇದರದ್ದು ಫೋಕಲ್ ಅಂತ ಅದಕ್ಕೆ ನಿಲ್ಲಬೇಕು, ಅದೆಲ್ಲ ಸರಿ. ಆದರೂ ಒಂದು ಟೆಲಿಸ್ಕೋಪ್ ಮಾಡೋದಕ್ಕೆ ನಮ್ಮ MSc ಲೆಕ್ಚರರ್ಗಳಿಗೆ ಬರೋದಿಲ್ಲ. ಥಿಯರಿ ಗೊತ್ತು ಅಷ್ಟೇ. ಕೆಮಿಸ್ಟ್ರಿ ಓದಿರ್ತಾರೆ, ಕೆಮಿಸ್ಟ್ರಿಯಲ್ಲಿ MSc ಮಾಡಿರ್ತಾರೆ, ಸೋಪ್ ಹೆಂಗೆ ಮಾಡ್ತಾರೆ ಅಂತ ಗೊತ್ತು ನಮಗೆ. ಅದಕ್ಕೆ ಎಂಥ ಒಂದು ಆಯಿಲ್ ಬೇಕು, ಎಂಥ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಬೇಕು, ಇವೆಲ್ಲ ಗೊತ್ತು ನಮಗೆ. ಆದರೆ ಬೇಡಪ್ಪ, ನಾವು ಮಾಡಿರೋ ಸೋಪ್ ಮಾಡಿದರೆ ಮೈ ಹಚ್ಕೊಂಡ್ರೆ ಆಗಲಿಕ್ಕಿಲ್ಲ ಅಂತ ಇಟ್ಕೊಳ್ಳೋಣ. ಪಾತ್ರೆ ತೊಳೆಯೋಕ್ಕೆ ಅದಕ್ಕಾದ್ರೂ ಒಂದು ಸೋಪ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ವೇ? ಅದನ್ನು ನಾವು ಅಂಗಡಿಯಿಂದ ತರಬೇಕೆ? ಪ್ರಾಕ್ಟಿಕಾಲಿಟಿ ಅನ್ನೋದೇ ನಮಗೆ ಬರೋಲ್ಲ. ಏನು ಅಂದರೆ ಪುಸ್ತಕದಲ್ಲಿ ಕರೆಯೋದು, ಮಸ್ತ್ ಆ ಪುಸ್ತಕ ಮುಚ್ಚಿಟ್ಟು ಶಾರದಾ ಪೂಜೆ ಮಾಡಿ ಎದ್ದು ಹೋಗ್ತಿರೋದು ಅಷ್ಟೇ. ಹೀಗಾಗಿದೆ. ಕೃಷ್ಣ ಮಾತ್ರ ಹಾಗಾಗಲಿಲ್ಲ. ತಾನು ಯಾವುದನ್ನು ಕಲಿತನೋ ಅದನ್ನು ಅವನ ಆಚರಣೆಗೆ ತಂದ ಅವನು. ಇದು ಅವನ ಬದುಕಿನಲ್ಲಿ ಅನೇಕ ಕಡೆಗೆ ನಾವು ನೋಡ್ತೀವಿ. ಏನೇನು ಕಲಿತ್ಕೊಂಡ, ಎಲ್ಲರ ಜೊತೆಗೂ ಏನು ಸಾಮಾನ್ಯವಾಗಿ ವಿದ್ಯೆಯನ್ನು ಕಲಿಯೋದ್ರಲ್ಲಿ ಏನಪ್ಪ, ಸಾಮಾನ್ಯವಾಗಿ ವಿದ್ಯೆ ಅಂದರೆ ಏನು ಅಂತ ಹೇಳ್ತಾರೆ. ಸಾವಿದ್ಯಾ ಯಾ ವಿಮುಕ್ತೈ ಅಂತ. ಯಾವುದು ವಿದ್ಯೆ ಅಂತಂದರೆ ಯಾವುದು ನಮಗೆ ಡಿಟ್ಯಾಚ್ಮೆಂಟನ್ನು ಕೊಡುತ್ತೋ, ಬಿಡುಗಡೆಯನ್ನು ಕೊಡುತ್ತೋ ಅದು ವಿದ್ಯೆ ಅಂತ. ಬಿಡುಗಡೆ ಅಂದರೆ ಯಾವುದರಿಂದ ಬಿಡುಗಡೆ ಅಂತಂದರೆ ಡೌಟ್ಸ್ ಇರಬಾರ್ದು, ಅಥವಾ ಯಾವುದನ್ನು ಕೆಲಸ ಮಾಡಬೇಕಾದ್ರೆ ಇದು ಮಾಡಬೇಕೋ ಮಾಡಬಾರ್ದೋ, ಇದು ಸರಿನೋ ತಪ್ಪೋ, ಇದು ಮಡಿಯೋ ಮೈಲಿಗೆಯೋ, ಹೀಗೆ ಮಾಡಬೇಕೋ ಮಾಡಬಾರ್ದೋ, ನಮಗೆ ಬರೀ ಡೌಟ್ಗಳೇ ಶುರುವಾಗ್ತಾ ಇರ್ತವೆ. ದೇವ್ರ ಪೂಜೆ ಕೂತ್ಕೊಳ್ರಿ ಅಂದರೆ ಇದನ್ನು ಎಡಕ್ಕೆ ಇಟ್ಕೋಬೇಕೋ ಬಲಕ್ಕೆ ಇಟ್ಕೋಬೇಕು, ಅಲ್ಲಿಂದ ಶುರುವಾಗುತ್ತೆ. ಕುಂಕುಮದ ಭರಣೆ ಎದುರಿಗೆ ಇಟ್ಕೋಬೇಕು, ಎಡಕ್ಕೆ ಇಟ್ಕೊಳ್ಬೇಕು, ಬಲಕ್ಕೆ ಇಟ್ಕೋಬೇಕು, ಎಡಗೈಯಿಂದ ಬರೀ ಇವೇ ಪೂಜೆನೇ ಮರ್ತು ಹೋಗ್ಬಿಡುತ್ತೆ. ದೇವರೇ ಎತ್ತಲಾಗ ಹೋಗ್ಬಿಡ್ತಾನೆ. ಬರೀ ಪೂರ್ವ ದಿಕ್ಕಿಗೆ ಕೂತ್ಕೋಬೇಕು, ಪಶ್ಚಿಮ ದಿಕ್ಕಿಗೆ ಕೂತ್ಕೊಳ್ಬೇಕು. ಆಮೇಲೆ ಎಲ್ಲ ನಮ್ಮಲ್ಲಿ ಪೂರ್ವ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ, ಉತ್ತರ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ. ಮತ್ತು ಹಂಗಾರೆ ಏನು ಮಾಡೋದು? ದೇವರೇ ಬಿಟ್ಬಿಡೋದು ಅತ್ಲಾಗೆ. ಹೀಗೆ ಅದಲ್ಲ ಮುಖ್ಯವಾಗಿರ್ತಕ್ಕಂಥದ್ದು. ಈ ಡ್ಯುಯಲಿಟಿ ಅಂತ ಹೇಳ್ತೀವಲ್ಲ, ದ್ವಂದ್ವ, ಗೊಂದಲ ಇದೆಯಲ್ಲ, ಇದನ್ನು ಇದಂ ಇತ್ತಂ ಅನ್ನುವಷ್ಟು ನಿರ್ಣಯಾತ್ಮಕವಾಗಿ ಮಾಡೋದಿದೆಯಲ್ಲ, ಅದೇ ವಿಮುಕ್ತಿ ಅಂತ. ಸಾವಿದ್ಯಾ ಯಾ ವಿಮುಕ್ತಯೇ. ಯಾವುದೇ ಮಾಡೋ ಅದ್ರ ಬಗ್ಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ದೃಷ್ಟಿಕೋನ ಇರಬೇಕು. ವೆಂಕಟಾಚಲ ಅವಧೂತರಿದ್ರಲ್ಲ, ಅವರು ಸಂಧ್ಯಾ ಏನೂ ಮಾಡ್ತಿರ್ಲಿಲ್ಲ. ಇವ್ರ ಹತ್ರ ಹೋದಾಗ ಅವರ ಶಿಷ್ಯರ ವರ್ಗದವ್ರು ಹೇಳಿದ್ದು, ನಾವೇನು ಅವ್ರನ್ನ ಭೇಟಿ ಮಾಡಲಿಲ್ಲ. ಮಹಾಸನ್ನಿಧಾನದವ್ರ ಹತ್ರ ಹೋದಾಗ ಅವಧೂತ್ರೆ, ವೆಂಕಟಾಚಲ ಏನೋರೇ, ನೀವು ಜನಿವಾರವೇ ಹಾಕ್ಕೊಂಡ್ರಿ, ಇಲ್ಲದೆ ಹೋದರೆ ಬೇರೆಯವ್ರಿಗೆ ನಮ್ಗೆ ಹೇಳೋದು ಕಷ್ಟ ಆಗತ್ತೆ ಅನ್ನೋರಂಥವ್ರು. ನೀವು ಹಾಕ್ಕೊಂಡು, ಹೌದಾ ಹಾಕ್ಕೋಬೇಕಾ, ಸರಿ ಅಂತಂದರೆ, ನಿಮ್ಮ ಹತ್ರ ಇದೇನೋ ಜನಿವಾರ ಅನ್ನೋರು. ಅವ್ರ ಶಿಷ್ಯರು ಯಾರೋ ಇಟ್ಕೊಂಡಿರ್ತಿದ್ರು, ಗುರುಗಳು ಹಿಂಗೆ ಕೇಳ್ತಾರೆ ಅಂತ. ಹಾಕ್ಕೊಂಡೆ ಅಂತಂದ್ರೆ ಹಾಕ್ಕೊಳ್ಳೋರು ಇವರು. ಅಲ್ಲಿಂದ ಬರ್ತಿರ್ಲಿಕ್ಕೆ, ಹೊರಗಡೆಗೆ ಬರ್ತಿರ್ಲಿಕ್ಕೆ ಇನ್ಯಾರೋ ಒಬ್ಬರು ಒಂದು 2-4 ದಿನ ಹಾಕ್ಕೊಂಡಿರ್ತಿದ್ರು. ಇವರು ಅಷ್ಟೊತ್ತಿಗೆ ಯಾರೋ ಗುರುಗಳೇ ನನ್ನ ಜನಿವಾರ ಹರಿದು ಹೋಗಿದೆ, ಹೌದಾ ತಗೋ ನಂದಿದೆ ಅಂತ ಕೊಟ್ಟರೆ ಅವರು ಹಾಗೊಂದು 15 ಜನಕ್ಕೆ ಹಾಕಿದ್ರು ಅವರು. ಅದಕ್ಕೆ ಅದರ ಅರ್ಥ ಏನು? ಇವ್ರಿಗೆ ಶ್ರದ್ಧೆ ಇಲ್ಲವೇ ಅಂತಂದರೆ, ಅವರೇ ಹೇಳಿರುವ ಮಾತು, ಅವ್ರ ಶಿಷ್ಯವರ್ಗದವ್ರು ನನಗೆ ಹೇಳಿದ್ದು. ಅವ್ರು ಹೇಳಿದ್ದು, ಸೇವೆ ಮಾಡಬೇಕಾದ್ರೆ ಅವ್ರ ಊರಲ್ಲಿ ಯಾವುದೋ ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಒಂದು ಶಿಲಾಶಾಸನ ಏನೋ ಬರೆದಿತ್ತಂತೆ. ಯಾವುದೋ ಒಂದೇನೋ ಎಷ್ಟೋ 1008 ಕೊಡ ಅಭಿಷೇಕ ಮಾಡಿದರೆ ಇಂಥದ್ದೇನೋ ಸಿದ್ಧಿಯಾಗತ್ತೆ ಹಾಗೆ ಅಂತ. ಒಂದು ದಿನ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆ ತನಕ, ಬೆಳಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಸ್ನಾನ ಮಾಡಿ ಅಲ್ಲಿಗೆ ಹೋಗೋದು, ಒಂದು ಮುಳುಗು ಹಾಕೋದು, ಮತ್ತು ಆ ಕೊಡ ನೀರು ತಗೊಂಬರೋದು, ಸುರಿಯೋದು, ಮಂತ್ರ ಹೇಳ್ತಾ, ಮತ್ತು ಅಲ್ಲಿ ಹೋಗೋದು, ನೀರಲ್ಲಿ ಮುಳುಗು ಹಾಕೋದು, ಒಂದು ಕೊಡ ನೀರು ತಂದು ರಾತ್ರಿ 11 ಗಂಟೆ ತನಕ 1008 ಕೊಡದಿದ್ದ ಅಭಿಷೇಕ ಮಾಡಬೇಕಾದ್ರೆ ಮಾಡಿದ್ದೀನಿ ಅಂತಂದು. ಇದು ಮಾಡಿದ ಮೇಲೆ ಇದರ ಫಲ ಏನು, ಇದು ಬೇಕೇ ಬೇಡವೇ ಅನ್ನುವ ಮಥಿತಾರ್ಥ ಅಂತ ಹೇಳ್ತೀವಲ್ಲ, ಆ ಸಿದ್ಧಾಂತಕ್ಕೆ, ಆ ತತ್ವಕ್ಕೆ ಬಂದ್ವಿ ಅಂತ. ನಮ್ಮದು ಹೆಂಗೆ? ಸಿಂಬಳದ ನೊಣ ನೀನು ಮಂಕುತಿಮ್ಮ, ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ,
ನಂಬಿಯೂ ನಂಬದಿಹ ಇಬ್ಬಂದಿ ನೀವು. ಇತ್ಲ ನಂಬಿಕೆ ಇದೆಯಾ? ಹ್ಞೂ ಅಂತೀವಿ. ಮತ್ತು ಡೆಫಿನೆಟಾಗಿ ಮಾಡ್ತೀಯಾ? ಅದು ಇಲ್ಲ. ಅಷ್ಟೇ. ಹೀಗೆ ಆದರೆ ಕೃಷ್ಣನ ಮಾತ್ರ ಹೇಗೆ ಅಂತಂದರೆ ಅವನು ಯಾವುದರಲ್ಲೇ ಅಷ್ಟೇ ಅಂತಾನೆ ಪ್ರತಿಯೊಂದರಲ್ಲೂ ಆಚರಣೆಗೆ ತಂದಿರೋದನ್ನು ನೋಡ್ತೀವಿ. ಅವನ ಬದುಕಿನಲ್ಲಿ ನೋಡಿ ಎಲ್ಲಾದರೂ ಒಂದು ಅನುಮಾನ ಬಂದಿರೋದು ಎಂಥಾರು ಒಂದು ಪ್ರಸಂಗ ಇದೆಯಾ? ಯಾವ ಸಂದರ್ಭದಲ್ಲೂ ಅನುಮಾನ ಬರಲಿಲ್ಲ ಅವನಿಗೆ. ಏನು ಕೆಲಸ ಮಾಡಬೇಕಾದ್ರೂ ನಾನು ಮಾಡ್ತಾ ಇರೋದು ಸರಿ ಅಂತಲೇ ಹೇಳ್ತಾ ಇದ್ದ. ಅವನಿಗೆ ಅಭಿಮನ್ಯು ಸತ್ತಿದ್ದಕ್ಕೆ ಅವನಿಗೆ ಬೇಸರ ಇಲ್ಲ, ಕರ್ಣನ ಸಾಯಿಸಿದ್ದಕ್ಕೆ ಬೇಸರ ಇಲ್ಲ, ಯಾವುದು ಇಲ್ಲ ಆಗಬೇಕಾದ್ದೆ ಕಣ ಇವೆಲ್ಲ ಅಂತಾನೆ ಅವನು, ಇವೆಲ್ಲ ಆಗಬೇಕಾದ್ದೆ ಅಂತ. ಹಾಗಾಗಿಯೇ ಅವನೊಬ್ಬ ಅದ್ಭುತವಾದ ವ್ಯಕ್ತಿ. ಅದಕ್ಕೆ ಅವನ ಬದುಕು ಅಂತ ಅನ್ನೋದೇ ಅತ್ಯಂತ ಏನು ಒಂದು ಸೊಗಸಾದ ಪಾಠ ಇದ್ದಾಗೆ. ಹಾಗೆ ಅದರಿಂದಲೇ ಅವನನ್ನು ಜಗದ್ಗುರು ಅಂತ ಹೇಳೋದು. ಕೃಷ್ಣನೇ ಹೇಳ್ತಾನೆ, ಅವನು ನೋಡಿದರೆ ಎಷ್ಟು ಸುಂದರ, ಎಷ್ಟೊಂದು ಜನ ಚೆಲುವೆಯರವನನ್ನು ಮದುವೆ ಮಾಡಿಕೊಂಡ್ರು. ನೇರವಾಗಿ ಅವನ ರುಕ್ಮಿಣಿಗೆ ಹೇಳ್ತಾನೆ ಏನು ಅಂತಂದರೆ, ಯಾವುದೇ ಒಬ್ಬ ಹೆಣ್ಣಿನ ಸೌಂದರ್ಯವೂ ಸಹ ನನ್ನ ಹುಬ್ಬನ್ನು ಮೇಲೆ ಎತ್ತೋಷ್ಟು ಸಶಕ್ತವಾಗಿಲ್ಲ ಅಂತ. ಯಾರಿವಳು ಅಂತ ಒಂಚೂರು ಕುತೂಹಲದಿಂದ ನೋಡುವಷ್ಟು ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡಿಸಲ್ಲ ಅಂತ. ಎಂತಹ ಸೌಂದರ್ಯವು ನನ್ನ ಮನಸ್ಸನ್ನು ಚಪಲಗೊಳಿಸೋದಿಲ್ಲ, ಚಂಚಲಗೊಳಿಸೋದಿಲ್ಲ ಅಂತ. ಆದ್ದರಿಂದಲೇ ಅವನೊಬ್ಬ ಯೋಗೀಶ್ವರ ಅಂತ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅಂತ ಹೇಳಿದ್ರಲ್ಲ. ಯಾಕೆಂದರೆ ಅವನು ಯೋಗೀಶ್ವರ ಆಗಿದ್ದು ಈ ಕಾರಣಕ್ಕೆ ಅಂತ. ಯಾವ ಕಾರಣಕ್ಕೂ ಸಹ ಅವನ ಮನಸ್ಸಲ್ಲಿ ಚಿತ್ತ ಚಾಂಚಲ್ಯ ಆಗಲಿ, ವಿಕಾರ ಆಗಲಿ ಅವನಿಗೆ ಉಂಟಾಗಿರೋದನ್ನು ಕಾರಣದತ್ವ ಯಾವುದ್ರ ಬಗ್ಗೆ ಅಪೇಕ್ಷೆ ನಿರಪೇಕ್ಷೆ ಯಾವುದು ಉಂಟಾಗಿರೋದು ನಮಗೆ ಕಾಣಲಿಲ್ಲ. ಅವನಿಗೆ ಏನು ಉಪದೇಶ ಮಾಡಿದ್ನೋ ಕೃಷ್ಣ ಅದೇ ರೀತಿ ನಡೆದು ತೋರಿಸ್ದ. ತಾನು ಏನು ಆಚರಣೆ ಮಾಡಿದ್ನೋ ಅದೇ ರೀತಿ ನಡೆದ ಅವನು ಅಂತ. ಅವನು ಆಚರಣೆ ಅವನು ನುಡಿದಿದ್ದೇ ಬೇರೆ ನಡೆದಿದ್ದೇ ಬೇರೆ ಅನ್ನೋದಿಲ್ಲ. ಎಲ್ಲ ಹೇಳ್ತೀವಲ್ವ, ನೈನಂಚಿಂದಂತಿ ಶಸ್ತ್ರಾಣಿ ನೈನಂದಹತಿ ಪಾವಕ ಭಗವದ್ಗೀತೆಯಲ್ಲಿ ಓದ್ತೀವಿ. ಇವೆಲ್ಲ ಹೇಳಲಿಕ್ಕೆ ಅಷ್ಟೇ ಬಹಳ ಚಂದ ಅಂತ ಅನಿಸುತ್ತೆ. ಅಲ್ಲ ಹಾಗಾದ್ರೆ ನೈನಂಚಿಂದಂತಿ ಶಸ್ತ್ರಾಣಿ ನೈನಂದಹತಿ ಪಾವಕ ಅಂತ ಕ್ಷಣಕ್ಕೆ ಹಂಗಾರೆ ಅಡುಗೆ ಮಾಡ್ಬೇಕಾದ್ರೆ ಒಂಚಿರ್ತಾರೆ ಅಂತ ಯಾಕೆ ಅನ್ಬೇಕು? ಆಹಾ ಅನ್ಬೇಕಿತ್ತು. ಅಯ್ಯೋ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಅನ್ಬೇಕಿತ್ತು. ಆಹಾ ಅಂತಂತೀವಿ. ಅದನ್ನು 4 ಜನಕ್ಕೆ ತೋರಿಸ್ತೀವಿ, ನೋಡಿರಿ ಇಲ್ಲೆಲ್ಲ ಬಳೆ ಹಾಕ್ದಂಗೆ ಹಾಕಿದೆ ನೋಡಿರಿ, ಇವೆಲ್ಲ ಸುಟ್ಕೊಂಡಿದ್ದು ಅಂತ. ಆದರೆ ಕೃಷ್ಣನಿಗೆ ಮಾತ್ರ ಇಂಥವು ಏನು ಅಂತಂದರೆ ಆತ್ಮಕ್ಕೆ ಎಂದೆಂದು ನೋವಿನ ಅನುಭವವೂ ಇಲ್ಲ, ನೋವು ಆಗಲ್ಲ ಅಂತ ಅನ್ನೋದು ಹಾಗೆ ಸಂತೋಷವಾಗಿದ್ದ. ಅದಕ್ಕೆ ಅವನು ಸಾಯುವ ಕಾಲದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡ. ಆ ಕಾಲಿಗೆ ಕಾಲನ್ನು ಅಲುಗಾಡಿಸ್ತಾ ಇರಬೇಕಾದ್ರೆ ಬಾಣವನ್ನು ಹೊಡೆದ್ರೆ ಅವನು ಬೇಡ, ಅವನು ಓಹೋ ಜಿಂಕೆ ಇರ್ಬೋದು ಅಂತ ಹತ್ತಿರ ಬಂದರೆ, ಓ ನೀನೇನೇ ಹೊಡೆದಿದ್ದೋ, ಈ ಬಾಣ ಬೇಕಾ, ನಿಂಗೆ ಉಪಯೋಗ ಆಗುತ್ತಾ, ತೊಗೊಂಡು ಹೋಗು ಅಂತ. ಹೀಗೆ ಯಾಕೆಂದರೆ ಅವನಿಗೆ ಯಾವಾಗಲೂ ಅಷ್ಟೇ ಒಂದು ಸಂತೋಷಕರವಾಗಿ ಇರಬೇಕಾದದ್ದು ಹೇಗೆ ಇರಬೇಕು ಅಂತ ಅನ್ನೋದನ್ನು ಕೃಷ್ಣನನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಬದುಕಿಗೆ ಕೃಷ್ಣ ಒಬ್ಬ ಜಗದ್ಗುರು ಅಂತಂದಿದ್ದು ಅದೇ ಕಾರಣಕ್ಕೆ. ಯಾವುದನ್ನು ಆಚರಣೆಗೆ ತಂದನೋ ಅದನ್ನು ಅವನು ಉಪದೇಶ ಮಾಡಿದ. ಸುಮ್ಮನೆ ಯಾವುದನ್ನು ತನಗೆ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ವೋ ಅದನ್ನು ಅವನು ಎಂದೂ ಹೇಳಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಕೃಷ್ಣನ ಮಾತುಗಳಲ್ಲಿ ಒಂದೂ ಸಹ ಇದು ಸುಮ್ಮನೆ ಎಕ್ಸಾಗರೇಷನ್ ಕಂಡ್ರಿ ಉತ್ಪ್ರೇಕ್ಷೆ ಅನ್ನೋವಂಥದ್ದು ಒಂದೂ ಮಾತು ಇಲ್ಲ. ಅದರಲ್ಲಿ ಯಾವುದನ್ನು ಅವನ ಆಚರಣೆಗೆ ತಂದನೋ ಅದಷ್ಟನ್ನು ಸಹ ಅವನು ಹೇಳಿರೋದನ್ನು ನಾವು ಕಾಣ್ತೇವೆ. ಇನ್ನು ಗೀತೆಯ ಬಗ್ಗೆ ನೀವು ಅನೇಕ ಜನಗಳು ದಿನ ಪಾರಾಯಣ ಮಾಡಿದ್ದೀರಿ, ನಿಮಗೆ ಗೊತ್ತೇ ಇದೆ. ಒಂದಕ್ಕಿಂತ ಒಂದು ಅದ್ಭುತವಾಗಿರುವಂತಹ ವಿಶೇಷತೆಯಲ್ಲಿ ಅದರಲ್ಲಿರುವುದನ್ನು ಕಾಣ್ತೇವೆ ನಾವು. ಏನು ಹಾಗಾದರೆ ಭಗವದ್ಗೀತೆ ಅಂತಂದರೆ ಏನು ಹೇಳುತ್ತೆ? ಆ ಗೀತೆಯ ಮೂಲಕವೇ ಅವನು ಏನು ಮಾಡಿದ, ಜಗದ್ಗುರು ಅನ್ನುವ ಅಲಂಕಾರವನ್ನು ಅಥವಾ ಯೋಗೀಶ್ವರ ಅನ್ನುವ ಪಟ್ಟವನ್ನು ಕೃಷ್ಣನಿಗೆ ಬಂದಿರೋದು ಕಾಣ್ತೇವೆ. ಗೀತೆ ಏನು ಹೇಳುತ್ತೆ ಅದನ್ನು ಆಲೋಚನೆಯನ್ನು ಮಾಡಿದರೆ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ನಾವು ಮಾಡುವ ಯಾವುದೇ ಒಂದು ಮಾಡುವ ಕೆಲಸದಲ್ಲಿ ಲೋಪದೋಷ ಆಯಿತೋ ಪಾಪ ಬರುತ್ತೆ. ಏನಾದರೂ ಒಳ್ಳೆ ಕೆಲಸ ಮಾಡಿದ್ವೋ ಪುಣ್ಯ ಬರುತ್ತೆ. ಪುಣ್ಯ ಬಂತೋ ಮತ್ತೆ ಒಳ್ಳೆಯ ಜನ್ಮ ಎತ್ತಬೇಕು. ಪಾಪ ಬರುತ್ತೋ ಕೆಟ್ಟ ಜನ್ಮ ಎತ್ತಬೇಕು. ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ, ನಿಸ್ತ್ರೈಗುಣ್ಯೋ ಭವ ಅರ್ಜುನ. ನೋಡಿ ಅವನು ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ಅಂತ. ಸಾತ್ವಿಕ ರಾಯಸ ತಾಮಸ ಗುಣಗಳು ಅಂತ ಹೇಳ್ತೀವಿ ನಾವು. ಒಳ್ಳೆಯವರಾಗಿದ್ದರೆ ಪುಣ್ಯ ಕೆಲಸವನ್ನು ಮಾಡ್ತೀವಿ, ಭಜನೆ ಸತ್ಸಂಗ ಇವೆಲ್ಲ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ನಮಗೆ ಪುಣ್ಯ ಬಂದುಬಿಡುತ್ತೆ. ಪುಣ್ಯ ಬಂದ್ರಿಂದ ಏನಾಗುತ್ತೆ, ಸ್ವರ್ಗ ಸುಖಗಳೋ, ಶ್ರೀಮಂತರ ಮನೆಯಲ್ಲಿ ಹುಟ್ಟೋದೋ, ವಿದ್ಯಾವಂತರೋ, ಯೋಗಿಗಳೋ, ಜ್ಞಾನಿಗಳೋ ಹಿಂಗೇನೋ ಆಗ್ಬಿಡ್ತೀವಿ. ಇದನ್ನು ಬೇಡ ನಮಗೆಲ್ಲ ಇವನ್ನೆಲ್ಲ ತಿರಸ್ಕಾರ ಮಾಡಿದ್ವಿ, ಪಾಪ ಬರುತ್ತೆ, ಇನ್ನೊಂದು ಹೀನ ಜನ್ಮ ಬರುತ್ತೆ. ಹಾಗಾಗಿ ಇದನ್ನು ತಪ್ಪಿಸ್ಕೋಬೇಕಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಕೃಷ್ಣ ಭಾಳ ಚೆನ್ನಾಗಿ ಹೇಳ್ತಾನೆ, ನಿಸ್ತ್ರೈಗುಣ್ಯೋ ಭವ ಅರ್ಜುನ. ನೀನು ಪುಣ್ಯವನ್ನೂ ಮಾಡಬೇಡ, ಪಾಪವನ್ನೂ ಮಾಡಬೇಡ. ಹಾಗಂದ್ರೆ ಇದು ಭಾಳ ಕಷ್ಟ ಆಯ್ತಲ್ಲ, ಕೆಲಸ ಮಾಡದೇ ಇರೋದು ಹಾಗೆ. ಯಾಕೆಂದರೆ ಎಲ್ಲವೂ ಕೆಲಸ ಇಲ್ಲದೆ ಹೋದರೂ ಒಂದು ನಡೆಯೋದೇ ಇಲ್ಲ. ಹಾಗಾದರೆ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತಂದರೆ ಹೇಗೆ ಮಾಡಬೇಕು? ಅದಕ್ಕೆ ಕೃಷ್ಣ ಕೊಡುವ ಎಕ್ಸಾಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಮಾಡುವ ಕರ್ಮವೆಲ್ಲ ಭಗವಂತನಿಗೆ ಅರ್ಪಣೆ ಮಾಡು. ನಾಹಂ ಕರ್ತ ಹರಿಃ ಕರ್ತ, ನಾನು ಮಾಡಿದ್ದಲ್ಲ ಭಗವಂತ ಮಾಡ್ತಾ ಇರೋದು ಅಂತ. ಪ್ರತಿಯೊಂದು ಕೆಲಸವನ್ನು ಸಹ ಭಗವಂತ ನೋಡ್ತಾ ಇದ್ದಾನೆ.
ನೀನು ಮಾಡ್ತಾ ಇರುವ ಈ ಕೆಲಸವನ್ನು ನಾವೇನು ಅಂದ್ಕೊಳ್ತೀವಿ, ಇಲ್ಲಿ ಯಾರೂ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅಂತೀವಿ. ಯಾರೂ ಇಲ್ಲದೇ ಇದ್ರೂ 10-12 ಜನ ಇರ್ತಾರಲ್ಲಿ. ಯಾರು ಇರ್ತಾರೆ? ಪಂಚಭೂತಗಳಿರ್ತಾವೆ. ಮೊದಲನೇದಾಗಿ ನಮ್ಮ ಅಂತರಂಗ ಇರುತ್ತೆ, ಜ್ಞಾನ ಇರುತ್ತೆ, ಬುದ್ಧಿ ಇರುತ್ತೆ. ಹಗಲು ರಾತ್ರಿಗಳಿಗೆ ಒಡೆಯರಾದಂಥ ಸೂರ್ಯ ಚಂದ್ರ ನಕ್ಷತ್ರಗಳು ಇವರೆಲ್ಲ ಇದ್ದೇ ಇರ್ತಾರೆ. ಅಷ್ಟಾದರೂ ಯಾರೂ ಇಲ್ಲ, ನಾವು ಒಬ್ಬರೇ ಇದ್ವಿ ಅಂತಿರ್ತೀವಿ ನಾವು. ಅದಕ್ಕೆ ಹಾಗಾಗಿ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಕೃಷ್ಣ ಹೇಳುವಂತಹ ಮಾತೇನು ಅಂತಂದರೆ, ಹಾಗಾಗಿ ಅದನ್ನು ಉಪದೇಶವನ್ನು ಮಾಡಿದ ಅವನು. ಅದಕ್ಕೆ ಆಚರಣೆಗೆ ತರಲಿಕ್ಕೆ ಆಗದೇ ಇರೋವಂಥದ್ದು, ಮಾಡಲಿಕ್ಕಾಗದೇ ಇರೋವಂಥದ್ದು ಒಂದೂ ಹೇಳಿಲ್ಲ ಕೃಷ್ಣ ಅದರಲ್ಲಿ. ನೋಡಿ, ಭಗವದ್ಗೀತೆ ನಮಗೆ ಏನು ಹೇಳುತ್ತೆ ಅಂತಂದರೆ, ನಾನು ಏನೂ ಮಾಡಲ್ಲಪ್ಪ, ನನ್ನಿಂದ ಮಾಡೋಕ್ಕಾಗಲ್ಲ ಅಂತ ಕೈ ಎತ್ತಿ ಕೈ ಬಿಟ್ಟು ಕೂತವನನ್ನು, ನಿಷ್ಕ್ರಿಯನಾಗಿರ್ತಕ್ಕಂಥನು, ನಯೋತ್ಸೆ ಇತಿ ಗೋವಿಂದ, ನಾ ಯುದ್ಧ ಮಾಡೋದೇ ಇಲ್ಲ ಅಂತ ಕುತ್ಕೊಂಡವನನ್ನು ಮತ್ತೆ ಕ್ರಿಯಾಶೀಲನನ್ನಾಗಿ ಮಾಡಿದ. ಭಗವದ್ಗೀತೆ ನಾವು ಎಷ್ಟು ಕೆಟ್ಟದಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಂದರೆ, ಭಗವದ್ಗೀತೆ ಯಾವಾಗ ಓದೋದು? ಭಗವದ್ಗೀತೆ ಯಂಗ್ಸ್ಟರ್ಸ್ ಎಲ್ಲರೂ ಭಗವದ್ಗೀತೆ ಓದ್ತಾ ಹೇಳಿ ನಮ್ಗೆ ಯೋಚನೆ ಶುರು ಆಗ್ಬಿಡುತ್ತೆ. ಏನು ರೀ ಅವ್ನು ಇನ್ನೂ 20-22 ವರ್ಷ ಹೀಗೆ ಭಗವದ್ಗೀತೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ. ನಿಜವಾಗ್ಲೂ ಓದಬೇಕಾದ್ದೇ ಆವಾಗ, ಅದು ಸ್ಕೂಲ್ನಲ್ಲೇ ಪಾಠ ಆಗಬೇಕು ಅದು. ಆವಾಗ ಏನಾಗುತ್ತೆ ಅಂದರೆ, ಒಬ್ಬ ಕ್ರಿಯಾಶೀಲನಾಗಿರ್ತಕ್ಕಂತಹ ವ್ಯಕ್ತಿಯನ್ನಾಗಿ ಅದು ಮಾಡುತ್ತೆ. ನಾನು ಯುದ್ಧ ಮಾಡೋದಿಲ್ಲ ಅಂಥೇಳಿ ಬಿಲ್ಲು ಬಾಣವನ್ನು ಕೆಳಗಿಟ್ಟು ಕೂತ್ಕೊಂಡವನ್ನ ಕೊನೆಗೆ ಏನು ಹೇಳ್ತಾನೆ ಕೃಷ್ಣ ಕೇಳಿದಾಗ, ಏನಪ್ಪ ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂದ್ರೆ, ನಷ್ಟೋ ಮೋಹ ಅಂತಾನು. ಇಲ್ಲ, ನನಗೆ ಯಾವ ಮೋಹವೂ ಇಲ್ಲ, ಈಗ ನನ್ನ ಮನಸ್ಸು ಕ್ಲಿಯರ್ ಆಯಿತು, ಆದ್ದರಿಂದ ಇನ್ನು ನಾನು ಯುದ್ಧ ಮಾಡ್ತೀನಿ ಈಗ ಅಂತ ಯಾರು ನಿಷ್ಕ್ರಿಯನಾಗಿ ಕೂತಿದ್ದಾನೋ, ನನಗೆ ಏನು ಮಾಡಬೇಕು, ಧರ್ಮ ಸಮ್ಮೂಢ ಚೇತ, ನಂಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಥವನಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ, ಈಗೇನು ಡೌಟ್ ಇಲ್ಲ, ನಾನೀಗ ಯುದ್ಧಕ್ಕೆ ಸಿದ್ಧನಾದೆ ಅಂತಾನೆ. ಹಾಗಾದರೆ ಭಗವದ್ಗೀತೆಯ ಮೂಲಕ ಕೃಷ್ಣ ನಮಗೇನು ಹೇಳಿದ್ದು? ನಿಷ್ಕ್ರಿಯನಾದಂಥವನನ್ನು ಅತ್ಯಂತ ಕ್ರಿಯಾಶೀಲನಾಗಿ ಮಾಡ್ತಾನೆ. ಆ ಪುಸ್ತಕವನ್ನು ಯಂಗ್ಸ್ಟರ್ ಓದಬೇಕೋ ಬೇಡವಾ? ಇವಾಗ ಓದಬೇಕು. ನಮ್ಮಲ್ಲಿ ಏನು ಮಾಡಿದ್ದೀವಿ, ಅದನ್ನೆಲ್ಲ ವೈಕುಂಠ ಸಮಾರಾಧನೆಯಲ್ಲಿ ಕೊಡ್ತೀವಿ. ಕೊಡೋದ್ರಿಂದ ಆ ಟೈಮಿಗೆ ಓದಬೇಕು ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಅವರೆಲ್ಲ ಇನ್ನು ಊಟ ಟೈಮ್, ಇನ್ನು ಎಷ್ಟೊತ್ತಿಗೆ ಊಟ, ಇಷ್ಟೊತ್ತಿಗೆ, ಹಾಗಾದ್ರೆ ಬರ್ರಿ ಅವರೇ ಕೊಟ್ಟಿದ್ದಾರಲ್ಲ ಭಗವದ್ಗೀತೆ, ಇದನ್ನೇ ಹೇಳೋಣ ಅಂತೀವಿ. ಆವಾಗೆಲ್ಲ ಓದಬೇಕಾದದನ್ನು ನಿತ್ಯ ಓದಬೇಕು, ಓದಿ ಅನುಸರಣೆ ಮಾಡಬೇಕು. ನಾನು ಅನೇಕ ಸಲ ಹೇಳ್ತಾ ಇರ್ತೀನಿ, ಚಂದ್ರಶೇಖರ ಭಾರತಿಗಳು ಹೇಳ್ತಾ ಇದ್ದರು ಏನು ಅಂತಂದರೆ, ಅದು ಪಾರಾಯಣ ಗ್ರಂಥ ಖಂಡಿತ ಅಲ್ಲ, ಪಾರಾಯಣ ಗ್ರಂಥ ಅಲ್ಲ, ಅದು ಆಚರಣಾ ಗ್ರಂಥ. ಅದು ಆಚರಣೆ ಏನು ಮಾಡಬೇಕು ಅಂತ ಚಂದ್ರಶೇಖರ ಭಾರತಿಗಳ ಹತ್ರ ಎಷ್ಟೋ ಜನ ಹೋಗಿ ಕೇಳ್ತಾ ಇದ್ರು, ನಮ್ಗೆ ಏನಾರು ಒಂದು ಮಂತ್ರೋಪದೇಶ ಕೊಡಿ, ಏನಾರು ಒಂದು ಜಪ ಇದು ಹೇಳ್ರಿ ಅಂತ. ಆವಾಗ ನೀವು ಭಗವದ್ಗೀತೆ ಓದೋ ಅಭ್ಯಾಸ ಇಟ್ಕೊಂಡಿರೋ, ನಿತ್ಯ ಓದ್ತಾ ಇದ್ದೀನಿ ಅನ್ನೋರು ಎಷ್ಟೋ ಜನ. ಅವ್ರ ಹತ್ರ ಹೋಗ್ಬೇಕಾದ್ರೆ ಹೇಳಬೇಕಲ್ಲ, ನಿತ್ಯ ಓದ್ತಾ ಇದ್ದೀನಿ ಅಂತ. ಹಾಗಾದರೆ 12ನೇ ಅಧ್ಯಾಯ ಓದಿದ್ದೀರೋ? ಓದ್ತಾ ಇದ್ದೀನಿ ಅಂತ. ಅದರಲ್ಲಿ 13ನೇ ಶ್ಲೋಕದಿಂದ 19ನೇ ಶ್ಲೋಕ ತನಕ ಓದಿದ್ದೀರಲ್ವಾ? ಅದರಲ್ಲಿ ಅವನು ಎಷ್ಟೋ ಒಂದು ಲಿಸ್ಟ್ ಕೊಟ್ಟಿದ್ದಾನೆ, ಒಂದು 15, 20, 24 ಗುಣಗಳನ್ನು ಕೊಟ್ಟಿದ್ದಾರಲ್ಲ. ಅದರಲ್ಲಿ ಒಂದನ್ನು ಈ ಜನ್ಮದಲ್ಲಿ ಆಚರಣೆ ತೊಗೊಂಡು ಬನ್ನಿ, ನೀವು ಉದ್ಧಾರ ಆಗ್ತೀರ. ಬೇರೆ ಏನು ಜಪ ತಪ ಏನೂ ಬೇಕಾಗಿಲ್ಲ ಅಂತ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ಅಂತ ಶುರುವಾಗುತ್ತೆ. ಅದರಲ್ಲಿ ಅದ್ವೇಷ್ಟ ಸರ್ವಭೂತಾನಾಂ, ಯಾವ ಪ್ರಾಣಿಗಳ ಬಗ್ಗೆನೂ ದ್ವೇಷ ಇಲ್ಲ. ಇದು ಒಂದು ಗಮನದಲ್ಲಿ ಇಟ್ಕೊಂಡ್ರೆ ನಾವು ಖಂಡಿತ ಉದ್ಧಾರ ಆಗುತ್ತೆ. ಸಮಯ ಭಕ್ತ ಮಮ ಪ್ರಿಯ, ಸಮಯ ಭಕ್ತ ಮಮ ಪ್ರಿಯ ಅಂತ 3-4 ಸಲ ಹೇಳ್ತಾನೆ ಕೃಷ್ಣ ಅದರಲ್ಲಿ ಅಂತ. ಮೈತ್ರ ಕರುಣ ಏವಚ, ಎಲ್ಲರ ಬಗ್ಗೆ ಒಂದು ಕರುಣೆ ಇರಬೇಕು ಅಂತ. ಇಂಥದನ್ನು ಇಟ್ಕೊಂಡಾಗ ನಾವು ಉದ್ಧಾರ ಆಗ್ತೇವೆ ಅಂತ ಚಂದ್ರಶೇಖರ ಭಾರತಿಗಳು ಹೇಳ್ತಾಯಿದ್ರು. ಶ್ರೀಧರ ಸ್ವಾಮಿಗಳದ್ದೇ ಒಂದು ಘಟನೆ ನೀವೆಲ್ಲ ಕೇಳಿರ್ಬೋದು ಅಂತ ಕಾಣಿಸುತ್ತೆ. ಐ ವಿಲ್ ರೀಕಾಲ್ ಇಟ್ ಒಂದು ಸಲ. ಶ್ರೀಧರ ಸ್ವಾಮಿಗಳು ಇದರಲ್ಲಿದ್ದರು, ಎಲ್ಲಿ ಸಜ್ಜನಗಡದಲ್ಲೋ ಎಲ್ಲೋ ಇದ್ದಾಗ, ಅವರ ಸಾಧನೆಯಲ್ಲಿದ್ದಾಗ ಅವ್ರನ್ನ ಭೇಟಿ ಮಾಡಲಿಕ್ಕೆ ಯಾರೋ ಒಬ್ಬರು ಬಂದರು ಆತ್ಮೀಯರು. ಇವ್ರ ಜೊತೆ ಮಾತಾಡ್ತಾ ಒಂದು ಸ್ವಲ್ಪ ದೂರ ಹೋದರು. ಸಜ್ಜನಗಡನೋ ಬೇರೆ ಯಾವುದೋ ಊರಿರ್ಬೋದು. ಅದಕ್ಕೆ ಅವ್ರನ್ನ ಕಳಿಸ್ಲಿಕ್ಕೆ ಅಂತಂದರು. ಹೋಗ್ತಾ ಇವರು ನಡ್ಕೊಂಡು ಹೋದರು. ಒಂದು 3 ಕಿಲೋಮೀಟ್ರ್ ನಡ್ಕೊಂಡು ಹೋದರು ಅವ್ರ ಜೊತೆಗೆ. ಆಮೇಲೆ ಅವ್ರು ಹೇಳಿದರು, ಅಯ್ಯೋ ನೀವು ಇರೋ ಜಾಗಕ್ಕಿಂತ 3 ಕಿಲೋಮೀಟ್ರ್ ಬಂದ್ರಿ, 3 ಮೈಲಿ ಬಂದ್ರಿ, ಮತ್ತಿನ್ನು 3 ಮೈಲಿ ವಾಪಸ್ ಹೋಗಬೇಕು, ಸಾಕು, ಇಲ್ಲೇ ನಿಂತ್ಕೊಳ್ಳಿ, ಇನ್ನು ವಾಪಸ್ ಹೋಗಿ ಅಂದರು. ಅಲ್ಲೊಂದು 10 ನಿಮಿಷ ನಿಂತ್ಕೊಂಡು ಮಾತಾಡಾಯಿತು. ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಗಿಡದ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಆ ಗಿಡದಲ್ಲಿ ಇರುವೆಗಳಾಗ್ಬಿಟ್ಟಿದ್ದಾವೆ. ಆ ಇರುವೆಗಳಾಗಿದ್ದೇನಾಗಿದೆ, ಒಂದು ಇರುವೆ ಇವ್ರಿಗೆ ಒಂಚೂರು ಕಚ್ಚಿದ್ವು ಕೆಲವು. ಇವರು ಓಹೋ ಇಲ್ಲೆಲ್ಲ ಇರುವೆ ಹತ್ಬಿಟ್ಟಿದ್ದಾವೆ, ನಡ್ರಿ ಆ ಕಡೆ ನಿಂತ್ಕೊಂಡು ಮಾತಾಡೋಣ ಅಂತೇಳಿ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿದರು. ಸ್ವಲ್ಪ ಹೊತ್ತಾದಮೇಲೆ ಅವ್ರು ಹೋದರು. ಇವರು ವಾಪಸ್ ನಡ್ಕೊಂಡು ಬಂದು ಆಮೇಲೆ ತಮ್ಮ ಬಟ್ಟೆ ನೋಡ್ತಾರೆ, ಅದ್ರ ಮೇಲೆ ಒಂದು ಇರುವೆ ಹತ್ಬಿಟ್ಟಿದೆ. ಅಯ್ಯೋ, ಆ ಗುಂಪಿನಲ್ಲಿ ಇರುವೆನ ಇಲ್ಲಿಗೆ ತಗೊಂಡು ಬಂದುಬಿಟ್ಟೆ, ಪಾಪ ಗುಂಪಿನಿಂದ ಅಗಲ್ಬಿಡ್ತಲ್ಲ ಅಂಥೇಳಿ ಮತ್ತೆ 3 ಕಿಲೋಮೀಟ್ರ್ ಹೋಗಿ ಆ ಗುಂಪಿನ ಮಧ್ಯದಲ್ಲಿ ಅದನ್ನು ಬಿಟ್ಟು ಮತ್ತೆ ವಾಪಸ್ ಬಂದರು. 12 ಕಿಲೋಮೀಟ್ರ್ ಹೋಗಿ ಬಂದಿದ್ದು. ಮೊದಲು ಒಂದು ಸಲ ಹೋಗಿ ಬಂದಿದ್ದು. ಇದೇನಿದು? ಮೈತ್ರ ಕರುಣ ಏವಚ. ತನ್ನ ಗುಂಪಿನಲ್ಲಿ ಇರೋದನ್ನು ಪ್ರತ್ಯೇಕ ಮಾಡಿದರೆ ಅದಕ್ಕೆ ಎಷ್ಟು ತೊಂದರೆ ಆಗತ್ತೆ. ನನ್ನಂತೆ ಅದು ಜೀವ ಅಂತಿದೆಯಲ್ಲ,
ಅದನ್ನು ಆಲೋಚನೆ ಮಾಡೋದಿದೆಯಲ್ಲ, ಹಾಗಾಗಿ ಅವರು ಮಹಾತ್ಮರಾದರು, ಪವಾಡ ಪುರುಷರಾದರು. ನಾವೇನು ಮಾಡ್ತಿದ್ವಿ, ಅದನ್ನ ಹಿಂಗೊಂದು ಅದಕ್ಕೆ ಮೋಕ್ಷನೇ ಕೊಟ್ಬಿಡ್ತಿದ್ವಿ. ಮುಂದಿನ ಜನ್ಮಕ್ಕೆ ಹೋಗತ್ಲಾಗೆ ಅಂಥೇಳಿ ಹೀಗೆ ಅಂದುಬಿಡ್ತಿದ್ವಿ ಅತ್ಲಾಗೆ. ಅದಕ್ಕೆ ಚಂದ್ರಶೇಖರ ಭಾರತಿಗಳು ಹೇಳ್ತಿದ್ರು, ಏನಪ್ಪ ಅಂತಂದರೆ ಒಂದಾದರೂ ಆಚರಣೆ ಮಾಡಿ ಅವ ಅನುಕೂಲ ಆಗುತ್ತೆ. ಈ ಥರದ್ದು ಒಂದಲ್ಲ ಎರಡಲ್ಲ ಕೃಷ್ಣ ಅನೇಕ ಉದಾಹರಣೆಗಳು ಕೊಟ್ಟಿರೋದನ್ನು ನಾವು ಕಾಣ್ತೇವೆ. ಅದಕ್ಕೆ ಮೈತ್ರ ಕರುಣಯೇವಚ ಅನಾಸಕ್ತ ಅಂತ, ಯಾವ ವಿಚಾರದಲ್ಲಿಯೂ ಸಹ ಆಸಕ್ತಿಯನ್ನು ಬೆಳೆಸ್ಕೊಳ್ಬಾರ್ದು ಅಂತ. ಅನಾಸಕ್ತ ದೃಢಮತಿ ಅಂತ, ಏನೇ ಕೆಲಸ ಮಾಡ್ತೀಯಾ ದೃಢವಾಗಿರೋದನ್ನು ಕಲಿ ನೀನು ಅಂತ. ಈ ಕೃಷ್ಣ ಕೊಟ್ಟಿರುವಂಥ ಇಷ್ಟೊಂದು ಎಕ್ಸಾಂಪಲ್ಗಳಲ್ಲಿ ಒಂದೇ ಒಂದು ಸಹ ಅವನು ಆಚರಣೆ ಮಾಡದೇ ಇರೋದಲ್ಲ, ಎಲ್ಲಾದರೂ ಅಷ್ಟೇ ನೋಡ್ತದೆ. ಇವ್ರು ಹೇಳ್ತಾರಲ್ಲ, ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ, ಭರತನ ಭಕ್ತಿ ಹೇಗಿತ್ತು, ಜೀವನ ಹೆಂಗಿತ್ತು ಅಂತ. ಒಡರಿಸುವ ನೆಲ್ಲಮಂ ಅದಾವುದುಂ ತನದಲ್ಲ, ಬಿಡನೊಂದು ಮಂ ರಾಜ್ಯ ತನದಲ್ಲವೆಂದು, ನಡೆವಂ ಸ್ವತಂತ್ರದಲ್ಲಿ ಸಲ್ಲಿಸುತ್ತೆ ವಿಧೇಯತೆಯ ಕಡು ಯೋಗಿ ಭರತನಲ್ಲ ಮಂಕುತಿಮ್ಮ ಅಂತ ಹೇಳ್ತಾರೆ. ಭರತನ ಆಡಳಿತದ ಲಕ್ಷಣ ಹೇಗೆ ಅಂತ ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಏನು ಒಡರಿಸುವ ನೆಲ್ಲಮಂ, ಎಲ್ಲ ಒಂದು ಕೆಲಸನೂ ಬಿಡ್ತಿರ್ಲಿಲ್ಲ, ಎಲ್ಲವನ್ನೂ ಮಾಡ್ತಾಯಿದ್ದ. ಆದರೆ ಅದು ಯಾವುದು ತನ್ನದಲ್ಲ ಗೊತ್ತು ಅವನಿಗೆ. ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ರಾಮ ಬರ್ತಾನೆ, ಬಂದು ನನ್ನ ರಾಜ್ಯ ನನಗೆ ಕೊಡು ಅಂತಂತಾನೆ. ಆವುದು ತನದಲ್ಲ, ಬಿಡನೊಂದು ಮಮ್ ರಾಜ್ಯ ತನದಲ್ಲವೆಂದು, ಅಯ್ಯೋ ಅವ್ರು ಬಂದಮೇಲೆ ಮಾಡ್ಕೊಳ್ತಾರೆ ಬಿಡ್ರಿ, ನಮಗೆ ಆತಕ್ಕೆ ಅಂತ. ನಮ್ಮ ಮನೆಯೇ 8 ದಿನ ಊರಿಗೆ ಹೋಗ್ತೀವಿ, ಆಮೇಲೆ ಬಂದು ಮಾಡ್ತೀವಿ ಅಂದರೆ ಬಿದ್ದಿರಲಿ ಬಿಡ್ರಿ ಇವೆಲ್ಲ, ಆಮೇಲೆ ಬಂದು ಮಾಡಿದ್ರೆ ಆಯಿತು ಅಂತೀವಿ. ಬಂದು ಮಾಡೋರು ಮತ್ತು ನಾವೇನೇ ಹೋಗ್ಬೇಕಾದ್ರೆ ನೀಟಾಗಿ ಇಟ್ಟು ಹೋಗೋಣ ಅಂತ ನಮ್ಗೆ ಐಡಿಯಾ ಬರೋಲ್ಲ. ಅಯ್ಯೋ ಇದ್ದಿದ್ದೇ ಇದೆ, ಯಾವತ್ತು ಬಗೆಹರಿಯೋದೇ ಇಲ್ಲ, ಮತ್ತು ಆಮೇಲೆ ಮಾಡಿದ್ರೆ ಆಯ್ತು ಬಿಡ್ರಿ ಅಂತ ಹೇಳ್ತೀವಿ. ನಮ್ಮ ಅನುಭವಗಳೇ ಇವು. ಅದಕ್ಕೆ ಹೇಳಿದ್ದು ಆವುದು ತನದಲ್ಲ, ಬಿಡನೊಂದು ಮಮ್ ರಾಜ್ಯ ತನದಲ್ಲವೆಂದು, ಇದು ನನ್ನ ರಾಜ್ಯ ಅಲ್ಲ ಅಂತ ಒಂದು ಕೆಲಸವನ್ನು ಬಿಡ್ತಿರ್ಲಿಲ್ಲ ಅಂತ. ಹಾಗಾಗಿ ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಲಿಕ್ಕೆ ಅವನಿಗೆ ಸಾಧ್ಯ. ಅವನು ಹೇಳ್ತಾನಲ್ಲ, ಏನಪ್ಪ ಅಂತಂದರೆ ಯಾವುದರಲ್ಲಿಯೂ ಆಸಕ್ತಿ ಇಟ್ಕೊಳ್ದೇ ಇದ್ದಂಗೆ, ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೋ ಜಯಾಜಯವೋ ಅಂತ ಹೇಳ್ತಾ ಅವನು ಇದರ ಬಗ್ಗೆ ಹೇಳ್ತಾ, ನಿರ್ಮಮೋ ನಿರಹಂಕಾರ, ಯಾವುದ್ರ ಬಗ್ಗೆನೂ ಡಿಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಕು ಅಂತ ಸ್ಥಿತಪ್ರಜ್ಞನ ಲಕ್ಷಣ ಹೇಳ್ತಾನಲ್ಲ. ಆ ಸ್ಥಿತಪ್ರಜ್ಞನ ಎಲ್ಲಿ ನೋಡಿದ್ದ ಅಂತಂದರೆ ರಾಮಾವತಾರದಲ್ಲಿ ಭರತನನ್ನು ನೋಡಿದ್ದ. ಅವನು ಅದನ್ನು ಜ್ಞಾಪಕ ಇಟ್ಕೊಂಡು ಹೇಳ್ತಾ ಇದ್ದಾನೆ, ಈ ಥರ ಬದುಕಬೇಕು ಅಂತ. ಅದಕ್ಕೆ ಕೃಷ್ಣ ಅದಕ್ಕೆ ಹೇಳ್ತಾನೆ, ನೀನೇನೋ ನಿನಗೆಲ್ಲ ಗೊತ್ತಿದೆ ಅಂತ ಹೇಳ್ತೀಯ, ನಾನು ಒಟ್ಟಿಗೆ ಕೃಷ್ಣನಿಗೂ ಅರ್ಜುನನಿಗೂ ಲೆಕ್ಕ ಹಾಕಿದರೆ ಮೋಸ್ಟ್ಲಿ ಅರ್ಜುನನೇ ಒಂದು 2 ತಿಂಗಳು ದೊಡ್ಡವನೋ ಸಣ್ಣವನೋ ಇರ್ಬೋದು, ಅಷ್ಟೇ. ಇಬ್ಬರದು ಸಮ ವಯಸ್ಸು ಅವ್ರದ್ದು. ಹೀಗಿರಬೇಕಾದ್ರೆ ನೀನು ಭಾಳ ತಿಳ್ಕೊಂಡಿದ್ದೀನಿ ಅಂತಂತೀಯ, ನನಗೆ ಅವೆಲ್ಲ ಗೊತ್ತು ಅಂತಂದರೆ ಅದಕ್ಕೆ ಅವನು ಹೇಳ್ತಾನೆ, ನೀನೆಲ್ಲ ಮರ್ತಿದೀಯ, ನೀನು ಸೆಮಿಸ್ಟರ್ ಸಿಸ್ಟಮ್ ಇವನಿಗೆ. ಒಂದೊಂದು ಜನ್ಮ ಎತ್ತಿದ್ದಕ್ಕೆ ಹಳೆದೆಲ್ಲ ಮರ್ತೋಗ್ಬಿಡುತ್ತೆ. ನಮ್ಮವೆಲ್ಲ ಸೆಮಿಸ್ಟರ್ ಸಿಸ್ಟಮು, ಅವನದು ಹಾಗಲ್ಲ, ಕಂಟಿನ್ಯೂಸ್ ಎಜುಕೇಷನ್ ಅವನು. ಹಾಗಾಗಿ ಅವನಿಗೆ ಏನಾಗಿದೆ, ಎಲ್ಲವೂ ಜ್ಞಾಪಕದಲ್ಲಿರುತ್ತೆ ಅವನಿಗೆ. ಇಲ್ಲಪ್ಪ ನೀನು ಮರ್ತಿದೀಯಾ, ನಾನು ಜ್ಞಾಪಕ ಇಟ್ಕೊಂಡಿದ್ದೀನಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ. ಇದು ಹಾಗೆ. ಇದು ಆಗಲಿಕ್ಕೆ ಏನು ಕಾರಣ ಅಂತಂದರೆ ಇದು ಅಂತ. ಅಂದರೆ ಯಾವನ ಮೋಹಕ್ಕೆ ವಶನಾಗಿದ್ದನೋ ಅಂಥವನನ್ನು ನಷ್ಟೋ ಮೋಹ ಅಂತ ಅವನ ಬಾಯಿಂದ ಬರೋ ಹಾಗೆ ಮಾಡಿದ್ದು ಕೃಷ್ಣ ಉಪದೇಶ ಮಾಡುವಂತಹ ರೀತಿ. ಅವನು ಹೇಳ್ತಕ್ಕಂತಹ ರೀತಿ ಹೇಗಿತ್ತು ಅಂತಂದರೆ ಎಂಥವನಿಗೂ ಸಹ ಅದು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತಿತ್ತು ಅಂತಂದರೆ ಅವನಿಗೆ ಏನೂ ಒಂದು ಅನುಮಾನವೇ ಉಳಿತಾ ಇರಲಿಲ್ಲ. ಇದು ಕೃಷ್ಣ ನಮಗೆ ಪಾಠ ಮಾಡ್ತಕ್ಕಂತಹ ರೀತಿ ಅಂತ. ಇಷ್ಟು ಮಾಡಿಯೂ ಸಹ ಕೃಷ್ಣ ಹೇಳುವಂತಹ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಮಗೆ ಚಾಯ್ಸ್ ಕೊಡ್ತಾರೆ. ಕೃಷ್ಣ ನಮಗೆ ಯಾಕೆ ಹೆಚ್ಚು ಮೆಚ್ಚುಗೆ ಆಗ್ತಾನೆ, ಗುರು ಆಗ್ತಾನೆ ಅಂತ ಎಲ್ಲ ಗುರುಗಳು ಹೇಳೋದೇನು ಗೊತ್ತಾ, ಎಲ್ಲ ಧರ್ಮಗಳಲ್ಲಿ ಹೇಳೋದು, ನಾ ಹೇಳ್ದಂಗೆ ಮಾಡು ಅಂತಾರೆ. ನಾ ಮಾಡ್ದಂಗೆ ಮಾಡಬೇಡ ಅಂತ. ಯಾಕೆಂದರೆ ಅವ್ರು ಮಾಡ್ದಂಗೆ ಮಾಡಿಬಿಟ್ರೆ ನಾವು ಹಾಳಾಗ್ಬಿಡ್ತೀವಿ ಕೆಲವು ಸಲ. ಆದ್ದರಿಂದ ನಾ ಮಾಡ್ದಂಗೆ ಮಾಡಬೇಡ, ನಾ ಹೇಳ್ದಂಗೆ ಮಾಡು ಅಂತಾರೆ. ಆದರೆ ಕೃಷ್ಣ ಹೇಳೋದು ಯಥಾ ಇಚ್ಛಸಿ ತಥಾ ಕುರು ಅಂತ. ಎಂಥ ಒಂದು ಅದ್ಭುತವಾದ ಸ್ವಾತಂತ್ರ್ಯವನ್ನು ಕೃಷ್ಣ ಶಿಷ್ಯನಿಗೆ ಕೊಡ್ತಾನೆ ಅಂತಂದರೆ, ಏನು ಅಂದರೆ ಹಲವು ದಾರಿಗಳಿದ್ದಾವೆ, ನಿನ್ನ ಗುರಿ ಮುಟ್ಟೋದಕ್ಕೆ ಹಲವು ದಾರಿಗಳಿದ್ದಾವೆ. ಆ ದಾರಿಯಲ್ಲಿ ನಿನಗೆ ಯಾವುದು ಯೋಗ್ಯವೋ ಅದನ್ನು ನೀನು ಆರಿಸ್ಕೊಂಡು ನಿನಗೆ ಏನು ಮಾಡಬೇಕು ಅಂತ ಅನ್ಸುತ್ತೋ ಅದು ಮಾಡು. ಆದರೆ ನೀನು ಬರಬೇಕಾದ ದಾರಿ ಇದೆ ಅಂತ. ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತ ಒಂದು ಪುಸ್ತಕ ನಾನು ಅನೇಕ ಸಲ ಹೇಳ್ತಾನೆ ಇರ್ತೀನಿ ನಾನು. ಅದರಲ್ಲಿ ಸ್ವಾಮಿ ರಾಮಂಗೆ ಅವರು ಗುರುಗಳು ಹೇಳ್ತಾ ಇರ್ತಾರೆ, ನೋಡು ಅನೇಕ ಪಂಥಗಳಿದ್ದಾವೆ, ಇದು ಕಾಪಾಲಿಕ ಪಂಥ, ಇದೊಂದಿದೆ, ಇದು ಧ್ಯಾನ ಮಾರ್ಗ ಇದೊಂದಿದೆ, ಇದು ರಾಜಯೋಗ ಇದೊಂದಿದೆ, ಇದು ಭಕ್ತಿ ಯೋಗ ಈ ಥರದ್ದೊಂದಿದೆ, ಆಮೇಲೆ ಶಾಕ್ತ ಪೂಜೆ ಈ ಥರದ್ದಿದೆ, ಹಾಗೆ ಹೀಗೆ ಇದನ್ನು ಈ ಗುರು ಹೇಳ್ತಾರೆ, ಈ ಗುರು ಹೇಳ್ತಾರೆ, ನೀನು ಅಲ್ಲಿ ಹೋಗು ಇಲ್ಲಿ ಹೋಗು, ಅದು ನೋಡ್ಕೊಂಬ ಇದನ್ನು ನೋಡ್ಕೊಂಬ ಅಂಥೇಳಿ ಕಳಿಸ್ತಿರ್ತಾರೆ. ಒಬ್ಬೊಬ್ಬರ ಹತ್ರ ಕಳಿಸಿದ್ರು ಅವರೇನು ಹತ್ತಿರ ಇರಲ್ಲ. ಹಿಮಾಲಯನ್ ರೀಜನಲ್ಲಿ ಎಲ್ಲೆಲ್ಲೋ ದೂರ ಹೋಗಲಿಕ್ಕೆ 8-10 ದಿನ ಬೇಕು, ನಡ್ಕೊಂಡು ಹೋಗ್ಬೇಕು. ಬೇರೆ ಅಲ್ಲೋಗಿ ಅವ್ರ ಮರ್ಜಿ ಕಾದು ಅವ್ರ ಹತ್ರ ಕಲ್ತ್ಕೊಂಡು ಆಮೇಲೆ ನಿನ್ನ ಅನುಭವ ಏನೋ ಆಮೇಲೆ ಹೇಳೋ ನನಗೆ ಅಲ್ಲೊಂದು 3 ತಿಂಗಳಿರು 4 ತಿಂಗಳಿರು ಅಂತ ಹೇಳ್ತಿರ್ತಾರೆ. ಒಂದು 5-6 ಕಡೆಗೆ ಹೋದ ಮೇಲೆ ಕೊನೆಗೆ ಅವರೇ ಸ್ವಾಮಿ ರಾಮ ಅವ್ರ ಗುರುಗಳ ಹತ್ರ ಜಗಳ ಆಡ್ತಾರೆ. ನೀವು ಹೇಳ್ಕೊಡಿದರೆ ನೀವು ಹೇಳ್ಕೊಡಿ,
ಬೇರೆಯವ್ರ ಹತ್ರ ಯಾಕೆ ಕಳಿಸ್ತೀರಿ ಅಂದರೆ ನಿಮ್ಗೆ ಹೇಳ್ಕೊಡೋಕ್ಕೆ ಶಕ್ತಿ ಇಲ್ವಾ, ಯೋಗ್ಯತೆ ಇಲ್ವಾ, ಹೀಗೆ ಅಂತಾರೆ ಅವರು. ಯೋಗ್ಯತೆ ಇಲ್ವಾ, ಇದನ್ನು ಯಾಕೆ ಹೇಳ್ಕೊಡ್ತೀರಾ, ಈ ದಾರಿಯಲ್ಲಿ ಹೋಗಿ ಅಂತ ಹೇಳಿದರೆ ಮುಗೀತು ಹಿಂಗೆ ಅಂತ. ಆವಾಗ ಗುರು ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಇಡೀ ಭಾರತೀಯ ಫಿಲಾಸಫಿ ಅದರಲ್ಲಿದೆ. ಏನು ಅಂದರೆ ಗುರುವಿಗೆ ಏನಪ್ಪ ಇದು ಗುರುವಿನ ಸ್ಥಾನ ಏನಪ್ಪ ಅಂದರೆ ದಾರಿ ತೋರಿಸೋದಷ್ಟೇ ಗುರುವಿನ ಮಾರ್ಗ. ಗುರುವಿನ ಏನಪ್ಪ ಅಂತಂದರೆ ಗುರುವಿನ ಜವಾಬ್ದಾರಿ ಏನಂದರೆ ಇಷ್ಟು ದಾರಿಗಳಿದ್ದಾವೆ, ನಿನಗೆ ಯಾವ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ನೀನು ಹೋಗು. ನಾವೇ ಬಾಯಿಲಿ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದರೆ ಶಿಷ್ಯ ಹ್ಯಾಂಡಿಕ್ಯಾಪ್ಡ್ ಆಗ್ಬಿಡ್ತಾನೆ. ನಾವೇ ಎತ್ಕೊಂಡು ಕರ್ಕೊಂಡು ಹೋಗಿ ಅವ್ರು ಹೇಳ್ತಾರೆ, ನೇರವಾಗಿ ಹೇಳ್ತಾರೆ, ನೋಡು ಇವಿಷ್ಟು ದಾರಿಗಳಲ್ಲಿ ನಾನು ಹೋಗಿ ಬಂದಿದ್ದೇನೆ, ಇದರದ್ದು ಅಡ್ವಾಂಟೇಜು ಡಿಸಡ್ವಾಂಟೇಜ್ ಏನು ಅಂತ ಗೊತ್ತು, ಲಾಭ ನಷ್ಟಗಳು ಏನು ಅಂತ ನನಗೆ ಗೊತ್ತು, ಆದರೆ ಅದು ನಿನಗೆ ಅನುಭವ ಆಗಬೇಕು. ಆದ್ದರಿಂದ ನೀನು ಹೋಗು, ನಿನ್ನ ಅನುಭವವನ್ನು ಪಡ್ಕೊ, ನಿನಗೆ ಯಾವುದು ಸುಲಭ ಅಂತ ಅನಿಸುತ್ತೋ ಅದು ನೀನು ಆಚರಣೆ ಮಾಡು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ಸಾಂಖ್ಯ ಯೋಗವನ್ನು ಹೇಳ್ತಾನೆ, ಕರ್ಮಯೋಗವನ್ನು ಹೇಳ್ತಾನೆ, ಧ್ಯಾನ ಯೋಗ ಹೇಳ್ತಾನೆ, ಭಕ್ತಿ ಯೋಗವನ್ನು ಹೇಳ್ತಾನೆ. ಇಷ್ಟೆಲ್ಲವನ್ನು ಹೇಳಿದ್ರೂ ಸಹ ಇಷ್ಟೆಲ್ಲ ಯಾಕೆ ಹೇಳಬೇಕಿತ್ತು, ಯಾವುದಾದ್ರು ಒಂದು ಹೇಳಿದರೆ ಆಗ್ತಾ ಇತ್ತಲ್ಲ ಅಂತಂದರೆ ಇಷ್ಟೆಲ್ಲ ದಾರಿಗಳಿದ್ದಾವೆ, ಆದರೆ ಇವೆಲ್ಲವೂ ಹೋಗಿ ಮುಟ್ಟೋದು ಒಂದಕ್ಕೇ. ನಾವು ಅರಸೀಕೆರೆಗೆ ಕಾರ್ನಲ್ಲೂ ಹೋಗ್ಬೋದು, ಬಸ್ಸಲ್ಲೂ ಹೋಗ್ಬೋದು, ಟ್ರೈನಲ್ಲೂ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಬೈಕಲ್ಲೂ ಹೋಗ್ಬೋದು. ಯಾರಿಗೆ ಯಾವುದು ಅನುಕೂಲ ಅಂತಂದರೆ ಯಂಗ್ಸ್ಟರ್ಸ್ ಹೇಳ್ತಾರೆ, ಬೈಕಲ್ಲಿ ಕಂಡ್ರೆ ಜುಮ್ ಅಂತ ಹೋಗ್ತಾಯಿದ್ರೆ ಆರಾಮಾಗಿ ಹೋಗಿ ಮುಟ್ಟದೆ ಅಂತಾರೆ. ವಯಸ್ಸಾದವ್ರು ನಾವೆಲ್ಲರೂ ಏನು ಮಾಡ್ತಿದ್ವಿ, ಅರಸೀಕೆರೆಗೆ ಟ್ರೈನಲ್ಲಿ ಹೋಗೋದು ವಾಸಿ ಕಂಡ್ರೆ ಇವರು ಹೋಗಿ ಭದ್ರಾವತಿಯಲ್ಲಿ ಟ್ರೈನ್ ಹತ್ತಿ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದಕ್ಕೆ ಅರಸೀಕೆರೆ ಮುಟ್ತೀವಿ ಅಂತೆ. ಯಾಕೆಂದರೆ ಟ್ರೈನಲ್ಲಿ ಹೋಗ್ತಣಿಗೆ ಮಲಗೇ ಬಿಡ್ತೀವಿ ಅಂತ. ಇನ್ನು KSRTC ಬಸ್ಸಲ್ಲಿ ಹೆಣ್ಮಕ್ಳು ಹೋದರೆ ಭಾರಿ ಆರಾಮ್ ಕಂಡ್ರೆ ಕೈ ಬೀಸ್ಕೊಂಡು ಹೋಗ್ಬೋದು, ದುಡ್ಡಿಲ್ಲ, ಕಾಸಿಲ್ಲ, ಖರ್ಚಿಲ್ಲ, ಆರಾಮ್ ಜರ್ನಿ ಅಂತ ಅವ್ರು ಅಂತಾರೆ. ಹಾಗಾದ್ರೆ ಇದರಲ್ಲಿ ಯಾವ ಸತ್ಯ? ಎಲ್ಲವೂ ಸತ್ಯ, ಅವರವರ ಅನುಭವ ಇದು, ಅವರವರ ಅನುಭವ ಅದು. ಅದಕ್ಕೆ ಕೃಷ್ಣ ಹೇಳ್ತಕ್ಕಂಥದ್ದು ಯಥೇಚ್ಛಸಿ ತಥಾಕುರು. ನಿನಗೆ ಯಾವುದು ಯೋಗ್ಯ, ನಿನಗೆ ಯಾವುದು ಇಷ್ಟ, ನಿನ್ನ ಸಾಮರ್ಥ್ಯ ಯಾವುದು ಅಂತ ನೋಡ್ಕೊಂಡು ಈ ದಾರಿಯನ್ನು ಆಯ್ಕೆ ಮಾಡ್ಕೊಂತ. ಹಾಗಾಗಿಯೇ ಏನು ಇಂಡಿಯನ್ ಫಿಲಾಸಫಿ ಅಂತ ಹೇಳ್ತೀವಿ ನಾವು, ಭಾರತೀಯ ತತ್ವಶಾಸ್ತ್ರ ತತ್ವಜ್ಞಾನ ಯಾಕೆ ಎಷ್ಟು ಶ್ರೇಷ್ಠ ಅಂದರೆ ಅದು ಎಂದೂ ಭಾರವನ್ನು ಹೇರೋದಿಲ್ಲ. ಬೇರೆ ಧರ್ಮಗಳಲ್ಲಿ ಬೇರೆ ಮತಗಳಲ್ಲಿ ಏನಿದೆ, ನೀನು ಹೀಗೆ ಮಾಡಬೇಕು ಅಂತಿದೆ. ನಮ್ಮಲ್ಲಿ ಹಾಗಲ್ಲ. ನೀವು ಯಾವುದೇ ಆಶ್ರಮಗಳು ನೋಡಿ, ನಮ್ಮ ಮನೇಲೇ ಆಚಾರ ವಿಚಾರ, ದೇವ್ರನ್ನ ಯಾವ ಕಡೆ ಇಡಬೇಕೋ, ಪೂರ್ವ ದಿಕ್ಕಿಗೆ ಇಡಬೇಕು, ಉತ್ತರಕ್ಕೆ ಇಡಬೇಕೋ, ನಾವು ಹಿಂಗೆ ಕೊಡಬೇಕು ಅಂತೀವಿ. ನೀವು ರಮಣಾಶ್ರಮಕ್ಕೆ ಹೋಗಿ ಕಾಲು ಚಾಚ್ಕೊಂಡು ಕೂತ್ಕೊಂಡ್ರೆ ಯಾರೂ ಏನೂ ಅನ್ನಲ್ಲ ಅಲ್ಲಿ. ಯಾಕೆ? ನಿನ್ನ ಭಕ್ತಿ ನಿನ್ನ ಶ್ರದ್ಧೆ ಅನ್ನೋದು ನಿನಗೆ ಗೊತ್ತಾಗತ್ತೆ ಅಂತ ವೆಂಕಟಾಚಲ ಅವಧೂತರು ಹೇಳ್ತಾಯಿದ್ರು. ನೀನು ಮಾಡ್ತಾ ಹೋದ್ಮೇಲೆ ನಿನಗೆ ಗೊತ್ತಾಗುತ್ತೆ ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಸರಿ ಏನು ಅಂತಂತ. ಉಪನಿಷತ್ತುಗಳಲ್ಲಿ ಹೇಳಬೇಕಾದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ. ನಮಗೆ ಎಷ್ಟೋ ಸಲ ಅನಿಸೋದು, ಅನೇಕ ಸಲ ನಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ, ನಾವು ಸಂಧ್ಯಾವಂದನೆ ಮಾಡಬೇಕಾ, ಪೂಜೆ ಮಾಡಬೇಕಾ, ಸತ್ಸಂಗ ಮಾಡಬೇಕಾ, ಭಜನೆ ಮಾಡಬೇಕಾ, ಇದ್ರ ಬದಲು ನಮ್ಮ ಪಾಡಿಗೆ ನಾವು ಕೂತ್ಕೊಂಡು ಧ್ಯಾನ ಮಾಡಿದರೆ ಯಾಕೆ ನಮಗೆ ದೇವರು ಒಲಿಯಲ್ಲ? ಹೊತ್ತಾನೆ ನಮ್ಮ ಪಾಡಿಗೆ ನಾವು ಏನು ಬೇಡಪ್ಪ, ಇಷ್ಟು ದೂರ ಯಾಕೆ ಬರಬೇಕು ಸತ್ಸಂಗಕ್ಕೆ, ಅಲ್ಲಿಂದ ಮಳೆಯಲ್ಲಿ ಬರಬೇಕು, ಅದು ಇದು ಮಾಡೋದ್ರ ಬದಲು ನಮ್ಮ ಪಾಡಿಗೆ ನಾವು ಅತ್ಲಾಗೆ ಕೂತ್ಕೊಂಡು ಧ್ಯಾನ ಮಾಡಿದರೆ ಆಗಲ್ವೇ ಅಂತಂದರೆ, ಬ್ರಹ್ಮಚಿಂತನೆಯನ್ನು ಮಾಡಿದರೆ ಆಗಲ್ವೇ ಅಂತಂದರೆ ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಅಥ ಅಂದ್ರೇನು? ಅನಂತರದಲ್ಲಿ ಅಂತ ಅರ್ಥ. ಅನಂತರದಲ್ಲಿ ಅಂದರೆ ಏನರ್ಥ ಅಂದರೆ ಪೂಜೆ ಪುನಸ್ಕಾರ, ಪೂಜೆ ಮಂಗಳಾರತಿ, ತೀರ್ಥ ಪ್ರಸಾದ, ದೇವಸ್ಥಾನ ಮಠಕ್ಕೆ ಹೋಗೋದು, ಧರ್ಮ ಕಾರ್ಯಗಳನ್ನು ಆಚರಿಸೋದು, ಯಾತ್ರೆ ತೀರ್ಥಗಳು ಮಾಡಿದ ಮೇಲೆ ಆವಾಗ ನಿನಗೆ ಇದಕ್ಕಿಂತ ಮೇಲ್ಮಟ್ಟಕ್ಕೆ ಹೋಗೋದಕ್ಕೆ ಒಂದು ಅರ್ಹತೆ ಬರುತ್ತೆ ಅಂತ. ಹಾಗೆ ಮುಂಚೆನೇ ಹೋಗೋಕ್ಕಾಗಲ್ವಾ ಅಂತಂದರೆ, ಈಗ ಮಗುಗೆ ಅದು ರೊಟ್ಟಿ ತಿನ್ನಬೇಕು, ಮುಂದೆ ಅದೇ ತಾನೇ ತಿನ್ನೋದು, ರೊಟ್ಟಿ ಚಪಾತಿ ಏನು ಕಾಳಿನ ಪಲ್ಯ ಅಥವಾ ಹಣ್ಣುಮೆಣಸಿನಕಾಯಿ ಚಟ್ನಿ ಇಂಥ ತಿನ್ನತ್ತೆ ಅಂಥೇಳಿ ಹುಟ್ಟಿ ಒಂದು 3-4 ತಿಂಗಳಾಗಿರುತ್ತೆ. ಈಗಿಂದ ಪ್ರಾಕ್ಟೀಸ್ ಮಾಡಿಸೋಣ ಅಂತಂದು ಅದಕ್ಕೆ ಹಾಕಿದರೆ ಏನಾಗುತ್ತೆ? ಅದಕ್ಕೆ ಹೌದಾನೆ 6 ತಿಂಗಳು ವರ್ಷವೂ ಆಗಿರೋವಂಥದ್ದಕ್ಕೆ ನಾವು ಆ ರೊಟ್ಟಿನ ತಿನ್ನಿಸ್ತೀವಿ ಅಂದರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಹಂತವಾಗಿ ಪ್ರಾಕ್ಟೀಸ್ ಮಾಡಿಸಿದ್ವಿ ಅಲ್ಲಿ ಮುಂದಕ್ಕೆ ಬರುತ್ತೆ. ನಾವು ಅದನ್ನೇ ಹೇಳ್ತಾ ಇರ್ತೀವಿ, 10th ಸ್ಟ್ಯಾಂಡರ್ಡ್ ಟ್ರಿಗ್ನಾಮೆಟ್ರಿ ಅಂತ ಬರುತ್ತೆ. ಅದು ಮುಂಚೆ ಕಲ್ತ್ಬಿಡೋಣ ಕಂಡ್ರೆ LKGಗೆ ಇಟ್ಬಿಡೋಣ ಅಂತಂದರೆ ಏನಾಗುತ್ತೆ, ಹುಚ್ಚಿಡಿಯುತ್ತೆ ಮಕ್ಕಳಿಗೆ ಅಷ್ಟೇ. ಹಾಗಾಗಿ ಇದೇ ಅರ್ಥ ಅಂದರೆ ಏನರ್ಥ ಅಂದರೆ ಅರ್ಥ ಅಂದರೆ ಅನಂತರದಲ್ಲಿ ಅಂತ. ಅಂದರೆ ನಾವು ಮನೇಲಿ ಮಾಡ್ತಾ ಇರ್ತಕ್ಕಂತಹ ಪೂಜೆ ಪುನಸ್ಕಾರ ನಮಗೆ ಜ್ಞಾನಿಯಾದವನಿಗೆ ಅಥವಾ ವೆಂಕಟಾಚಲ ಅವಧೂತರಂಥವರಿಗೆ ಅವರಿಗೆಲ್ಲ ಏನು ಅನಿಸುತ್ತೆ, ಊರಿನಲ್ಲಿ ರಥೋತ್ಸವ ಪಲ್ಲಕ್ಕಿ ಉತ್ಸವ ಆದರೆ ಇವೆಲ್ಲ ನಿರರ್ಥಕ, ಜ್ಞಾನಕ್ಕೆ ಇಂಥವು ಬೇಕಾಗಿಲ್ಲ. ಯಾರೋ ಇವರಿಗೆ ನಮ್ಮ ಚಂದ್ರಶೇಖರ ಭಾರತಿಗಳಂಥವರಿಗೋ, ಶ್ರೀಧರ ಸ್ವಾಮಿಗಳಂಥವರಿಗೋ, ಸದಾಶಿವ ಬ್ರಹ್ಮೇಂದ್ರಂಥವರಿಗೋ, ಇಂತಹ ದಿವ್ಯಜ್ಞಾನಿಗಳೇ, ರಮಣ ಮಹರ್ಷಿಗಳಂಥವರಿಗೆ ಅವ್ರಿಗೇನಾಗುತ್ತೆ, ಊರಲ್ಲಿ ರಥೋತ್ಸವ ಆದರೆ ನಾವು ಹಣ್ಣು ಕಾಯಿ ಮಾಡಿಸ್ಕೊಂಬರೋಣ ಅಂತ ಹೇಳ್ತೀವಿ, ತೀರ್ಥ ಪ್ರಸಾದ ತಗೊಳ್ಳೋಣ ಅಂತೀವಿ, ದೇವರು ಮೆರವಣಿಗೆಯಲ್ಲಿ ಬರೋದು ನೋಡೋಣ ಅಂತ ಅಂತೀವಿ. ಅವ್ರಿಗೆ ಅವೆಲ್ಲ ಏನಂತ ಅನ್ನಿಸ್ತವೆ? ಇವೆಲ್ಲ ನಿರರ್ಥಕ ಅಂತ ಅನ್ನಿಸ್ತವೆ. ಆದರೆ ಆ ನಿರರ್ಥಕ ಅಂತ ಅನ್ನಿಸ್ಬೇಕಾದ್ರೆ ಅವರು ಈ ಸಾಧನೆಯನ್ನು ಮಾಡ್ಕೊಂಡು ಮುಟ್ಟಿರ್ತಾರೆ. ಅವ್ರನ್ನೇ ಕೇಳಿದ್ದಾರೆ ಒಂದು ಸಲ ಇವರನ್ನು ಶ್ರೀಧರ ರಮಣ ಮಹರ್ಷಿಗಳನ್ನು ಕೇಳಿದರು,
ಗುರುಗಳೇ ಮತ್ತು ನೀವೆಲ್ಲ ಇಷ್ಟೆಲ್ಲ ಇದ್ದಕ್ಕಿದ್ದಂಗೆ ಬ್ರಹ್ಮಜ್ಞಾನ ಹೇಗೆ ಪ್ರಾಪ್ತ ಆಯಿತು ನಿಮಗೆ ಅಂತಂದರೆ, ಅಯ್ಯೋ ಅದು ಈ ಜನ್ಮದ್ದಾ ಅಂತ ಒಂದೇ ಮಾತು ಹೇಳಿದ್ರು ಅವರು. ಅಯ್ಯೋ ಅದು ಈ ಜನ್ಮದ್ದಾ, ಯಾವುದೋ ಜನ್ಮದ್ದು ಸಾಧನೆಗಳು, ಈಗ ಅದು ಪರಿಪಕ್ವ ಆಯಿತು ಅಷ್ಟೇ. ಅಯ್ಯೋ ಅದು ಈ ಜನ್ಮದೇನಯ್ಯ ಯಾವುದೋ ಅಂತ ಸಾವಿರಾರು ಜನ್ಮ ಎತ್ತಿರ್ಬೇಕು ಅದಕ್ಕೆ, ಹಾಗಾದರೆ ಪರಿಪಕ್ವವನ್ನು ಮುಟ್ಟುತ್ತೆ. ಹಾಗಾಗಿ ಯಾವುದೂ ನಿರರ್ಥಕ ಅಲ್ಲ, ಇವೆಲ್ಲವೂ ಬೇಕಾದ ಇಲ್ಲದೆ ಹೋದರೆ ಏನಾಗುತ್ತೆ, ಒಂದೇ ಸಲಕ್ಕೆ 100 ಮೆಟ್ಲು ಹತ್ತಕ್ಕೆ ಸಾಧ್ಯನೇ ಆಗೋದಿಲ್ಲ, ಜಂಪ್ ಮಾಡೋಕ್ಕಾಗಲ್ಲ. 1 ಮೆಟ್ಲು ಸ್ಕಿಪ್ ಆಫ್ ಮಾಡ್ಬೋದು, 2 ಮಾಡ್ಬೋದು, 5 ಮೆಟ್ಲು ಮಾಡೋಕ್ಕಾಗತ್ತಾ, 10 ಮೆಟ್ಲು ಮಾಡೋಕ್ಕಾಗತ್ತಾ, ಮಾಡಿದ್ರೆ ಏನಾಗುತ್ತೆ, ಕಾಲು ಮುರ್ಕೋಬೇಕಾಗತ್ತೆ. ಆದ್ದರಿಂದ ಇವು ಯಾವುದೂ ನಿರರ್ಥಕ ಅಲ್ಲ. ಭಜನೆ ಇವೆಲ್ಲ ಕಂಪಲ್ಸರಿ ಅಂತ ಕೃಷ್ಣ ಹೇಳ್ತಕ್ಕಂಥದ್ದು. ಭಕ್ತಿ ಮಾರ್ಗ ಆಗಿರ್ಬೋದು, ಧ್ಯಾನ ಮಾರ್ಗ ಆಗಿರ್ಬೋದು, ನಾವು ಸತ್ಸಂಗಕ್ಕೆ ಭಾಗವಹಿಸೋದು, ಅಲ್ಲಿ ಭಜನೆ ಮಾಡೋದು, ಧ್ಯಾನ ಮಾಡೋದು, ಪೂಜೆ, ಮಂಗಳಾರತಿ, ಚಪ್ಪಾಳೆ ಹೊಡೆಯೋದು, ಇವನ್ನೆಲ್ಲ ಹಾರ್ಮೋನಿಯಂ ನುಡಿಸೋದು, ತಬಲ ತಟ್ಟೋದು, ಎಲ್ಲವೂ ಅಷ್ಟೇ. ಇವೆಲ್ಲವೂ ಬೇಕು. ಯಾಕೆ? ಇದು ಮನಸ್ಸು ಶುದ್ಧ ಆಗ್ತಾ 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 ನಮಗೇನಾಗುತ್ತೆ, ನಿರರ್ಥಕವಾಗಿ ಸತ್ಸಂಗತ್ವ ನಿಸ್ಸಂಗತ್ವವನ್ನು ಮುಟ್ತೇವೆ. ಅದಾದಮೇಲೆ ಎಲ್ಲರೂ ಒಂದು ಕಡೆಗೆ ಸಾಕು ಇಷ್ಟೆಲ್ಲ ಮಾಡಿದ್ವಲ್ಲ, ಈಗ ನಾನು ಬೇರೆ ಕಡೆ ಚಿಂತನೆ ಮಾಡೋಣ ಅಂತ, ಅಥವಾ ಅಲ್ಲಿ ಕೂತ್ಕೊಂಡ್ರೂ ಮನಸ್ಸಿಗೆ ಏನಾಗುತ್ತೆ, ನಿಸ್ಸಂಗದ ಕಡೆಗೆ ಮನಸ್ಸು ಒಲಿಯೋದನ್ನು ಕಾಣ್ತೇವೆ. ಇದನ್ನು ಕೃಷ್ಣ ನಮಗೆ ಇಷ್ಟು ಅನೇಕ ದರ್ಶನಗಳ ಮೂಲಕ ಇಷ್ಟು ದಾರಿಗಳನ್ನು ಹೇಳ್ತಾನೆ. ಅದಕ್ಕೇನೆ ಎಷ್ಟೋ ಸಲ ನಮಗೆ ಪ್ರಾರಂಭದಲ್ಲಿ ಅನ್ನಿಸ್ತಾ ಇದ್ದುಂಟು, ಇಷ್ಟ್ಯಾಕೆ ಭಗವದ್ಗೀತೆಯಲ್ಲಿ ಅನಾವಶ್ಯಕ ಅಧ್ಯಾಯಗಳಿದ್ದಾವೆ ಅನ್ನಿಸ್ತಿತ್ತು ನಮಗೆ. ಆವಾಗೇ ನಮಗೆ ಇಷ್ಟೆಲ್ಲ ಅಧ್ಯಯನವೂ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಅವಾಗೇ ದೊಡ್ಡ ಪಾಂಡಿತ್ಯ ಬಂದುಬಿಟ್ಟಿತ್ತು ನಮಗೆ. ಇಷ್ಟು ಯಾಕೆ ಹೇಳ್ತಾರೆ ಮತ್ತು ರಿಪೀಟೇಟಿವ್ ಆಗಿ ಯಾಕೆ ಹೇಳ್ತಾರೆ, ಇಷ್ಟೆಲ್ಲ ಬೇಕಾಗಿರಲಿಲ್ಲ, ಹೀಗೆ ಮಾಡಿದರೆ ಆಗ್ತಾಯಿತ್ತು, ಹಾಗೆ ಹೀಗೆ ಅಂತ. ಆದರೆ ಆಮೇಲೆ ಓದ್ತಾ ಅದರಲ್ಲಿ ಹೆಚ್ಚು ಇನ್ವಾಲ್ವ್ ಆದಮೇಲೆ, ಬೇರೆಯವ್ರು ಬರೆದಿರ್ತಕ್ಕಂಥದ್ದು ಓದಿದ ಮೇಲೆ ಆವಾಗ ಗೊತ್ತಾಗ್ತಾ ಇದೆ ಏನು ಅಂತಂದರೆ ಇವೆಲ್ಲವೂ ಎಷ್ಟು ಮುಖ್ಯ, ಯಾವ ದಾರಿ ಇದ್ದಾವೆ ಅಂತ. ಮನೆಯಲ್ಲೇ ನೋಡಿ, ಮನೇಲಿ 2-3 ತಂದೆ ತಾಯಿ ಅಜ್ಜ ಅಜ್ಜಿ ಮತ್ತು ಮಕ್ಕಳು ಇದ್ದಾರೆ ಅಂತ ಇಟ್ಕೊಳ್ಳಿ. ಒಂದೇ ಅಡುಗೆ ಮಾಡಿರಿ, ಅನ್ನ ಸಾರು ಒಂದು ಉಪ್ಪಿನಕಾಯಿ ಪಲ್ಯ ಇತ್ಯಾದಿ ಬಡಿಸ್ರಿ. ನೀವು ಅನ್ನ ಹಾಕಿ ಸಾರು ಹಾಕೋಷ್ಟೊತ್ತಿಗೆ ಒಬ್ಬರು ತಡಿ ನಾ ಒಂಚೂರು ಉಪ್ಪಿನಕಾಯಿ ರಸ ಕಲಿಸ್ಕೊಳ್ತೀನಿ ಅಂತಾರೆ, ಹೌದು ತಾನೆ ಅಂತ. ಮತ್ತು ಎಲ್ಲರೂ ಒಂದೇ, ಎಲ್ಲರೂ ಜೀನ್ಸ್ ಲೆಕ್ಕದಲ್ಲಿ ಎಲ್ಲರದು ಒಂದು ಜೀನ್ಸು. ಅದಕ್ಕೆ ಇನ್ನೊಬ್ರಿಗೆ ಯಾರು ಹಾಕಿದ್ರೆ ಸಾರು ಹಾಕಿದ್ರೆ ಎಣ್ಣೆ ಅದಕ್ಕೆ ತುಪ್ಪ ಹಾಕ್ರಿ ಅಂತಾರೆ. ಇನ್ನೊಬ್ರು ಅಯ್ಯೋ ಬೇಡಪ್ಪ ನಮ್ಮ ಡಯಟು ಅಂತಾರೆ. ಹೀಗೇ ಇವು ಎಲ್ಲವೂ ಹೇಗೆ ಅಂತಂದರೆ, ಒಬ್ಬರೇ ಆದ್ರೂ ಸಹ ಮನಸ್ಥಿತಿಗಳು ಬೇರೆ, ನಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಟೇಸ್ಟ್ಗಳು ಬೇರೆ. ಆ ಮೂಲಕ ನೀನು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯಥೇಚ್ಛಸಿ ತಥಾಕುರು, ನಿನಗೆ ಯಾವುದು ಸರಿ ಅಂತ ಅನಿಸುತ್ತೆ ಅದನ್ನು ನೀನು ಮಾಡು ಅಂತ. ಆಮೇಲೆ ಹಾಗಾಗಿ ಇಷ್ಟು ವಿಷಯಗಳನ್ನು ಅವನು ಹೇಳ್ತಾನೆ. ಇಂತಹ ಸ್ವಾತಂತ್ರ್ಯ ನಮಗೆ ತಿಳಿದ ಮಟ್ಟಿಗೆ ನಮ್ಮ ಸಂಪ್ರದಾಯದಲ್ಲಿ ಮಾತ್ರ ಇರತಕ್ಕಂಥದ್ದು. ಶಿಷ್ಯನಿಗೆ ಏನು ಬೇಕಾದರೂ ನೀನು ಯಾವ ಮಾರ್ಗವನ್ನು ಬೇಕಾದರೂ ಆರಿಸಿಕೋ, ನೀನು ಸಾಧನೆಯನ್ನು ಮಾಡು ಅಂತ. ಇಷ್ಟೆಲ್ಲ ಮಾಡಿಯೂ ಕೃಷ್ಣ ಕೊನೆಗೊಂದು ಮಾತು ಹೇಳೋದು. ಕೊನೆಗೆ ಅಷ್ಟಾದರೂ ನಮಗೆ ಅನುಮಾನಗಳು ಬಂದೇ ಬರುತ್ತೆ, ಬಗೆಹರಿಯೋದೇ ಇಲ್ಲ ಇದರಲ್ಲಿ. ಕೊನೆಗೂ ಹೇಳ್ತೀವಿ ಏನಪ್ಪ ಅಂತಂದರೆ, ಹಂಗಾರೆ ಸರಿಯಪ್ಪ ಮಾರ್ಗ ಏನೋ ಸರಿ ನೀ ಹೇಳಿದೆ ಒಪ್ಕೊಳ್ತೀವಿ, ಆದರೆ ನಾವು ಮುಂದೆ ಏನು ಮಾಡಬೇಕು, ನಮಗೆ ಸಾಕ್ಷಾತ್ಕಾರ ಆಗೋದಕ್ಕೆ ಏನು ಮಾಡಬೇಕು ಅಂತಂದರೆ ಕೊನೆಗೆ ಕೃಷ್ಣ ಅಲ್ಟಿಮೇಟಾಗಿ ಒಂದು ಮಾತು ಹೇಳೋದು ಎಷ್ಟು ಚೆನ್ನಾಗಿದೆ ನೋಡಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲವನ್ನು ಬಿಡು, ಎಲ್ಲವನ್ನು ಬಿಡು, ಭಗವಂತನ ಗಟ್ಟಿಯಾಗಿ ಹಿಡ್ಕೋ. ಆವಾಗ ನೀನು ಎಂಥವನಾರೋ ಆಗಿರೋ, ನನಗೆ ನೀನು ಶರಣಾಗತನಾಗಿ, ಟೋಟಲ್ ಸರೆಂಡರ್ ಅಂದರೆ ಅದು ಏನು ಹೇಳ್ತಾ ಇದೆ ಅಂತಾರೆ, ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾದರೆ ಅವನು ಹೇಳ್ತಾ ಇರೋ ಮಾತು ನೋಡಿ. ಇಂತಹ ಘಂಟಾಘೋಷವಾಗಿ ಯಾರು ಹೇಳಿದ್ದಾರೆ, ಅಹಂತ್ವಾಂ ಸರ್ವ ಪಾಪೇಭ್ಯೋ, ನೀನು ಎಂತಹ ಪಾಪವನ್ನಾದರೂ ಮಾಡಿರೋ ಅದರಿಂದೆಲ್ಲ ಬಿಡುಗಡೆ ಮಾಡಿ ನಿನ್ನನ್ನು ನಾನು ಹೇಳ್ಕೊಳ್ಳೋದು ನನಗೆ ಸಂಬಂಧಪಟ್ಟಿದ್ದು, ನೀನು ಯೋಚನೆ ಮಾಡಬೇಡ ಅಂತ. ಹಾಗಾಗಿ ಇಂತಹ ಇವುಗಳ ಮೂಲಕ ನಮಗೆ ಕೃಷ್ಣ ಇಂಥ ಒಂದು ಅದ್ಭುತವಾದಂತಹ ಸಂದೇಶವನ್ನು ಕೊಟ್ಟವನು ಕೃಷ್ಣ. ಹಾಗಾಗಿ ಅವನ ಜೀವನ ಚರಿತ್ರೆ ಅಂತ ಅನ್ನೋದು, ಅವನ ಬದುಕು ಅಂತ ಅನ್ನೋದು ನಮಗೇನಾಗಿದೆ ಅಂತಂದರೆ ತೆರೆದ ಪುಸ್ತಕ. ಅದರಲ್ಲಿ ಅವನು ಯಾವುದಲ್ಲೂ ಮುಚ್ಚುಮರೆ ಇಲ್ಲ. ಅವನು ನಮ್ಗೆ ಅನಿಸುತ್ತೆ, ರಾಮನಿಗೂ ಕೃಷ್ಣನಿಗೂ ಹೋಲಿಸಿದರೆ ನಮ್ಗೆ ಗೊತ್ತಾಗುತ್ತೆ ಕೃಷ್ಣನ ಜೀವನದಲ್ಲಿ ಎಷ್ಟೊಂದು ಮೋಸ, ಅನ್ಯಾಯ, ವಂಚನೆ ಅವೆಲ್ಲ ಮಾಡಿರೋದು ಕಾಣುತ್ತೇವೆ. ಆದರೆ ಕೃಷ್ಣ ನೇರವಾಗಿ ಹೇಳ್ತಾನೆ, ನೀನು ಹೇಗಿದೆಯೋ ನಾನು ಹಾಗೆ ಅಂತಾನೆ. ನೀನು ವಂಚನೆ ಮಾಡಿ ಮೋಸ ಮಾಡಿ ನನ್ನ ಹತ್ರ ನೀನು ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡಬೇಡ. ನೀನು ಒಳ್ಳೆಯ ದಾರಿಯಲ್ಲಿ ಬಾ, ಅವಾಗ ನಾನು ಒಳ್ಳೆಯವನೇ. ನೀನು ಕೆಟ್ಟವನಾಗಿದ್ದರೆ ಕೆಟ್ಟವನೇ ಅಂತಾನೆ. ಅದಕ್ಕೆ ಶಠಂ ಪ್ರತಿ ಶಾಠ್ಯಂ ಅಂತ ಒಂದು ಮಾತು, ಒರಟರಿಗೆ ಒರಟತನದಲ್ಲಿಯೇ ಉತ್ತರವನ್ನು ಕೊಡಬೇಕು ಅಂತ. ಅದೇ ಮಾತು ಕೃಷ್ಣ. ಹಾಗಾಗಿ ಅವನ ಬದುಕು ಅಂತ ಅನ್ನೋದು ಅತ್ಯದ್ಭುತವಾದ್ದು, ನಮಗೆ ಆದರ್ಶಮಯವಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ಅವನನ್ನು ನೀವು ಯಾವುದೇ ದೃಷ್ಟಿಯಲ್ಲಿ ನೋಡಿ, ಅವನು ನಮಗೆ ಕೊಡುವಂತಹ ಉಪದೇಶ ಆಗಿರ್ಬೋದು, ನಡೆಯೋದಾಗಿರ್ಬೋದು, ಅಥವಾ ಅವನ ಬದುಕಾಗಿರ್ಬೋದು, ಎಲ್ಲವೂ ಸಹ ನಮಗೆ
ಪ್ರೇರಣೆಯನ್ನು ಕೊಡೋದನ್ನು ನಾವು ಕಾಣ್ತೇವೆ. ಅದಕ್ಕಾಗಿಯೇ ಆ ಕೃಷ್ಣನನ್ನು ಜಗದ್ಗುರು ಅಂತ ಹೇಳಿ ನಾವು ಒಪ್ಕೊಳ್ತೇವೆ. ಇನ್ನು ಅವನ್ನ ಯಾವುದೇ ಅದರ ಘಟನೆಗಳನ್ನೇ ಭಾಗವತದ ಕಥೆಗಳನ್ನೇ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ವಿಚಾರಗಳನ್ನು ತಗೊಂಡ್ರೂ ಅಷ್ಟೇ ಅದರಲ್ಲಿ ನಮಗೆ ಗೊತ್ತಾಗತ್ತೆ ಅವನು ಎಲ್ಲ ಕಡೆಗೂ ಅಷ್ಟೇ ಅವನು ನಡೆದು ನೋಡಿರುವಂತಹ ರೀತಿ ಅವನ ಬದುಕಿರುವ ರೀತಿ ಅತ್ಯದ್ಭುತವಾದ್ದು. ಯಾಕೆ ಕೃಷ್ಣನ ಜಗದ್ಗುರು ಅಂತ ಹೇಳಿ ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಎಲ್ಲರ ಬದುಕು ಸ್ವಲ್ಪ ಹೆಚ್ಚು ಕಡಿಮೆ ಕೃಷ್ಣನ ಹಾಗೇನೆ. ಎಲ್ಲರ ಹುಟ್ಟು ಅಷ್ಟೇ. ಈಗ ನಾವೆಲ್ಲ ಇಲ್ಲಿದ್ದೀವಲ್ಲ, ಎಲ್ಲರೂ ನಿಮ್ಮನ್ನೇ ಪ್ರಶ್ನೆ ಮಾಡಿಕೊಡ್ರಿ, ನಿಮ್ಮ ಜೀವನ ಹೆಂಗಿತ್ತು ಅಂದರೆ ಅಯ್ಯೋ ಭಾಳ ಕಷ್ಟ ಅನುಭವಿಸ್ದೆ ಕಣ್ರಿ, ಸುಖವಾಗಿರಲಿಲ್ಲ, ಏನೋ ಇದೋ ಹೆಂಗೋ ಆ ಕಷ್ಟದಲ್ಲಿ ಈ ಹೆಂಗಿದೀವೋ ಅಂತ ಅಂತೀವಿ ನಾವು. ಎಲ್ಲರ ಜೀವನವೂ ಕಷ್ಟವೇ. ಆದರೆ ಕಷ್ಟದಲ್ಲೂ ಹೆಂಗೆ ನಗಬೇಕು ಅನ್ನೋದನ್ನು ಕೃಷ್ಣ ನಮಗೆ ಹೇಳ್ಕೊಡ್ತಾನೆ. ಅದು ಬಹಳ ಮುಖ್ಯ ಅಂತ. ಕೃಷ್ಣನ ಜೀವನಕ್ಕೆ ಬಂದಿರುವಂಥ ಕಷ್ಟ ನಿಮಗೆ ಯಾರಿಗೂ ಬರಲಿಲ್ಲ. ಹುಟ್ಟತಿರ್ಲಿಕ್ಕೆ ನಾನು ಅದನ್ನೇ ಭಾಗವತದ ಉಪನ್ಯಾಸದಲ್ಲಿ ನಾನು ಹೇಳಿದ್ದೀನಿ. ಮಗು ಬದುಕಿದೆಯೋ ಇಲ್ವೋ ಅಂತ ಅನ್ನೋದಕ್ಕೆ ಫಸ್ಟ್ ಟೆಸ್ಟ್ ಯಾವುದ್ರಿ? ಮಗು ಅಳೋದೇ ಟೆಸ್ಟಪ್ಪ. ಹುಟ್ಟತಿರ್ಲಿಕ್ಕೆ ಮಗು ಅಳಬೇಕು. ಈ ಕೃಷ್ಣ ಹುಟ್ಟಿದ್ರೆ ಅಳಬಾರ್ದು ಅಂತ ಬಾಯಿ ಮುಚ್ಚಿಸ್ಬೇಕು ಅಂತಂದರೆ ಅದು ಇನ್ನು ಎಂತಹ ಕಷ್ಟ ಅನ್ರಿ ಅವನಿಗೆ. ಹತ್ರ ಅವನು ಹುಟ್ಟಿದ್ದು ಹೋಗ್ಬಿಡುತ್ತಲ್ಲ ಅಂಥೇಳಿ ಅಯ್ಯೋ ಅಳೋದು ಬೇಡ ಅಂತ ಹೇಳ್ತಾರೆ. ಮಗು ಹುಟ್ಟಿದರೆ ಎಲ್ರಿಗೂ ಸಂತೋಷ ಆಗುತ್ತಪ್ಪ. ಮಕ್ಕಳು ಹುಟ್ಟಲಿ ಅಂತ ಕಾಯ್ತಿರ್ತಾರೆ ತಂದೆ ತಾಯಿಗಳು. ಈ ಮಗು ಹುಟ್ಟಿದ್ರೆ ಅವ್ರ ಅಪ್ಪ ಅಮ್ಮ ಯೋಚನೆ ಮಾಡ್ತಾ ಕೂತ್ರು, ಅಯ್ಯಪ್ಪ ಇದು ಹುಟ್ಟಿಬಿಡ್ತಲ್ಲ ಅಂತ. ನಮ್ಮ ಪೇರೆಂಟ್ಸು ನಮ್ಮ ಅಂಥದ್ರಲ್ಲಿ ಆಲೋಚನೆ ಮಾಡಿದರೆ ನಮ್ಮ ಜೀವನ ಇದೆಯಲ್ಲ ಅದು ಕೃಷ್ಣನ ಜೀವನಕ್ಕಿಂತ ಉತ್ತಮವಾಗಿಲ್ವ? ಆದರೆ ನಾವು ಅವನಿಗಿಂತ ಹೆಚ್ಚು ಅಳ್ತೇವೆ. ಅಯ್ಯೋ ದೇವರು ಅಷ್ಟೂ ಕಷ್ಟ ನನ್ನ ಹಣೆಗೆ ಬರೆದುಬಿಟ್ಟಿದ್ದಾನೆ, ಸುಖ ಅಷ್ಟು ನಮ್ಮ ದಾಯಾದಿಗಳಿಗೆ ಬರೆದಿದ್ದಾನೆ ಅಂತೀವಿ. ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಸುಖ ಬರೆದಿದ್ದಾನೆ, ಅಷ್ಟೂ ಕಷ್ಟ ನಮಗೆ ಬರೆದಿದ್ದಾನೆ ರೀ ಅಂತಂತೀವಿ. ಇದು ಎರಡು ಉದಾಹರಣೆ ಸಾಲದೇನ್ರಿ ದೇವರು ನಮಗೆ ಕೊಟ್ಟಿರುವಂತಹ ಇದಕ್ಕೆ. ಗಟ್ಟಿಯಾಗಿ ಅಳುವಂಥ ಹುಟ್ಟಿದ ತಕ್ಷಣ ಗಟ್ಟಿಯಾಗಿ ಅಳುವಂತಹ ಕಂಠ, ಆ ಅಳುವನ್ನು ಕೇಳಿ ಸಂತೋಷ ಪಡುವಂತಹ ತಂದೆ ತಾಯಿಗಳು ತಮಗೆ ಸಿಕ್ಕಿಲ್ವೇ? ಕೃಷ್ಣನಿಗೆ ಅದೂ ಇಲ್ಲ. ಮಕ್ಕಳ ಹತ್ರ ಈ ಮಗು ಹತ್ತಿರ ಅಯ್ಯೋ ಅಳದೇ ಇದ್ದಂಗೆ ಬಾಯಿ ಮುಚ್ಚಿದ್ರು. ಅವನಿಗೆ ಹುಟ್ಟಿದ್ರೆ ಸಂತೋಷ ಪಡಬೇಕಲ್ಲ, ಇದು ಹುಟ್ಟುತ್ತಲ್ಲಪ್ಪ ಏನು ಮಾಡೋದು ಅಂತ ಯೋಚನೆ ಆಯ್ತು ಇವರಿಗೆ. ನಮ್ಮಲ್ಲಾದರೆ ಏನು ಎಲ್ಲರೂ ಗಂಡು ಮಗು ಹುಟ್ಟಿತು ಹೆಣ್ಮಗು ಹುಟ್ಟಿತು ಅಂತ ಸಂತೋಷ ಪಡ್ತಿದೆ. ಆದರೆ ಕೃಷ್ಣನಿಗೆ ನೋಡಿ ಅಂತ ಹುಟ್ಟುತ್ತಿರಲಿಕ್ಕೆ ತಂದೆ ತಾಯಿಗಳ ಜೊತೆಗೆ ಎಷ್ಟೋ ಜನಗಳ ನಾವೆಲ್ಲ ಇದ್ದೇವೆ. ಇದು ನಮಗೆ ಪರಮ ಭಾಗ್ಯ. ಕೃಷ್ಣನಿಗಾದರೆ ಹಾಗಲ್ಲ. ಹುಟ್ಟಿ ಒಂದು ಕ್ಷಣವೂ ಆಗಲಿಲ್ಲ, ಅವ್ನು 1/4 ಗಂಟೆ ಅರ್ಧ ಗಂಟೆಯಲ್ಲೇ ಅವನು ಅಲ್ಲಿಂದ ತೊಗೊಂಡು ಬೇರೆ ಕಡೆ ಕರ್ಕೊಂಡೋದ್ರು. ಅವನು ಇಡೀ ಬದುಕು ನೋಡಿ ಅದಕ್ಕೂ ನಮಗೂ ಹೋಲಿಸ್ಕೊಳ್ಳಿ ಹೇಗೆ ಸುಖವಾಗಿ ಇರಬಹುದು ಅನ್ನೋದು ಗೊತ್ತಾಗುತ್ತೆ. ಹುಟ್ಟಿ ಕೆಲವೇ ಗಂಟೆಯಲ್ಲಿ ಅವನು ತನ್ನ ತಂದೆ ತಾಯಿಗಳಿಂದ ದೂರ ಆದ. ಅದ್ರ ಬಗ್ಗೆ ನಾನಂತೂ ಒಂದು ಕವನವನ್ನು ಹಿಂದೆ ಒಂದು ಸಲ ಹೇಳಿದ್ದೆ, ನಿಮ್ಗೆ ನೆನಪಿದೆ ಅಂತ ಕಾಣುತ್ತೆ. ತಾಯಿ ಕೊಡುವ ಕೊನೆಯ ಮುತ್ತು ಕಂಬನಿಯೊಳು ನೆನೆಯಲು ಅಂತ ಪೂತಿ ನರಸಿಂಹಾಚಾರ್ಯ ನನಗದು ಹೇಳೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೊನೆಗೆ ಅಲ್ಲಿಂದ ಹೋಗ್ತಾರೆ. ಹೋಗಲಿ, ಅಲ್ಲಿ ಹೋಗಿರೋ ಮನೆಯೆಲ್ಲರೂ ಸುಖವೇ. ಮನೆ ಒಳಗಡೆಗೆ ಮಲಗಿಸ್ಕೊಂಡ್ರೆ ಯಾರೊಬ್ಳು ಬರ್ತಾಳೆ, ಇನ್ನೂ 10 ದಿನವೂ ಆಗಿಲ್ಲ, ಹಾಲು ಕುಡಿಸ್ತೀನಿ ಅಂತ ಬರ್ತಾಳೆ, ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅದು ಆಗ್ತಿರ್ಲಿಕ್ಕೆ ಎಲ್ಲೋ ಒಂದು ಕಡೆಗೆ ಮನೆ ಅಂಗಳದಲ್ಲಿ ಮಲಗಿಸಿದ್ರೆ ಅಲ್ಲಿ ಯಾವುದೋ ಒಂದು ಗಾಡಿ ಬಂದು ಡಿಕ್ಕಿ ಹೊಡೆಯುತ್ತೆ. ಹೊರಗೆ ಹುಡುಗ ನೀರು ಆಟ ಆಡಲಿಕ್ಕೆ ಅಂತ ಹೋಗಿ ನೀರು ಕುಡಿಲಿಕ್ಕೆ ಅಂತ ಹೋದರೆ ಹಾವು ಸುತ್ತಕೊಳ್ಳುತ್ತೆ. ಎಲ್ಲೋ ದನ ಕಾಯಲಿಕ್ಕೆ ಅಂತ ಹೋದರೆ ಅಲ್ಲಿ ಯಾವುದೋ ಒಂದು ಕತ್ತೆ ಬಂದು ಒದಿಯತ್ತೆ. ಈಗ ಅಲ್ಲಿ ಹಿಂಗೆ ಸುಮ್ಮನೆ ಕಟ್ಟೆ ಮೇಲೆ ಮಲಗಿಸಿದ್ರೆ ಸಾಕು, ಬಿರುಗಾಳಿ ಬಂದು ಹಾರಿಸುತ್ತೆ. ಆದರೆ ಕೃಷ್ಣ ಮಾತ್ರ ಅಲುಗಾಡಲಿಲ್ಲ. ಆ ಗಟ್ಟಿತನ ಕೃಷ್ಣ ನಮಗೆ ಕೊಡುವಂಥ ಅತ್ಯದ್ಭುತವಾದ ಸಂದೇಶ. ಇದನ್ನು ನಾವು ಸಮಾಜದಲ್ಲಿ ಏನೋಕ್ಕಿಂತ ನಮ್ಮ ಬದುಕಿನಲ್ಲಿ ಬೆಳೆಸ್ಕೊಳ್ಬೇಕು ಅಂತ. ಅದಕ್ಕೆ ಕೃಷ್ಣಂ ಒಂದೇ ಜಗದ್ಗುರುಮ್ ಅಂತ ಯಾಕೆ ಅಂತೀವಿ ಅಂತಂದ್ರೆ ಹಾಗೆ ನಾವು ಇದನ್ನು ಬಿಟ್ಟುಬಿಡ್ತೀವಿ. ಬರೀ ಎಷ್ಟೊಂದು ಭಾಗ್ಯಗಳು ನಮಗಿದ್ದಾವೆ ಬದುಕಿನಲ್ಲಿ, ಹೌದು ತಾನೆ? ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ್ದು ನಮ್ಮ ಭಾಗ್ಯ, ಅಲ್ಪ ಸ್ವಲ್ಪ ವಿದ್ಯೆ ಸಿಕ್ಕಿದ್ದು ನಮ್ಮ ಭಾಗ್ಯ. ನಮ್ಮ ತಂದೆ ತಾಯಿಗಳು ಕಷ್ಟ ಅನುಭವಿಸಿದ್ರು ಸಹ ನಮಗೆ ಎಂಥದೋ ಒಂದು ಸಂಸ್ಕಾರವನ್ನು ಕೊಟ್ಟರು, ಅದು ನಮಗೆ ಸಿಕ್ಕಿರುವಂಥ ಭಾಗ್ಯ. ಅದು ಅವ್ರು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ. ಈಗ ಈ ಸತ್ಸಂಗಕ್ಕೆ ಸೇರಿಕೊಂಡು ನಾವು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ತಾ ಇದ್ದೀವಿ. ಸತ್ಸಂಗದಲ್ಲಿ ಎಂಥದೋ ಒಂದು ಆತ್ಮೋದ್ಧಾರವನ್ನು ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ಭಾಗ್ಯ ಅಲ್ವೇ? ಇಲ್ಲೇ ಅಕ್ಕಪಕ್ಕದಲ್ಲಿ ಇರ್ತಾರೆ, ಬರ್ರಿ ಅಂತಂದರೆ ಇಲ್ಲ ಪರವಾಗಿಲ್ಲ ಪ್ರಸಾದ ಹೊತ್ತಿ ಬರ್ತೀವಿ ಅಂತಾರೆ ಎಷ್ಟೋ ಜನ. ಎಷ್ಟೊದಿ ಪ್ರಸಾದ ಹೇಳಿ ಅಷ್ಟೊದಿ ಬರ್ತೀವಿ ಅಂತಾರೆ. ಅವ್ರಿಗೆ ಹೋಲಿಸಿದ್ರೆ ಅಂಥದ್ರೆಲ್ಲ ಬಂದು ಇಲ್ಲೊಂದು 10 ನಿಮಿಷ ಕುತ್ಕೊಂಡಿದ್ದೀವಿ ಅಂದರೆ ಒಂದು ಭಾಗ್ಯ ಅಲ್ವೇ? ಇಷ್ಟಾದ್ರೂ ಸಹ ಇಂಥ ಮಾತನ್ನು ಕೇಳಬೇಕಾದಂಥ ಸೊಗಸಾದ ಕಿವಿಯನ್ನು ಕೊಟ್ಟಿದ್ದಾನೆ, ಕಣ್ಣು ನೋಡುವಂಥ ಭಗವಂತ ನೋಡುವಂಥ ಕಣ್ಣನ್ನು ಕೊಟ್ಟಿದ್ದಾನೆ. ಇವೆಲ್ಲ ನಮ್ಮ ಭಾಗ್ಯ. ಇವೆಲ್ಲ ನಾವು ಬಿಟ್ಟೇ ಬಿಡ್ತೀವಿ. ಕೃಷ್ಣನಿಗೆ ಹಾಗಲ್ಲ. ಎಲ್ಲಿ ಹೋದರೂ ಸಹ ಹೆಜ್ಜೆಗೂ ಕಷ್ಟ ಬಂತು ಅವನಿಗೆ. ಕೊನೆಗೆ ಅವನು ಸಾಯಿಸಲಿಕ್ಕೆ ಅಂತ ಪ್ರಯತ್ನ ಮಾಡಿ ಕೊನೆಗೆ ಅಲ್ಲಿ ಕಳಿಸೋದು ಬೇಡ ಕಣ್ಣ, ಅವನೇ ಇಲ್ಲಿ ಕರ್ಸೋಣ ಅಂದರು. ಅಲ್ಲಿಗೆ ಕರೆಸಿದ್ರು ಸಹ ಅಲ್ಲೂ ಸಹ ಬಂದಿರತಕ್ಕಂಥ ಸೋದರ ಮಾವನ ಮನೆಗೆ ಬಂದ್ರೂ ಸಹ ಅವನು ಸಾಯಿಸಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ. ಅವನು ಆನೆಯಿಂದ ಸಾಯಿಸಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ, ಚಾಣೂರ ಸಾಯಿಸಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ, ಎಲ್ಲ ಕೊಲ್ಲಬೇಕು ಅಂತ. ಆದರೆ ಎಲ್ಲವನ್ನು ಮೆಟ್ಟಿ ನಿಂತು ಗಟ್ಟಿಯಾದ ಕೃಷ್ಣ. ಹಾಗಾಗಿ
ಯಾವುದೂ ಅಷ್ಟೇ. ಏನು ಅಂತಂದರೆ ಇವ್ರದ್ದೊಂದು ಭಾಳ ಚೆನ್ನಾಗಿದೆ ಒಂದು ಪದ್ಯ, ಭಾಳ ಜಿ ಪಿ ರಾಜರತ್ನಮದು. ಏನಪ್ಪ ಅಂತಂದರೆ ಹಾವು ಅಂದರೆ ಕಷ್ಟ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾವು ಬಂತು ರಂಗನಾಥ. ಆ ಪದ್ಯ ನೀವು ಕೇಳಿದಿರಿ, ಸಣ್ಣ ಮಕ್ಕಳಿದ್ದಾಗ ಹೇಳ್ಕೊಡ್ತೀರಿ. ಹಾವು ಅಂದರೆ ಕಷ್ಟ ಅಂತ. ಭಗವಂತ ಏನು ಮಾಡಿದ? ಹಾವು ಬಂತು ರಂಗನಾಥ, ಹಾಸಿಕೊಂಡು ಮಲಗಿಬಿಟ್ಟ ರಂಗನಾಥ. ನಾವು ಹಾವು ಬಂತು ಅಂದರೆ ಹೆದರ್ಕೊಂಡು ಓಡಿ ಹೋಗ್ತೀವಿ. ಹಾಸಿಕೊಂಡು ಮಲಗಿಬಿಟ್ಟ ರಂಗನಾಥ. ಹಾವು ಬಂತು ಸದಾಶಂಕರ, ಮೆಲ್ಲನೆತ್ತಿ ಕೊರಳಲ್ಲಿಟ್ಟ ಸದಾಶಂಕರ. ಅವನೇನು ಮಾಡಿದ? ಕೊರಳಲ್ಲಿ ಅಲಂಕಾರ ಮಾಡಿಕೊಂಡು. ಹಾವು ಬಂತು ಕೃಷ್ಣಮೂರ್ತಿ, ಹೆಡೆಯ ಮೆಟ್ಟಿ ಕುಣಿದು ಬಿಟ್ಟ ಕೃಷ್ಣಮೂರ್ತಿ, ಹೆಡೆಯ ಮೆಟ್ಟಿ ತುಳಿದು ಬಿಟ್ಟ ಕೃಷ್ಣಮೂರ್ತಿ. ಕೃಷ್ಣ ಮಾಡಿದ್ದದನ್ನು ಎಂಥ ಕಷ್ಟ ಬರಲಿ ಅದನ್ನು ಮೆಟ್ಟಿ ತುಳಿದು ಹಾಕಿದ. ನಾವೇನು ಮಾಡ್ತೀವಿ? ಅದಕ್ಕೆ ನಾವು ಹಾಳಾಗಿದ್ದೀವಿ, ಅದು ನಮ್ಮನ್ನು ತುಳಿತಾ ಇದೆ. ಹೇಳೋದು ಏನು ಹೇಳಿ, ನಾನು ಎಷ್ಟು ಕಷ್ಟಪಟ್ಟೆ, ಬಹಳ ಕಷ್ಟ ರೀ, ಇನ್ನೂ ಪರಿಹಾರ ಆಗಿಲ್ಲ ನೋಡ್ರಿ ಅಂತೀವಿ ಅಂತ. ಬೇರೆ ಇನ್ನೇನು ಬೇಡ್ರಿ, ತಿಂದಿರೋ ಆಹಾರ ಜೀರ್ಣ ಆಗಿ ಸೊಗಸಾಗಿ ನಿದ್ದೆ ಬಂದರೆ ಇದಕ್ಕಿಂತ ಸುಖ ಬೇಕಾ? ಇಷ್ಟು ವಯಸ್ಸಲ್ಲಿಯೋ ಏನು ಬೇಕಾದ್ರೆ ತಿಂದು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆಯಲ್ಲ, ಇದಕ್ಕಿಂತಲೂ ಸುಖ ಬೇಕಾ? ಅಷ್ಟಾದ್ರೂ ಕೊರಗೋದು ನಮಗೆ ತಪ್ಪೋದೇ ಇಲ್ಲ. ಅದಕ್ಕೆ ಕೃಷ್ಣ ನೋಡಿ ಯಾಕೆ ಅವನು ಕೊಡುವ ಸಂದೇಶ ಏನು ಅಂತಂದರೆ ಇದೇನೆ. ರಾಮ ಅರಮನೆಯಲ್ಲಿ ಹುಟ್ಟಿದ, ಅವನ ಮಗನಾಗಿ ಹುಟ್ಟಿದಾಗ ಅವನಿಗೆ ಇರುವಂತಹ ಸುಖ ಎಷ್ಟು ಅಂದರೆ, ನೋಡಿದಲ್ಲೆಲ್ಲರೂ ಸಂತೋಷಪಟ್ಟರು. ರೋಡಿಗೆಲ್ಲ ಕಲ್ಲು ಸಕ್ಕರೆಯನ್ನು ಹಂಚಿದರು. ಆದರೆ ರಾಮನ ಜೀವನ ಸುಖಮಯ ಆಗಿರಲಿಲ್ಲ. ಕೃಷ್ಣ ಹುಟ್ಟು ಯಾವುದು ಸುಖ ಆಗಿರಲಿಲ್ಲ. ಅವನು ಕೊನೆ ತನಕನೂ ರಾಜ ಆಗಲಿಲ್ಲ. ಯಾಕೆಂದರೆ ಯಾದವರಿಗೆ ಶಾಪ, ಸಿಂಹಾಸನದ ಮೇಲೆ ಕೂಡಬಾರ್ದು ಅಂತ ನಹುಷನ ಶಾಪ. ಆದರೆ ಇಡೀ ಇದರಲ್ಲಿ ದ್ವಾಪರ ಯುಗದಲ್ಲಿ ಅವನು ಏನಪ್ಪ ಅಂತಂದರೆ ಇಡೀ ಧರ್ಮರಾಜ ಮಾಡಿರ್ತಕ್ಕಂತಹ ಇದರಲ್ಲಿ ರಾಜಸೂಯ ಯಾಗದಲ್ಲಿ ಮೊಟ್ಟ ಮೊದಲಿಗನಾಗಿ ಎಲ್ಲ ಋಷಿಮುನಿಗಳಿಗಿಂತಲೂ ಹೆಚ್ಚಾಗಿ, ರಾಜರಿಗಿಂತಲೂ ಹೆಚ್ಚಾಗಿ, ಅಲ್ಲಿ ಸೇರಿರಿಗಿಂತ ಪಂಡಿತರಿಗಿಂತ ಹೆಚ್ಚಾಗಿ ಮೊಟ್ಟ ಮೊದಲ ಪೂಜೆಯನ್ನು ಪಡ್ಕೊಂಡಿದ್ದ್ಯಾರು? ಕೃಷ್ಣ. ಇದು ವಿಶೇಷ. ಅದೇ ರಾಮ ಅರಮನೆಯಲ್ಲಿ ಹುಟ್ಟಿದ, ಆದರೂ ಸುಖ ಇರಲಿಲ್ಲ. ಬರೀ ಕಷ್ಟವನ್ನೇ ಅನುಭವಿಸಿದ್ದೇ ಆಯಿತು. ಇವನು ಕಷ್ಟವನ್ನೇ ಹಾಸಿದ, ಕಷ್ಟವನ್ನೇ ಒದ್ದ. ಆದರೆ ಏನು ಮಾಡ್ದ? ಯಾವಾಗಲೂ ಖುಷಿಯಾಗಿ ನಗನಗ್ತಾ ಇದ್ದ. ಎಂದೂ ಅವನು ತನ್ನ ಕಷ್ಟದ ಬಗ್ಗೆ ಅವನು ಆಲೋಚನೆ ಮಾಡಿದ್ದೇ ಇಲ್ಲ. ಶೃಂಗಾರ ಪ್ರಿಯ ಬದುಕನ್ನು ಹೆಂಗೆ ಅನುಭವಿಸಬೇಕು ಅನ್ನೋದನ್ನು ಕೃಷ್ಣನ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಎಲ್ಲ ಏನೇನೋ ಇರ್ತವೆ, ಕಷ್ಟ ಸುಖ ಎಲ್ರಿಗೂ ಇರ್ತವೆ. ಆದರೆ ಆ ಕಷ್ಟವನ್ನು ಬದಿಗಿಡಬೇಕು, ಸುಖವನ್ನು ಎಂಜಾಯ್ ಮಾಡಬೇಕು ಅಂತ ಬೇಂದ್ರೆ ಅವರು ಒಂದು ಕವನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ದುಂಬಿಯಂತೆ ತುಂಬ ಚಂಚಲವಾದ ಬಾಳು ಇದು. ತುಂಬಿ ಬಾಳು ಅಂತಂದರೆ ತುಂಬಿರುವ ಬಾಳು ಅಂತಲ್ಲ, ದುಂಬಿಯಂತೆ ಚಂಚಲವಾದ ಬಾಳು. ಇಲ್ಲಿಂದ ನಾವು ಮನೆ ಹೋಗ್ತೀವಿ ಅಂತ ನಮಗೇನಾದ್ರು ಅಶ್ಯೂರೆನ್ಸ್ ಇದೆಯಾ? ಗೊತ್ತಿಲ್ಲ, ಹೌದು ತಾನೆ? ಈಗ ನಾವು ಮನೆ ಮುಟ್ತೀವಿ ಅಂತ ನಮಗೇನು ಅಶ್ಯೂರೆನ್ಸ್ ಇಲ್ಲ. ಆದರೂ ನಮಗೇನೋ ಕಲ್ಪನೆ ಇಟ್ಕೊಂಡಿರ್ತೀವಿ, ತಪ್ಪೇನಲ್ಲ. ಇಂತಹ ಇದು ಇರೋ ತನಕನೂ ತುಂಬಿ ಕುಡಿಯಬೇಕು, ಸಂತೋಷವಾಗಿರಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಸುಖವನ್ನು ಅನುಭವಿಸಬೇಕು, ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅಂತ ಅನ್ನೋದನ್ನು ಕೃಷ್ಣ ನಮಗೆ ತನ್ನ ಬದುಕಿನ ಮೂಲಕ ಸಂದೇಶವನ್ನು ಕೊಡೋದನ್ನು ಕಾಣ್ತೇವೆ. ಎಷ್ಟು ಕಡೆಗೆ ನಾನು ಎಷ್ಟೋ ಸಲ ನನಗೆ ಕೃಷ್ಣನ ಜೀವನವನ್ನು ನೋಡಿದಾಗೆಲ್ಲ ತುಂಬ ಅದ್ಭುತ ಅನಿಸುತ್ತೆ. ಆ ಕೃಷ್ಣನ ಜೀವನದಲ್ಲಿ ನನಗೆ ಕಾಣೋದು ಒಂದೇನೆ, ಏನಪ್ಪ ಅಂದರೆ ನೀನು ಏನು ಕರ್ಮ ಮಾಡಬೇಕಾಗಿದೆಯೋ, ಕರ್ತವ್ಯ ಮಾಡಬೇಕಾಗಿದೆಯೋ, ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ಮಾಡು. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳಿದ್ನಲ್ಲ, ಸುಮ್ಮನೆ ಹೇಳಲಿಲ್ಲ ಅವನು. ಅದು ಅವನಿಗೆ ಗೊತ್ತಿದೆ. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮಹಾಭಾರತದಲ್ಲಿ ಇದು ಮುಗೀತು, ಯಾವುದು? ಅಜ್ಞಾತವಾಸ ಮುಗೀತು. ಅಜ್ಞಾತವಾಸ ಮುಗಿದಾಗ ಆವಾಗ ವಿರಾಟ ರಾಜ ಏನು ಹೇಳ್ದ ಅಂತಂದರೆ, ನನ್ನ ಮಗಳನ್ನು ಉತ್ತರೆಯನ್ನು ಪಾಂಡವ ವಂಶಕ್ಕೆ ಕೊಡ್ತೀನಿ ಅಂತಂದ. ಅರ್ಜುನನಿಗೆ ಮದುವೆ ಮಾಡ್ಕೊ ಅಂತಂದು, ಇಲ್ಲ ಇವಳು ನನ್ನ ಶಿಷ್ಯೆ, ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಅಂತಂದರೆ ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇದೇ ಜೂನ್ ತಿಂಗಳಲ್ಲಿ ಮದುವೆ ಆಗಿದ್ದು. ಇದರ ಪ್ರಕಾರ ಲೆಕ್ಕ ಹಾಕಿದರೆ ಮೇ ಜೂನ್ನಲ್ಲಿ ಎಲ್ಲ ಮದುವೆ ಆಗಿದ್ದು. ಅದಾಗ 6 ತಿಂಗಳಿಗೆ ಯುದ್ಧ ಶುರುವಾಗುತ್ತೆ. ಯುದ್ಧ ಶುರುವಾಗಿ 10 ದಿನಕ್ಕೆ ಸತ್ತು ಹೋಗ್ತಾನೆ. ಗೀತಾ ಜಯಂತಿ ಅಂತ ಹೇಳ್ತೀವಲ್ಲ, ಆವತ್ತಿನ ದಿನ ಭಗವದ್ಗೀತೆ ಉಪದೇಶ ಮಾಡಿದ ದಿನ. ಅದಾಗಿ 10 ದಿನಕ್ಕೆ ಸತ್ತು ಹೋಗ್ತಾನೆ. ಅಂದರೆ ಜನವರಿ 5ನೇ ತಾರೀಕೋ 8ನೇ ತಾರೀಕೋ, ಸಾಮಾನ್ಯವಾಗಿ ಡಿಸೆಂಬರ್ ಲಾಸ್ಟ್ ವೀಕೇನೋ ಬರುತ್ತೆ ಗೀತಾ ಜಯಂತಿ. ಜನವರಿ ಫಸ್ಟ್ ವೀಕಲ್ಲಿ ಅವನು ಸತ್ತು ಹೋಗ್ತಾನೆ. ಇಷ್ಟೆಲ್ಲ ದಿವ್ಯಜ್ಞಾನಿಯಾಗಿರ್ತಕ್ಕಂತಹ ಕೃಷ್ಣ ಹೇಳ್ಬೋದಿತ್ತಲ್ವ, ಇದು ಮದುವೆ ಸಂಭ್ರಮ ಅದು ಬಂದಾಗ, ಸ್ವಲ್ಪ ತಡ್ರಯ್ಯ, ಮೊದಲು ಯುದ್ಧ ಬರ್ತಾ ಇದೆ, ನೋಡೋಣ ಯಾರು ಬದುಕ್ತಾರೋ ಯಾರು ಬದುಕೋದಿಲ್ವೋ, ಫಸ್ಟು ಯುದ್ಧ ಎಲ್ಲ ಮುಗಿಲಿ, ಆಮೇಲೆ ಇದನ್ನು ಮಾಡೋಣ, ಮದುವೆಗಿದ್ವಿ ನೋಡೋಣ ಅಂತ ಹೇಳಬೇಕಿತ್ತಲ್ವೇ ಕೃಷ್ಣ. ಯಾಕೆಂದರೆ ಉತ್ತರೆ ಮದುವೆ ಆಗಿ 6 ತಿಂಗಳಿಗೆ ಅವಳ ಗಂಡ ಸತ್ತು ಹೋಗ್ತಾನೆ. ಹೀಗಿದ್ದಾಗ ಕೃಷ್ಣ ಒಂದು ಮಾತು ಹೇಳ್ಬೋದಿತ್ತು. ಇಲ್ಲ, ಅವನಿಗೆ 2 ಚಾಯ್ಸ್ ಇತ್ತು. ಒಂದು, ಎಲ್ಲ ಗೊತ್ತಿರ್ತಕ್ಕಂಥ ಕೃಷ್ಣ, ಅವನಿಗೆ 16 ವರ್ಷದಲ್ಲಿ 13 ವರ್ಷ ಇವನ ಮನೆಯಲ್ಲೇ ಇದ್ದ, ಕೃಷ್ಣನ ಮನೆಯಲ್ಲೇ ಇದ್ದ ಆ ಹುಡುಗ.
ಪಾಂಡವರಲ್ಲಿ ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆದಿದ್ದೇ ಆ ಹುಡುಗನಿಗೆ ಅಟ್ಯಾಚ್ಮೆಂಟ್ ಯಾರಿಗೆ ಬೆಳಿಬೇಕು? ಕೃಷ್ಣನಿಗೆ ಬೆಳಿಬೇಕಿತ್ತು. ಅವನು ಹೋಗಬೇಕಾದ್ರೆ, ಅವ್ನು ಮದುವೆ ಆಗಬೇಕಾದ್ರೆ 16 ವರ್ಷದ ಹುಡುಗ. ಇವರು ವನವಾಸದಲ್ಲಿ ಇದ್ದಿದ್ದು 12 ವರ್ಷ ಪ್ಲಸ್ 1 ವರ್ಷ ಅಜ್ಞಾತವಾಸ, 13 ವರ್ಷ. ಅಂದರೆ ಆ ಹುಡುಗ 3 ವರ್ಷದ ಹುಡುಗನನ್ನು ತನ್ನ ತಂಗಿಯ ಜೊತೆಗೆ ಕರ್ಕೊಂಬಂದು ತಾನೇ ಇಟ್ಕೊಂಡಿದ್ದಾನೆ. 13 ವರ್ಷ ತನ್ನ ಮನೇಲಿ ಇದ್ದಾಗ ಇವನಿಗೆ ಆ 3 ವರ್ಷದ ಮಗುವನ್ನು ಎತ್ತಾಡಿಸಿದ ಮೇಲೆ ಮೋಹ ಬೆಳಿಬೇಕಲ್ವೇ? ಆದರೆ ಕೃಷ್ಣನಿಗೆ ಎಂಥದೂ ಇಲ್ಲ. ಆರಾಮಾಗಿ ಅವನ್ನೆಲ್ಲ ಮರ್ತ ಮದುವೆ ಮಾಡೋಂದ್ರೆ ಆಗಲಿ ಅಂತಾನ ಅವನು. ಬೇರೆಯವರಾಗಿದ್ದರೆ ನಾವೆಲ್ಲ ತಡ್ರಿ ಮಾರ ಯುದ್ಧ ನೋಡೋಣಂತೆ, ಯಾರ್ಯಾರ ಕಥೆ ಏನು ಅಂತ ಆಮೇಲೆ ಎಲ್ಲ ಮುಗಿದ ಮೇಲೆ ಆಮೇಲೆ ಮದುವೆ ಮಾಡೋಣ ಅಂತಂತಿದ್ವಿ. ಕೃಷ್ಣ ಹೇಳಲ್ಲ, ಆಗೋ ಕೆಲಸ ಆಗ್ತಾ ಇರಬೇಕು, ಮುಂದಿಂದು ದೈವೇಚ್ಛೆ ಅಂತಾನೆ. ಅದಕ್ಕೇನೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಡಿಬಿಡೋಣ ಮದುವೆನ ಅಂತಾನೆ. ಮದುವೆ ಮಾಡಿದ್ರಿಂದ ಆ ಮೂಲಕ ಪರೀಕ್ಷಿತ ಮಹಾರಾಜ ಹುಟ್ಟಿದ, ಆ ವಂಶ ಪಾಂಡವ ವಂಶ ಬೆಳೀತು. ಇಲ್ಲದೆ ಹೋದರೆ ನಾವು ಹೇಳ್ದಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ ಅಲ್ಲಿಗೆ ನಿಂತು ಹೋಗ್ತಿತ್ತು ಮಹಾಭಾರತ ಅಂತ. ಅದಕ್ಕೇ ಅವನು ಹೇಳೋದು, ಯಾವುದು ಆಗಬೇಕೋ ಅದ್ರ ಬಗ್ಗೆ ಅವನು ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದು, ಏನು ನಡೀತಾ ಇರುತ್ತೆ ನಡೀತಾ ಇರಲಿ ಅಂತಾನೆ ಅವನು. ಕೃಷ್ಣನನ್ನು ನೋಡಿ ನಾವು ಕಲಿಬೇಕು. ಏನಪ್ಪ ಅಂದರೆ ಕರ್ತವ್ಯವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು. ಅದಕ್ಕೆ ನಮಗೆ ಕರ್ತವ್ಯವೇ ಒಂದು ದೊಡ್ಡ ಭಾರ ಅಂದ್ಕೊಂಡ್ಬಿಡ್ತೀವಿ. ಅದಕ್ಕೆ ಎಂದೆಂದೂ ಅದ್ರ ಬಗ್ಗೆ ಅವನು ಆಲೋಚನೆಯನ್ನು ಮಾಡಲ್ಲ, ಫಲದ ಬಗ್ಗೆ ಆಲೋಚನೆಯನ್ನು ಮಾಡಲ್ಲ, ಉತ್ಸಾಹದಿಂದ ಮಾಡ್ತಾನೆ. ಕುಮಾರವ್ಯಾಸ ಈ ಪ್ರಸಂಗವನ್ನು ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆವಾಗ ಆ ಅಭಿಮನ್ಯು ನಮಸ್ಕಾರ ಮಾಡ್ತಾನೆ, ಬಂದು ರುಕ್ಮಿಣಿಗೆ ಮತ್ತು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ. ಸಾಮಾನ್ಯವಾಗಿ ಎಲ್ಲರೂ ನಮಸ್ಕಾರ ಮಾಡಿದರೆ ನಾವೇನು ಹೇಳ್ತೀವಿ? ಆಯುಷ್ವಂತನಾಗು ಅಂತ ಹೇಳ್ತೀವಿ. ಮೊದಲು ಮಾಡೋ ಆಶೀರ್ವಾದವೇ ಅದು. ಯಾರು ಏನಾರು ಇರಲಿ, ಆಯುಷ್ವಂತನಾಗು, ಭಾಗ್ಯವಂತನಾಗು, ವಿದ್ಯಾವಂತನಾಗು, ಹಿಂಗೇನೇನೋ ಹೇಳ್ತೀವಿ ಆಯುಷ್ವಂತನಾಗು ಅಂತ. ರುಕ್ಮಿಣಿ ಲಕ್ಷ್ಮೀ ಅವತಾರ ಅವಳು. ಆ ರುಕ್ಮಿಣಿಗೆ ನಮಸ್ಕಾರ ಮಾಡ್ತಾನೆ ಅಭಿಮನ್ಯು. ಮದುವೆ ಮಾಡಿಕೊಂಡು ಹೆಂಡ್ತಿಯನ್ನು ಕರ್ಕೊಂಬಂದು ನಮಸ್ಕಾರ ಮಾಡಿದರೆ, ಆಚಂದ್ರಾರ್ಕವಾಗಿ ನಿನ್ನ ಕೀರ್ತಿ ನಿಲ್ಲಲಿ ಅಂತ ಆಶೀರ್ವಾದ ಮಾಡ್ತಾಳೆ. ನಿನ್ನ ಕೀರ್ತಿ ಚಿರಸ್ಥಾಯಿಯಾಗಿ ನಿಲ್ಲಿ, ಕೀರ್ತಿಶಾಲಿಯಾಗು ಅಂತ ಆಶೀರ್ವಾದ ಮಾಡ್ತಾಳೆ. ಅಂದರೆ ಇವ್ರಿಗೆ ಗೊತ್ತಿಲ್ವೇ ಇವರಿಬ್ಬರಿಗೂ ಇವ ಮಗುವಿನ ಸ್ಥಿತಿ ಏನಾಗುತ್ತೆ ಅಂತ? ಗೊತ್ತಿದ್ದರೋ ಕೃಷ್ಣ ಹೇಳೋದೇನೋ ಏನಾಗಬೇಕೋ ಅದಾಗತ್ತೆ. ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಇಂತಹ ಒಂದು ಅದ್ಭುತವಾದಂಥ ಉಪದೇಶವನ್ನು ಕೃಷ್ಣ ಇದರಲ್ಲಿ ಕೊಡೋದನ್ನು ಕಾಣ್ತೇವೆ. ಎಷ್ಟೊಂದು ಅವನು ಸಂದೇಶವನ್ನು ಕೊಡ್ತಾನೆ ಅಂದರೆ ನಾವು ಅದಕ್ಕೆ ಹೇಳೋದು, ಭಗವದ್ಗೀತೆಯನ್ನು ನೀವು ದಿನ ಎಲ್ಲ ಓದ್ತಾ ಇದ್ದೀರಿ, ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಪ್ರತಿಯೊಂದು ಅದರಲ್ಲಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನಾವು ಧ್ಯಾನ ಮಾಡಬೇಕಾ, ಇದನ್ನು ಧ್ಯಾನ ಮಾಡಬೇಕು ಅನ್ನೋ ಹಾಗಿದ್ರೆ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲವೂ ಉದಾಹರಣೆ ಇದೆ ಅದರಲ್ಲಿ. ಉಪವಾಸವನ್ನು ಮಾಡಬೇಕಾ, ತುಂಬ ನಿರಾಹಾರ ಮಾಡಬೇಕಾ, ಮಾಡಬಾರ್ದು ಅಂತಾನೆ ಕೃಷ್ಣ. ಯುಕ್ತಾಹಾರ ವಿಹಾರಸ್ಯ, ಆಹಾರ ಮಿತವಾದ ಆಹಾರ ಇರಬೇಕು. ಯಾಕೆ? ಉಪವಾಸ ಮಾಡಿದ ಹೆಣ್ಣಿಗೆ ಬೆಳಗ್ಗೆ 2:45ಗೆ ಏಕಾದಶಿ ಮುಗಿದು ದ್ವಾದಶಿ ಶುರುವಾಗುತ್ತೆ. ನಮಗೆ ಅದರದ್ದೇ 2:45 ಆಗೋದ್ರದ್ದೇ ಯೋಚನೆ, ಬೆಳಗಿನ ಜಾವ 2:45 ಆಗೋದ್ರದ್ದೇ ಯೋಚನೆ. ಧಾರಣೆಯ ಮಾಡುವಾಗ ಪಾರಣೆಯ ಚಿಂತೆ. ಪುರಂದರದಾಸರು ಹೇಳ್ತಾರೆ, ಧಾರಣೆಯ ಮಾಡುವಾಗ ಪಾರಣೆಯ ಚಿಂತೆ. ಆದ್ದರಿಂದ ಅದು ಏನು ಉಪಯೋಗ? ಅದಕ್ಕೆ ಹೇಳ್ತಾನೆ, ಅತಿಯಾಗಿ ಆಹಾರ ತಿನ್ನಬಾರ್ದು. ಅತಿಯಾಗಿ ಆಹಾರ ತಿಂದರೆ ಭಾಳ ಬೇಗ ಧ್ಯಾನ ಬಂದ್ಬಿಡುತ್ತೆ. ಹಾವು ಬಂತು ರಂಗನಾಥ, ಹಾಸಿಕೊಂಡು ಮಲಗಿಬಿಟ್ಟ ರಂಗನಾಥ. ಅದಕ್ಕೇನೆ ಆದ್ದರಿಂದ ಜಾಸ್ತಿ ಆಹಾರ ತಿನ್ನಬಾರ್ದು ಅಂತ. ಕಡಿಮೆ ಆಹಾರ ತಿಂದರೆ ಬದರೆ ಅದರ ಕಡೆಗೆ ಯೋಚನೆ ಶುರುವಾಗುತ್ತೆ. ಕಬೀರದಾಸ್ ಭಾಳ ಚೆನ್ನಾಗಿ ಹೇಳ್ತಾರೆ, ಹಸಿವು ಅನ್ನೋದು ಒಂದು ನಾಯಿ ಇದ್ದಾಗೆ. ಹಸಿವು ಅನ್ನೋದು ಒಂದು ನಾಯಿ ಇದ್ದಾಗೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾಯಿ ಕೆಲಸ ಏನಂದ್ರೆ ಯಾವಾಗೂ ಬೊಗಳ್ತಾನೆ ಇರುತ್ತೆ. ಅದಕ್ಕೊಂದು ಅರ್ಧ ರೊಟ್ಟಿ ಹಾಕು, ತೆಪ್ಪಗೆ ತಿನ್ಕೊಂಡು ಬಿದ್ದಿರುತ್ತದ, ನಿನ್ನ ಪಾಡಿ ನೀ ಕೆಲಸ ಮಾಡು ಅಂತಾರೆ ಅವರು. ಇಲ್ಲದೆ ಹೋದರೆ ನೀವು ಏನೇ ಕೆಲಸ ಮಾಡ್ತಾಯಿದ್ರು ಬೊಗಳ್ತಾನೆ ಇರುತ್ತದ ಅಂತ. ಅದಕ್ಕೆ ಮಿತವಾಗಿ ಆಹಾರ ಹಾಕು. ನೀನು ಎಷ್ಟು ಬೇಕಾದ್ರೂ ಧ್ಯಾನ ಮಾಡು, ಜಪ ಮಾಡು, ತಪ ಮಾಡು. ಇಲ್ಲದೆ ಹೋದರೆ ನಾವು ನಿರಾಹಾರ ಮಾಡ್ತೀವಿ ಅಂದರೆ, 5 ಗಂಟೆ ಆಯಿತು ಇವತ್ತಾಗಲೇ, ಇನ್ನೂ ಎಷ್ಟೊತ್ತಿಗೆ ನಾಳೆ ಬೆಳಗ್ಗೆ ಇಷ್ಟೊತ್ತು ಕಳಿಬೇಕು, ರಾತ್ರಿ 8 ಆಯಿತು, ಇನ್ನೊಂದು 4-5 ಗಂಟೆ ಕಳೆದ್ಬಿಟ್ರೆ ಬರೀ ಇದೇ ಆಗ್ಬಿಟ್ರೆ ಜಪ ಮಾಡೋದು ಯಾವಾಗ, ಧ್ಯಾನ ಮಾಡೋದು ಯಾವಾಗ? ಹಾಗಾಗಿ ಅವ್ರು ಹೇಳ್ತಾರೆ, ಯುಕ್ತಾಹಾರ ವಿಹಾರಸ್ಯ, ಎಂಥ ಜಾಗದಲ್ಲಿ ಕುತ್ಕೋಬೇಕು, ಎಂಥ ಧ್ಯಾನ ಮಾಡ. ಹಾಗಾಗಿ ಅವನನ್ನು ಜಗದ್ಗುರು ಅಂತ ಕರೆದಿರೋದು. ಧ್ಯಾನಕ್ಕೆ ಕುತ್ಕೋಬೇಕು ಅಂದರೆ ಎಲ್ಲಿ ಕೊಡಬೇಕು? ಗುಂಡಿಯಲ್ಲಿ ಕುತ್ಕೋಬೇಕಾ, ಎತ್ತರದಲ್ಲಿ ಕುತ್ಕೋಬೇಕಾ? ಎತ್ತರದಲ್ಲಿ ಕೂತ್ರೆ ಕಷ್ಟ. ಎಲ್ಲರೂ ಬಿದ್ದಿದ್ರೆ ಏನು ಮಾಡೋದು? ತಗ್ಗಿನಲ್ಲಿ ಎಲ್ಲರೂ ಕೂತ್ಕೊಂಡು ಬಿದ್ದರೆ ಯಾರ ಡಿಕ್ಕಿ ಹೊಡೆದ್ರೆ ಏನು ಮಾಡೋದು? ತಲೆಗೆ ಮೇಲೆ ಕಾಲಿಟ್ಟೋದ್ರೆ. ಅದಕ್ಕೇ ಸರಿಯಾದ ಜಾಗದಲ್ಲಿ ಕುತ್ಕೊಳ್ಳಿ, ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರಬೇಕು, ಎಲ್ಲವನ್ನೂ ಅವನು ಕೊಟ್ಟಿದ್ದಾನೆ. ನಮ್ಮ ಆಹಾರ ಹೇಗಿರಬೇಕು ಇತ್ಯಾದಿಗಳದ್ದೆಲ್ಲ ವಿಹಾರ ಇದನ್ನು ಕೊಟ್ಟಿದ್ದಾನೆ. ನಾವು ಕಂಪಲ್ಸರಿಯಾಗಿ ಮಾಡಬೇಕಾದ್ದೇನು ಅಂತ ಹೇಳ್ತಾನೆ ಕೃಷ್ಣ. ಅದರಲ್ಲಿ ಬಹಳ ಅದ್ಭುತವಾಗಿರುವಂತಹ ಮಾತು ಅದು ಏನಪ್ಪ ಅಂತಲೇ, ನಿತ್ಯ ದೈವ ಪೂಜೆ ಮತ್ತು ದಾನವನ್ನು ಎಂದೆಂದೂ ಬಿಡಬಾರ್ದು ಅಂತ ಅವನು ಹೇಳೋದು. ಅವನು ಹೇಳುವ ಮಾತು, ನಿತ್ಯ ದೈವ ಪೂಜೆಯನ್ನು, ಮನೆ ದೇವರ ಪೂಜೆಯನ್ನು, ದಾನವನ್ನು, ನಿತ್ಯ ದಾನವನ್ನು ಮಾಡೋದನ್ನು ಎಂದೂ ಬಿಡಬಾರ್ದು ಅಂತ. ಮಾಡಲೇಬೇಕು, ಇದು ಕಂಪಲ್ಸರಿ ಇದು ಅಂತ. ನಾವು ಉಸಿರಾಡೋದು ಹೇಗೆ ನಮಗೆ ಇದು ಇನ್ನೆವಿಟೇಬಲ್ ಅಂತ ಹೇಳ್ತೀವಲ್ಲ, ಇದು ಇನ್ನೆವಿಟೇಬಲ್ ಅಂತ ಹೇಳ್ತೀವಲ್ಲ, ಮನೆಯಲ್ಲಿ ದೇವರ ಪೂಜೆ ಮಾಡೋದು ಕಂಪಲ್ಸರಿ ಇದು ಅಂತ. ನಾವು ಇದಕ್ಕಿಂತ ಒಂದು ದೊಡ್ಡ ಅನುಷ್ಠಾನ ಏನು ಬೇಕು ನಮಗೆ?
ಉತ್ತರಾದಿ ಮಠದ ಹಿಂದಿನ ಸ್ವಾಮಿಗಳಿದ್ರಲ್ಲ, ಸತ್ಯಪ್ರಮೋದ ತೀರ್ಥರು, ನಾನು ಅವ್ರನ್ನ ಒಂದು 2-3 ಸಲ ಹತ್ತಿರದಿಂದ ನೋಡಿದ್ದೆ. ನಮಗೇನು ಮಾತಾಡಿಸೋವಂಥ ಅವಕಾಶ ಸಿಕ್ಕಿರಲಿಲ್ಲ ಅವ್ರ ಜೊತೆಗೆ. ನಮ್ಮ ಮಠವು ಬೇರೆ, ಸಂಪ್ರದಾಯಗಳು ಬೇರೆ. ಆದರೆ ಅವರ ವ್ಯಕ್ತಿತ್ವ ಎಷ್ಟು ಅದ್ಭುತ ಅಂದರೆ ನಿಮ್ಗೆ ಕೆಲವು ಗೊತ್ತಿರಲಿ ಅನ್ನೋದ ಕಾರಣ ಕೇಳಿದೆ. ಅವರು ಪೀಠಾರೋಹಣ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ 75-80 ವರ್ಷ ಇದ್ದರು ಅವರು. 75-80 ವರ್ಷದಲ್ಲಿ ಒಂದೇ ಒಂದು ದಿನವೂ ಸಹ ಮೂಲರಾಮನ ಪೂಜೆಯನ್ನು ಇನ್ನೊಬ್ರಿಗೆ ಕೊಡಲಿಲ್ಲ ಅವರು. ತಪಸ್ಸು ಅಂದರೆ ಏನು ತಿಳ್ಕೊಂಡಿದ್ದೀವಿ ನಾವು? ಕಾಡಿಗೆ ಹೋಗಿ ಹಿಂಗೆ ಕೂತ್ಕೊಳ್ಳೋ ತಪಸ್ಸು ಅಥವಾ ರೂಮ್ ಬಾಗಿಲು ಹಾಕ್ಕೊಂಡು ಕೂತ್ಕೊಳ್ಳೋ ತಪಸ್ಸಲ್ಲ. ಅದು ಒಂದೇ ಒಂದು ದಿನ. ನನಗೆ ಅದನ್ನು ನೋಡಿದಾಗ ಎಷ್ಟು ಆಶ್ಚರ್ಯ ಆಯಿತು. ಅಲ್ಲರಿ, ನಮಗೇನೆ ಒಂದಿನ ಹೇಳ್ದೆ ಎಲ್ಲರೂ ಊರಿಗೆ ಹೋಗಿ ಬಂದ್ವಿ ಅಂದರೆ, ಯಪ್ಪ ಇವತ್ತು ದೇವ್ರ ಪೂಜೆ ನಾಳೆ ಮಾಡೋಣ ಅಂತ 108 ನೆಪ ಹುಡುಕ್ತೀವಿ. ಮಡಿ ಇಲ್ಲ, ಮಡಿ ನೀರಿಲ್ಲ, ಹೂವಿಲ್ಲ, 108 ನೆಪ. ಹಾಗೆ ಅಂತ ಕಾಫಿ ಏನು ಬಿಡಲ್ಲ, ಅವತ್ತು ಇನ್ನೂ ಜಾಸ್ತಿ, ತಿಂಡಿ ಬಿಡಲ್ಲ, ನಿದ್ದೆನೂ ಜಾಸ್ತಿ, ಎಲ್ಲ ಸೇರಿ ದೇವರಿಗೆ ಒಂದಕ್ಕಿದೆ. ಆದರೆ ಅವರು ಎಂದೆಂದೂ ಸಹ ತಮ್ಮ ಅಷ್ಟು ವರ್ಷದ ಏನು ಸನ್ಯಾಸದ ಅವಧಿಯಲ್ಲಿ ಒಂದೇ ಒಂದು ದಿನ ಮೂಲ ರಾಮನ ಪೂಜೆಯನ್ನು ಬಿಡಲಿಲ್ಲ. ಅವರನ್ನು ಮಾತು ಹೇಳ್ತಾಯಿದ್ರು, ಅದು ನಾನು ಕೇಳಿರೋದು, ಅದಕ್ಕೆ ಹೇಳ್ತಾ ಇರೋದು. ನಾನು ಎಂದು ಪೂಜೆ ಮಾಡಲ್ಲ ಅವತ್ತು ನಾನು ಇರಲ್ಲ ಅಂತ ಹೇಳಿದರು ಅವರು. ಅವರ ದೇಹತ್ಯಾಗ ಮಾಡಿದ ರಾತ್ರಿ ಇದು ನೋಡಿ ಹೇಗಿದೆ. ಅವತ್ತಿನ ದಿನ ಅವರು ದೇಹತ್ಯಾಗ ಮಾಡೋ ದಿನವೂ ಮೈಯೆಲ್ಲ ಅವ್ರನ್ನ ಎತ್ತಿ ಹಿಡ್ಕೊಂಡ್ರೆ ಜ್ವರ ಕಾಯ್ತಾ ಇತ್ತು. ಅಂಥದ್ದನ್ನು ಅವ್ರಿಗೆ ಹೇಳಿದ್ರಂತೆ, ಬೇಡ ನೀವಿನ್ನು ಮಾಡಬೇಡಿ, ಬೇರೆ ಯಾರ್ಯಾರು ಕೊಡಿ ಅಂದರೆ ನಾನು ಮಾಡಲೇಬೇಕು ಅಂತ. ಅವ್ರನ್ನ ಕರ್ಕೊಂಡು ಹೋಗಿ ಬಚ್ಚಲ ಮನೆಯಲ್ಲ ಅಥವಾ ಸ್ನಾನಗೃಹದಲ್ಲಿ ಕೂಡಿಸಿ ಸ್ನಾನ ಮಾಡಿಸಿ ಬೇರೆ ಬಡಿ ಉಡಿಸಿ ತೊಗೊಂಬಂದು ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಸ್ವಲ್ಪ ಪ್ರಸಾದ ತೀರ್ಕೊಂಡು ಹೋಗಿ ವಿಶ್ರಾಂತಿ ತೊಗೊಂಡ್ರು. ಅವತ್ತು ರಾತ್ರಿ ಮುಕ್ತರಾದರು. ತಪಸ್ಸು ಅಂದ್ರೆ ಇನ್ನೇನು ರೀ? ಮತ್ತೆ ಏನು ನಾವು ಜಪ ಮಾಡಿ ಹಿಂಗೇನು ಜಪಮಾಲೆ ತಿರುಗಿಸೋದಲ್ಲ ತಪಸ್ಸು. ಯಾವುದನ್ನು ನಾವು ಅಂದ್ಕೊಂಡಿರ್ತೀವಲ್ಲ ಅದು ನಿಷ್ಠೆಯಿಂದ ಕೊನೆ ತನಕ ನಡೆಸೋದಿದೆಯಲ್ಲ ಅದು ತಪಸ್ಸು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು ಈ ಮಾತನ್ನು ಅಂತ. ದೇವರ ಪೂಜೆಯನ್ನು ಎಂದೆಂದೂ ಬಿಡಬಾರ್ದು ಅಂತಾರೆ. ಇವರು ಹೇಳ್ತಾರೆ, ಗುರುಚರಿತ್ರೆಯಲ್ಲೂ ಹೇಳ್ತಾರೆ, ದೇವರ ಪೂಜೆ ಮತ್ತು ಇದು ಏನಪ್ಪ ಅಂತಂದರೆ ನಿತ್ಯ ದಾನವನ್ನು ಬಿಡಬಾರ್ದು. ಏನಾದರೂ ದಾನವನ್ನು ಮಾಡಬೇಕು, ಎಂಥಾರು ಒಂದು ಹಣ್ಣು ಕೊನೆಗೆ ಏನಾದರೂ ಅಂತ. ಹಾಗಾಗಿ ಯಾವತ್ತು ಮಾಡಲಿಲ್ಲ, ಗುರುಚರಿತ್ರೆಯಲ್ಲಂತೂ ನರಸಿಂಹ ಸರಸ್ವತಿಗಳು ಹೇಳ್ತಾರೆ, ಯಾವತ್ತು ದಾನ ಮಾಡಲಿಲ್ಲ, ಯಾವತ್ತು ದೇವರ ಪೂಜೆಯನ್ನು ಮಾಡಲಿಲ್ಲ ಅವತ್ತಿನ ದಿನ ವ್ಯರ್ಥ ಅಂತ. ಅವತ್ತಿನ ದಿನ ವ್ಯರ್ಥ ಆಯ್ತದು ಅಂತ. ನಮ್ಮ ಬದುಕಿನಲ್ಲಿ ಅವತ್ತಿನ ದಿನ ಸುಮ್ಮನೆ ವ್ಯರ್ಥ ಆಗೋಯ್ತು ಅಂತ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಅವನು ಅಷ್ಟೇ ಏಕಾಶ ಸ್ಕಂದದಲ್ಲಿ ವರ್ಣನೆ ಮಾಡ್ತಾನೆ, ಪ್ರತಿದಿನ ಕೃಷ್ಣ ಪೂಜೆ ಮಾಡ್ತಾ ಇದ್ದ ಅಂತ. ನಮ್ಗೆ ಆಶ್ಚರ್ಯ ಆಗುತ್ತೆ, ಕೃಷ್ಣ ಯಾವ ದೇವರು ಪೂಜೆ ಮಾಡ್ತಿದ್ದ ಅಂತ. ನಾವೇನೋ ನಮ್ಮನೆ ದೇವರು ಯಾರಪ್ಪ ಅಂದರೆ ಕೃಷ್ಣ ಅಂತ ಹೇಳ್ತೀವಿ. ಕೃಷ್ಣ ಯಾರನ್ನು ಪೂಜೆ ಮಾಡ್ತಾ ಇದ್ದ ಅಂದರೆ ಅವನು ಹೇಳ್ತಾನೆ, ಒಂದು ಸಂಪುಟದಲ್ಲಿ ಅವನು ತೋರಿಸ್ತಾನೆ. ಏನು ಅಂತಂದರೆ, ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ಮಹಾಯೋಗಿ, ಭಾಗವತೋತ್ತಮರ ಪಾದಧೂಳಿಯೇ ದೇವರು ನನಗೆ ಅಂತಾನೆ. ಅದನ್ನು ಇಟ್ಕೊಂಡು ಆ ಸಂಪುಷ್ಟಕ್ಕೆ ಪೂಜೆ ಮಾಡ್ತೀನಿ ಅಂತಾನೆ. ಅವರ ಪಾದಧೂಳಿಯೇ ನನಗೆ ಶ್ರೇಷ್ಠವಾದ್ದು. ಋಷಿಗಳು, ಗುರುಗಳು, ಜ್ಞಾನಿಗಳು ಇಂಥವ್ರದ್ದು ಪಾದಧೂಳಿಯೇ ನನಗೆ ದೇವರಿದ್ದ ಹಾಗೆ ಅಂತ ಅವನು ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಅತ್ಯದ್ಭುತವಾದ ಅವನ ವರ್ಣನೆ. ನಾನು ಮಾಡೋವಂಥದ್ದೇನೂ ಇಲ್ಲ, ನಮೇ ಪಾರ್ಥಾಸಿ ಕರ್ತವ್ಯ, ನಾನು ಮಾಡುವಂತಹ ಕೆಲಸ ಏನೇನೂ ಇಲ್ಲ. ಆದರೂ ನಾನು ಯಾಕೆ ಮಾಡ್ತೀನಿ ಅಂತಂದರೆ, ಯದ್ಯದ ಅತ್ಯರ್ಥಿ ಶ್ರೇಷ್ಠ ತತ್ತದೇವ ಇತರೇ ಜನ. ನಾನು ಮಾಡಲಿಲ್ಲ ಅಂದರೆ ಕೃಷ್ಣನೇ ಮಾಡಲಿಲ್ಲ ಕಣ್ರಿ, ನಾವು ಯಾಕೆ ಮಾಡಬೇಕು ಅಂತಾರೆ. ಕೃಷ್ಣ ಯಾವ ಮಟ್ಟ ಮುಟ್ಟಿದ್ದ ಅದನ್ನು ನಾವು ಆಲೋಚನೆ ಮಾಡಲ್ಲ. ನಾವು ಯೋಚನೆ ಮಾಡೋದೇನು, ಕೃಷ್ಣನೇ ಮಾಡ್ತಾ ಇರಲಿಲ್ಲ, ಅದರಿಂದ ನಾವು ಬಿಟ್ಟು ಅಂತೀವಿ ಅಂತ. ಕೃಷ್ಣನಿಗೇನಾಗಿದೆ, ಹಾಗಾಗಿ ಅವನೇನು ಮಾಡಿದ, ಕೊನೆ ತನಕನೂ ಇಂಥ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇದು ಕಾಣುತ್ತೆ. ಅವನ ಇಡೀ ಬದುಕು ನಮಗೊಂದು ಆದರ್ಶ ಅನಿಸೋದು. ಯಾಕೆಂದರೆ ಇದೇ ಕಾರಣಕ್ಕೆ. ಹಾಗಾಗಿ ಮಹತ್ತರವಾದಂಥ ಒಂದು ಸಂದೇಶವನ್ನು ಕೊಡ್ತಾನೆ. ಕುಮಾರವ್ಯಾಸ ಭಾರತದಲ್ಲಿ ಒಂದು ಪೀಠಿಕೆಯನ್ನು ಬರೀಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಏನು ಅಂತಂದರೆ, ಮಹಾಭಾರತದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದವ್ರು ಯಾರು ಅಂದರೆ ಕೃಷ್ಣ ಅಂತ. ಯಾವಾಗ ಅವನು ಕಣ್ಣೀರು ಸುರಿಸಲಿಲ್ಲ ಅಂತ, ಯಾವ ಕಾರಣಕ್ಕೂ ಅವನಿಗೆ ಬೇಸರ ಆಗಿರಲಿಲ್ಲ, ಯಾವಾಗಲೂ ಸಂತೋಷಚಿತ್ತನಾಗಿದ್ದ ಅಂತ. ವೆಂಕಟಾಚಲ ಅವಧೂತರು ಹೇಳ್ತಾ ಇದ್ರಂತೆ, ನನಗೆ ದುಃಖವೂ ಇಲ್ಲ, ನಮಗೆ ಸುಖವೂ ಇಲ್ಲ ನಮಗೆ ಅಂತ. ವೀತರಾಗ ವಿವರ್ಜಿತಂ, ಶೋಕಮೋಹ ವಿವರ್ಜಿತಂ, ಅದರಲ್ಲಿ ಹೇಳ್ತಾರಲ್ಲ, ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ. ಶೋಕವೂ ಇಲ್ಲ, ಮೋಹವೂ ಇಲ್ಲ. ನಮಗೆ ಅವೆಲ್ಲ ಅತಿರೇಕ, ಅವೆಲ್ಲ ನಮಗೆ ಎಲ್ಲವೂ ಅತಿರೇಕ. ಹಾಗಾಗಿ ಶೋಕಮೋಹ ವಿವರ್ಜಿತಂ. ಹಾಗಾಗಿ ಇರೋದ್ರಿಂದಲೇ ಶೋಕಮೋಹ ವಿವರ್ಜಿತರಾಗಿರೋದ್ರಿಂದ ಸ್ವಾತ್ಮಾರಾಮರಾಗಿರೋದು ಅವರು. ಕೃಷ್ಣ ಹಾಗೇ ಇದ್ದ. ಅದಕ್ಕಾಗಿಯೇ ಇಂತಹ ವ್ಯಕ್ತಿತ್ವವನ್ನು ನಾವು ಮುಟ್ಟಬೇಕು, ನಮ್ಮ ಮನಸ್ಥಿತಿಯು ಹೀಗೆ ಆಗಬೇಕು ಅಂತ ಹೇಳಿಯೇ ಏನು ಮಾಡ್ತಾರೆ, ವ್ಯಾಸ ಪೂಜೆಯ ದಿನ ಕೃಷ್ಣನನ್ನು ಪೂಜೆ ಮಾಡ್ತಾರೆ. 24 ವೇದವ್ಯಾಸರು, ಅವ್ರ 4 ಜನ ಶಿಷ್ಯರು
24 ಜನ ಕೇಶವಾದಿ ನಾಮ ಇದೆಲ್ಲ 24 ದೇವತೆಗಳು, ಕೇಶವ, ನಾರಾಯಣ, ಮಾಧವ, ಭಗವಂತ ಸ್ವರೂಪಗಳು, ಇವನ್ನೆಲ್ಲ ಯಾಕೆ ಪೂಜೆ ಮಾಡ್ತಾರೆ ಅಂತಂದರೆ ಇದು ರಿಪಿಟೇಟಿವ್ ಆಗಿ ನಮ್ಮ ಮನಸ್ಸಿಗೆ ಮುಟ್ಟಲಿ ಅಂತ. ಹಾಗಾದರೆ ಕೃಷ್ಣ ನಮಗೆ ಕೊಡೋ ಸಂದೇಶ ಏನು? ಬದುಕೆಲ್ಲವೂ ಕಷ್ಟಮಯ, ಗೊತ್ತಿದೆ. ಇದರಲ್ಲಂತೂ ವಚನ ಸಾಹಿತ್ಯದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಏನಪ್ಪ ಅಂತಂದರೆ, ಸಾಗರದಷ್ಟು ಕಷ್ಟಕ್ಕೆ ಸಾಸಿವೆಯಷ್ಟು ಸುಖ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ಕಷ್ಟ. ಎಷ್ಟಪ್ಪ ಸುಖ ಎಷ್ಟು? ಸಾಸಿವೆ ಎಷ್ಟು. ಅದಕ್ಕೆ ನಾವು ಪಡಬೇಕಾದ ಕಷ್ಟ ಎಷ್ಟು? ಸಾಗರದಷ್ಟು. ಆದರೂ ಕೃಷ್ಣ ಏನು ಮಾಡ್ದ? ನಿಶ್ಚಿಂತನಾಗಿ ನೆಮ್ಮದಿಯಾಗಿದ್ದ. ಅದನ್ನು ನಾವು ಗಳಿಸ್ಕೊಳ್ಬೇಕು, ಸಂತೃಪ್ತಿಯನ್ನು ಗಳಿಸ್ಕೊಳ್ಬೇಕು ಅಂತ. ಅದು ಕೃಷ್ಣ ನಮಗೆ ಕೊಡೋದು. ಅವನ ಜೀವನದಲ್ಲಿ ಎಲ್ಲಿಯೇ ಆದ್ರೂ ಸಹ ಅವನ ಮನಸ್ಸಿಗೆ ಬೇಸರ ಪಟ್ಕೊಂಡಿದ್ದಾಗಲಿ, ಕಷ್ಟಪಟ್ಕೊಂಡಿದ್ದಾಗಲಿ, ಯಾಕಪ್ಪ ಇಂಥ ಜೀವನ ಅಂತ ಅನಿಸಿದ್ದಿಲ್ಲ. ಅದೇ ರಾಮನ ಜೀವನ ನೋಡಿ. ಅರಮನೆಯಲ್ಲಿ ಹುಟ್ಟಿದ, ಹೆಂಡತಿ ಅಪವಾದ ಬಂತು ಅಂತ ಹೆಂಡತಿಯನ್ನು ಬಿಟ್ಟ. ಇರೋ 2 ಮಕ್ಕಳಿದ್ರೂ ಅವ್ರನ್ನ ಎಷ್ಟೋ ವರ್ಷ ಆದಮೇಲೆ ನೋಡಬೇಕಾಯ್ತು. ಆಮೇಲೆ ಮಕ್ಕಳು ಏನೋ ಜೊತೆಗೆ ಬಂದರು, ಸೀತೆ ನೋಡಿದರೆ ಭೂಮಿಯಲ್ಲಿ ಹೊರಟೋದ್ಲು. ಲಕ್ಷ್ಮಣನ ಅವನು ದೂರ ಕಳಿಸ್ಬೇಕಾಯ್ತು. ಇವೆಲ್ಲ ಮಾಡಿ ಬರೀ ಅವನು ದುಃಖವನ್ನೇ ಅನುಭವಿಸ್ತಾ, ಪಾಪ ಬಹಳ ಕಷ್ಟವನ್ನೇ ಅನುಭವಿಸ್ತಾ. ಅದರ ಅರ್ಥ ಮನಸ್ಸಿನ ನೆಮ್ಮದಿಗೆ, ಸುಖಕ್ಕೂ ನಾವು ಪಟ್ಕೊಂಡಿರ್ತಕ್ಕಂತಹ ಮೆಟೀರಿಯಲ್ ಇದೆಯಲ್ಲ, ಶ್ರೀಮಂತಿಕೆಗೂ ಸಂಬಂಧ ಇಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದು ಈ ಪಾತ್ರ ನಮಗೆ ಕೊಡೋದು. ಕೃಷ್ಣ ಹುಟ್ಟಿರೋದು ದನ ಕಾಯೋರ ಮನೆಯಲ್ಲಿ, ಕಷ್ಟದಲ್ಲಿದ್ದ ಅವನು. ಅಷ್ಟಾದ್ರೂ ಸಹ ಅವನಿಗೆ ಜೀವನದಲ್ಲಿ ಎಂದೆಂದು ಕಷ್ಟ ಇದ್ರೂ ಸಹ ಅದನ್ನು ಮೈಗೆ ಅಂಟಿಸ್ಕೊಳ್ಳದಿದ್ದ ಹಾಗೆ ಸುಖವಾಗಿ ಹೇಗೆ ಬದುಕಬೇಕು, ನೆಮ್ಮದಿಯಾಗಿ ಹೇಗೆ ಬದುಕಬೇಕು ಅಂತ ಅನ್ನೋದು ನಮಗೆ ಕೃಷ್ಣ ಪಾತ್ರ ಕೊಡುವಂತಹ ಸಂದೇಶ. ಅವನು ಏನು ತನ್ನ ಮನಸ್ಸಿನಲ್ಲಿ ಚಿಂತನೆಯನ್ನು ಇಟ್ಕೊಂಡಿದ್ದ ಅದಷ್ಟನ್ನು ಸಹ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ ನಮಗೆ. ಅದನ್ನು ಆಚರಣೆ ಮಾಡಿದರೆ, ಅಧ್ಯಯನ ಮಾಡಿ ಆಚರಣೆ ಮಾಡಿದರೆ, ಚಂದ್ರಶೇಖರ ಭಾರತಿಗಳು ಹೇಳ್ತಿದ್ರಲ್ಲ ಹಾಗೇನೆ, 700 ಶ್ಲೋಕಗಳ ಆ ಪುಸ್ತಕಕ್ಕೆ 7,000 ಕಾಮೆಂಟ್ರಿ ಇದೆ. ನಾಟ್ 1 or 2, 7,000. ಅದರ ಬಗ್ಗೆ 7,000 ಜನ ಅದರ ಬಗ್ಗೆ ಕಾಮೆಂಟ್ರಿ ಬರೆದಿದ್ದಾರೆ. ಓಶೋನಿಂದ ಹಿಡಿದು, ಇವರಿಂದ ಹಿಡಿದು, ಯಾರು ಸ್ವಾಮಿ ಚಿನ್ಮಯಾನಂದರಿಂದ ಹಿಡಿದು, ಇತ್ತೀಚೆಗೆ ರಾಮಕೃಷ್ಣಾಶ್ರಮದ ಇವರು ಗೀತಾ ಭಾವಧಾರೆ ಅಂತ ಹೇಳಿ ಪುಸ್ತಕಗಳು ಪಾರ್ಸಿ ಭಾಷೆಗೆ, ಜಗತ್ತಿನ ಎಲ್ಲ ಭಾಷೆಗೂ ಅನುವಾದ ಆಗಿರ್ತಕ್ಕಂಥದ್ದು. ಹಾಗೇನೆ ಇಂಥದ್ದು. ಹಾಗಾಗಿ ಬರೀ ಅದನ್ನು ಪಾರಾಯಣ ಮಾಡೋದಲ್ಲ, ಚಂದ್ರಶೇಖರ ಭಾರತಿಗಳು ಹೇಳ್ತಿದ್ದಲ್ಲ, ಅದರಲ್ಲಿ ಒಂದಾದರೂ ಗುಣವನ್ನು ನಾವು ಅನುಭವಿಸೋಣ. ಮಾಳ್ಪ ಕರ್ಮಗಳೆಲ್ಲ ನೈವೇದ್ಯಾಗಿ ಮಾಡುವ ಕೆಲಸವನ್ನು ದೇವರಿಗೆ ಸಂಬಂಧಪಟ್ಟಿರೋ. ಈಗ ಮಗುವಿಗೆ ಆಹಾರ ಪ್ರಿಪೇರ್ ಮಾಡಬೇಕಾದ್ರೆ ಆ ತಾಯಿಗೆ ಎಂದೆಂದೂ ಬೇಸರ ಬರಲ್ಲ, ಆ ಮಗುವಿಗೆ ಮೆತ್ತಗೆ ಅನ್ನ ಮಾಡ್ತಾಳೆ, ಅದನ್ನೊಂಚೂರು ಯಾವುದೇ ಒಂದು ಪಾತ್ರೆಗೆ ಹಾಕಿ ಬೌಲಿಗೆ ಹಾಕಿ ಅರಿತಾಳೆ. ಅದಕ್ಕೊಂಚೂರು ತುಪ್ಪನೋ ಮೊಸರೋ ಹಾಲು ಹಾಕಬೇಕಾದ್ರೆ ಇದು ಯಾವಾಗ ದೊಡ್ಡದಾಗತ್ತೋ, ಇದು ಒಂದು ಎಕ್ಸ್ಟ್ರಾ ಕೆಲಸ, ಇದು ಒಂದು ಪ್ರಾರಬ್ಧ ನಂಗೆ ಗಂಟು ಬಿದ್ದಿದೆ, ಇದು ಯಾವಾಗ ದೊಡ್ಡದಾಗಿ ಎಲ್ಲರಂಗೆ ನಮ್ಮ ಹಾಗೆ ರೊಟ್ಟಿ ಚಟ್ನಿ ತಿನ್ನತ್ತೋ ಅಂತ ತಾಯಿಗೆ ಎಂದೂ ಅನಿಸಲ್ಲ. ಅತ್ಯಂತ ಸುಂದರವಾದ ಪೇಂಟಿಂಗ್ ಯಾವುದು ಅಂದರೆ, ಒಬ್ಬ ಆರ್ಟಿಸ್ಟ್ ವಿಮರ್ಶಕ ಬರೀತಾನೆ, ಅತ್ಯಂತ ಸುಂದರವಾದಂಥ ಮುಖ ಯಾವುದು ಅಂದರೆ, ಮಗುವಿಗೆ ತಾಯಿ ಆಹಾರವನ್ನು ಪ್ರಿಪೇರ್ ಮಾಡ್ತಾ ಇರಬೇಕಾದ್ರೆ ಅವಳ ಮುಖಭಾವ ಇರುತ್ತಲ್ಲ, ಅದಕ್ಕೆ ಸಮಾನವಾದಂತಹ ಪ್ರಸನ್ನವಾದ ಮುಖ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ. ಅವಳ ಮನಸ್ಸಿನಲ್ಲಿ ಭಾವನೆ ಇದೆಯಲ್ಲ, ಅದು ಮುಖದಲ್ಲಿ ವ್ಯಕ್ತವಾಗ್ತಾ ಇರುತ್ತೆ. ಆ ಮಗುವಿಗೆ ಅದನ್ನು ಅರಿಬೇಕಾದ್ರೆ ಅವಳು ಯೋಚನೆ ಮಾಡ್ತಿರ್ತಾಳಲ್ಲ, ಮಗು ಹಿಂಗೆ ತಿನ್ನಿಸ್ಬೇಕು ಅಂತ, ಹಾಗೆ ಅಂತ. ಆ ರೀತಿ ಇದೆಯಲ್ಲ, ಅದು ಮಾಡಬೇಕಾದ್ರೆ ಅವಳಿಗೆ ಅದು ಏನೂ ಅನಿಸಲ್ಲ. ಅಯ್ಯೋ ಇದನ್ನು ನಾನು ಮಾಡಬಾರಿತ್ತು, ಇದು ಯಾವಾಗ ದೊಡ್ಡದಾಗತ್ತೋ ಏನೋ ಇಂತು, ಇದನ್ನು ಕೆಲಸ ಗಂಟು ಬಿದ್ದಿದೆ ಅಂತ ಅನಿಸಲ್ಲ. ಅತ್ಯಂತ ಸಂತೋಷವಾಗಿ ಹೇಗೆ ಮಾಡ್ತಾಳೋ, ಕೃಷ್ಣ ಹೇಳೋದು ಅದೇನೆ. ನಾವು ಬದುಕಿನಲ್ಲಿ ಬಂದಿದ್ದೀವಿ ಅಂದರೆ ಈ ಕೆಲಸವನ್ನು ಇದೇ ಸಂತೋಷದಿಂದ ಮಾಡಬೇಕು. ಅವಾಗ ಏನಾಗುತ್ತೆ ಅಂತಂದರೆ, ಆ ಮಗು ತಿಂದು ಖುಷಿ ಪಟ್ಬಿಡ್ತು ಅಂದರೆ ಅದಕ್ಕೇನೋ ಚೆನ್ನಾಗಿದೆ ಅಂತ ಅದೇನು ಹೇಳಲ್ಲ, ಹೌದು ತಾನೆ? ಅದಷ್ಟು ತಿಂದು ಆ ಮಗು ದಷ್ಟಪುಷ್ಟವಾದ ನಾ ಮಾಡಿ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಇವಳಿಗೆ. ಹಾಗೆ ನಾವು ಮಾಡುವ ಕೆಲಸದಿಂದ ನಮ್ಮ ಬದುಕು, ನಮ್ಮ ಜೊತೆಗಿರ್ತಕ್ಕಂಥವ್ರು, ಸುತ್ತಲವಾಗಿರ್ತಕ್ಕಂಥ ಎಲ್ಲ ಬದುಕು ಸುಂದರ ಆಯಿತು ಅಂದರೆ ಇದು ಭಗವದರ್ಪಿತ ಅನ್ನೋದು ನಮಗೆ ಗೊತ್ತಾಗತ್ತೆ. ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಇಂಥದೇ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಏನಪ್ಪ ಅಂತಂದರೆ, ಯೋಗ ಕರ್ಮ ಸುಕೌಶಲಂ. ನೀನು ಯಾವುದೇ ಕೆಲಸವನ್ನು ಮಾಡು, ಆ ಮಾಡುವ ಕೆಲಸ ಅತ್ಯಂತ ಕೌಶಲಪೂರ್ಣವಾಗಿ ಮಾಡಿ ಅದು ಅನೇಕರಿಗೆ ಉಪಯೋಗ ಆಯಿತು, ಸಾರ್ಥಕ ಆಯಿತು ಅಂತಾರೆ, ಅದೇ ಯೋಗ. ಬೇರೆ ಇನ್ನೇನು ಮಾಡಬೇಕಾದಿಲ್ಲ. ಆತ್ಮನಃ ಮೋಕ್ಷಾಯ ಜಗದ್ಧಿತಾಯ. ನೀ ಮಾಡುವ ಅಂಥ ಕೆಲಸದಿಂದ ಏನಾಗುತ್ತೆ, ಜಗದ್ಧಿತಕ್ಕೆ ಮಾಡುವಂಥ ಆ ಕೆಲಸವೂ ಸಹ ನಮ್ಮ ಆತ್ಮಕ್ಕೂ ಸಾರ್ಥಕ ಆಗುತ್ತೆ, ಮೋಕ್ಷ ಆಗುತ್ತೆ. ಇದರಿಂದ ನೀವು ಯೋಚನೆಯನ್ನು ಮಾಡಬೇಕಾಗಿಲ್ಲ. ಇದು ಕೃಷ್ಣ ನಮಗೆ ಭಗವದ್ಗೀತೆಯ ಮೂಲಕ ಕೊಡುವಂತಹ ಸಂದೇಶ. ಆದ್ದರಿಂದಲೇ ಆಮೇಲೆ ಅವನು ಕೊಟ್ಟಿರುವ ಸಂದೇಶ ಸುಮ್ಮನೆ ಎಕ್ಸಾಗರೇಷನ್ ಅಲ್ಲ, ತಾನು ಅನುಭವಿಸಿ ಆಚರಿಸಿ ಅಧ್ಯಯನ ಮಾಡಿ ಆಚರಿಸಿ ಅನುಭವಿಸಿ ತೋರಿಸಿದ್ದನ್ನು
ನಮಗೆ ಅವನು ಸುಸ್ಪಷ್ಟವಾಗಿ ಹೇಳಿರೋದನ್ನು ಕಾಣ್ತೇವೆ. ಹಾಗಾಗಿ ಕೃಷ್ಣನ ಏನಂತ ಕರೆದಿದ್ದಾರೆ? ಕೃಷ್ಣಂ ಒಂದೇ ಜಗದ್ಗುರುಂ. ಅವನ ಜಗದ್ಗುರು ಅಂತ ಕರೆದಿದ್ದು ಈ ಕಾರಣಕ್ಕೆ. ಇಂತಹ ಜಗದ್ಗುರುನ ಸ್ಮರಣೆಯನ್ನು ಮಾಡ್ತಾ ನೀವು ಹೇಳಿ ಕೇಳಿ ಕೃಷ್ಣ ಸತ್ಸಂಗ, ಇನ್ನೇನು ಹೇಳಬೇಕಾದ್ದೇ ಇಲ್ಲ, ಅದೇ ಹೆಸರಿಟ್ಕೊಂಡಿದ್ದೀರಿ. ಆಮೇಲೆ ಗೀತೆಯನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀರಿ. ಇನ್ನು ಅಧ್ಯಯನವನ್ನು ಜೊತೆಗೆ ಅಧ್ಯಯನ ಜೊತೆಗೆ ಆ ಚಂದ್ರಶೇಖರ ಭಾರತಿಗಳು ಹೇಳಿದ ಹಾಗೆ ನಮ್ಮ ಬದುಕಿನಲ್ಲೂ ಕೆಲವನ್ನು ಅಳವಡಿಸ್ಕೊಳ್ಳೋಣ. ಅದ್ವೇಷ್ಟ ಸರ್ವಭೂತಾನಾಂ, ಎಲ್ಲರನ್ನೂ ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ಅಂತಃಕರಣ ಇವುಗಳಿಂದ ಕಾಣ್ತಾ ಸಾತ್ವಿಕವಾದ ಗುಣಗಳನ್ನು ಬೆಳೆಸ್ಕೊಂಡು ಭಗವಂತನಿಗೆ ಪ್ರಿಯರಾಗೋಣ. ಅದಕ್ಕೆ ಕೃಷ್ಣನ ಅನುಗ್ರಹ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಳವನ್ನು ಹಾಡ್ತೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.